ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ.
ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK University. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ. ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ. ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ. ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ. ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ
ಡಿಯರ್ ಟೀಚರ್ಸ್ ದಾರಿ ತೋರೋ ಗುರುವೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತ ಚಾಮಯ್ಯ ಮಾಸ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಲ್ಲೂ ಮಾಸ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಚೇಳು ಕಟ್ಟಿದ್ದು ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು. ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲೇ ಕೂಡಿ ಹಾಕಿದ್ದು. ಕ್ಯಾಂಟೀನ್ ನಲ್ಲಿ ರ್ಯಾಗಿಂಗು ಮಾಡಿದ್ದು. ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು. ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು. ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಳವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ. ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟಬೇಕು ನಾವೆಲ್ಲ. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ಉದ್ಯೋಗ ಸಿಗೋದು ಬಹಳ ಕಷ್ಟ. ಆಮೇಲೆ ಪ್ರೈವೇಟ್ ಉದ್ಯೋಗನೂ ಕೂಡ ನಾವು ಮಾಡಬಹುದು, ಆದ್ರೆ ಇಷ್ಟು ಕಾಂಪಿಟೇಷನ್ ಇದೆ. ಹಾಕಿದ ಬಂಡವಾಳ ವಾಪಸ್ ಬರೋದಿಲ್ಲ, ಅಷ್ಟು ಕಾಂಪಿಟೇಷನ್ ಈಗ ನಡೀತಾ ಇದೆ. ಅದರಿಂದ ನೀವೆಲ್ಲ ಪುಣ್ಯವಂತರು. ಇಂಥ ಒಬ್ಬ ಗುರುವಿನ ಕೈಯಲ್ಲಿ ನೀವೆಲ್ಲ ತಯಾರಾಗ್ತಾ ಇದ್ದೀರಿ. ಮುಂದೆ ಬರುವಂತ ದಿನಮಾನಗಳಲ್ಲಿ ನಿಮಗೆ ಆರ್ಡರ್ ಬರಲಿ ನಿಮ್ಮ ಮನೆಗೆ. ನೀವೆಲ್ಲ ಜಾಯಿನ್ ಆಗ್ರಿ. ಈ ಸರ್ಕಾರಿ ಸೇವೆಯನ್ನ ಒಳ್ಳೆ ರೀತಿಯಿಂದ ಮಾಡ್ರಿ. ಮತ್ತು ಜಾಯಿನ್ ಆದ ಮೇಲೆ ನಿಮ್ಮ ತಂದೆ ತಾಯಿಯ ಸೇವೆಯನ್ನ ದಯವಿಟ್ಟು ನೆನಪಿಟ್ಟುಕೊಂಡು, ನಿಮ್ಮ ಸಲುವಾಗಿ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೂ ಕೂಡ ನಾವು ಸರಿಯಾಗಿ ನೋಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ನಿಜವಾಗ್ಲೂ ಈ ಒಂದು ಪ್ರೋಗ್ರಾಮ್ ನಮ್ಮ ಈ ಭಾಗದಲ್ಲಿ ಆಗ್ತಾ ಇರೋದು ನಮಗೂ ಕೂಡ ಬಹಳಷ್ಟು ಖುಷಿಯನ್ನ ತಂದಿದೆ ಅನ್ನುವಂತ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬ ಸಹೋದರ ಮಹಾನಗರ ಪಾಲಿಕೆ ಸದಸ್ಯರಾದಂತ ಉಮೇಶ್ ಗೌಡ ಕೌಜಗಿರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಚಪ್ಪಾಳಿ ತಟ್ಟಿ ಅವ್ರನ್ನ ಸ್ವಾಗತ ಕೋರಬೇಕಂತ ಕೇಳ್ಕೊತಾ ಇದ್ದೇನೆ. ಅದರಿಂದ ಸ್ನೇಹಿತರೆ, ನೀವೇನು ಜಾಬ್ ಬಗ್ಗೆ ಏನು ಪ್ರಶ್ನೆ ಇಲ್ಲ, 100% ಆಗ್ತದೆ. ಒಂದು, ನಮ್ಮ ನಾಡು ಮತ್ತು ನಮ್ಮ ದೇಶ, ಇದರ ಬಗ್ಗೆ ಯಾವಾಗಲೂ ಅಭಿಮಾನ ಇರಬೇಕು. ಅದರ ಬಗ್ಗೆ ಯಾವಾಗಲೂ ನಮ್ಮ ಚಿಂತನೆ ಇರಬೇಕು. ಈಗ ನೋಡ್ರಿ, ಬಾರ್ಡರ್ ಅಲ್ಲಿ ಇವತ್ತು ಪಾಕಿಸ್ತಾನ್ ಮತ್ತು ಇಂಡಿಯಾ ವಾರ್ ಆಗುವ ಸಂದರ್ಭ ಇದೆ. ಎನಿ ಮೂಮೆಂಟ್ ವಾರ್ ಡಿಕ್ಲೇರ್ ಆಗಬಹುದು. ಅಲ್ಲಿಯ ಒಂದು ನಮ್ಮ ಯೋಧರು ಇವತ್ತು ಜೀವದ ಹಂಗನ್ನ ತೊರೆದು ನಮ್ಮ ಸಲುವಾಗಿ ಇವತ್ತು ದೇಶದ ರಕ್ಷಣೆಗಾಗಿ ಆ ಎಲ್ಲ ಸೈನಿಕರು ಇವತ್ತು ನಿಂತು ನಮ್ಮ ಒಂದು ಭಾರತದ ನಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನ ನೀವೆಲ್ಲ ತಟ್ಟಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ನಾವು 140 ಕೋಟಿ ಜನ ಇದ್ದೀವಿ. ಭಾರತ ದೇಶದಲ್ಲಿ ಎಷ್ಟು ಜನ ಇದೆ ಜನಸಂಖ್ಯೆ? 140 ಕೋಟಿ. ಪಾಕಿಸ್ತಾನದಲ್ಲಿ ಎಷ್ಟಿದೆ ಗೊತ್ತಾ ನಿಮ್ಗೆ? ಎಷ್ಟಿದೆ? 25 ಕೋಟಿ.
ಪಾಕಿಸ್ತಾನದಲ್ಲಿ ಇರೋದು ಬರೀ 25 ಕೋಟಿ, ನಾವಿರೋದು 140 ಕೋಟಿ. ನಮ್ಮ ಕೈಯಲ್ಲಿ ಈಡಾಗ್ತಾರ ಅವರು. ನಾವೆಲ್ಲ ನುಂಗಿಬಿಡ್ತೇವೆ ಪಾಕಿಸ್ತಾನ. ಆದ್ರೆ ಅಷ್ಟು ಜಿಗಿದಾಡ್ತಾರೋ, ಅಷ್ಟು ಇದು ಮಾಡ್ತಾರೆ. ಆದ್ರಿಂದ ಈಗ ಸರಿಯಾದ ಪಾಠವನ್ನ ಈಗ 2 ಸತಿ ನಾವು ಅವ್ರ ಮೇಲೆ ಗೆದ್ದಿದ್ದೇವೆ. ಆದ್ರೂ ಕೂಡ ಅವ್ರಿಗೆ ಬಿಟ್ಟು ಕೊಟ್ಟಿವಿ, ನಿಮ್ದು ನೀವು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ. ಆದ್ರೆ ಈ ಟೆರರಿಸಂ ಏನಿದೆ ನಿಜವಾಗ್ಲೂ ಕೇವಲ ಭಾರತ ಅಲ್ಲ, ಇಡೀ ಜಗತ್ತಿನಾದ್ಯಂತ ಟೆರರಿಸಂ ಅನ್ನ ನಾವು ಮಟ್ಟ ಹಾಕ್ಬೇಕು. ಎಲ್ಲೂ ಕೂಡ ನೋಡಿ 26 ಜನ ಮೊನ್ನೆ ಗುಂಡು ಹೊಡೆದು ಕೊಂದ್ರು. ಪ್ರವಾಸಿಗರು ಪಾಪ ಏನು ಗೊತ್ತೇ ಇಲ್ದಂತ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿ 3 ದಿವಸನೋ 1 ವಾರ ಆಗೈತಿ ಅಂತವ್ರನ್ನು ಕೂಡ ಹೊಡೆದ್ಕೊಂಡ್ರು. ಆ ಮಕ್ಕಳ ಮುಂದೆ ಅವ್ರ ತಂದೆಯನ್ನ ಹೊಡೆದ್ಕೊಂಡ್ರು. ನಿಜವಾಗ್ಲೂ ಇಂಥ ಘಟನೆಗಳು ಮರುಕಳಿಸಬಾರ್ದು. ಟೆರರಿಸಂ ಯಾವಾಗ್ಲೂ ಒಳ್ಳೇದಲ್ಲ. ನಮ್ಮ ದೇಶಕ್ಕೆ ಅದು ಒಂದು ಕಂಟಕ ಇದ್ದಾಗೆ. ಅದನ್ನ ನಿರ್ಮೂಲನೆ ಮಾಡುವಂತ ಒಂದು ಶಪಥವನ್ನ ನಮ್ಮ ಪ್ರಧಾನಮಂತ್ರಿಯವರು ತೆಗೆದುಕೊಂಡಿದ್ದಾರೆ. ಇವತ್ತು ಇಲ್ಲಿ ನಾವು ನಮ್ಮ ಒಂದು ರಾಜ್ಯದಲ್ಲಿ ಒಬ್ಬರನ್ನೊಬ್ಬರನ್ನ ಬೈತಾ ಓಡಾಡ್ತಾ ಇದ್ದೀವಿ. ನಾವು ಅವ್ರನ್ನ ಬೈಯೋದು, ಅವ್ರು ನಮ್ಮನ್ನು ಬೈಯೋದು. ಅದಕ್ಕಿಂತ ನಮ್ದು ರಾಷ್ಟ್ರ ಬಹಳ ಮುಖ್ಯ. ಅಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಗಮನವನ್ನ ಹರಿಸಬೇಕಾಗಿದೆ. ಅದರಿಂದ ಈಗಿನ ರಾಜಕಾರಣಿಗಳು ಅದ್ರ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಇವತ್ತು ದೇಶ ಸಂಕಷ್ಟದಲ್ಲಿದೆ. ಒಂದು ಬೇರೆ ದೇಶ ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಹೊಳ್ಳಿ ಉತ್ತರ ಕೊಡಬೇಕಾಗಿದೆ. ಅದ್ರ ಬಗ್ಗೆ ಚಿಂತನೆಯನ್ನ ಮಾಡೋದು ಬಿಟ್ಟು ಇಲ್ಲಿ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಒಬ್ಬರನ್ನೊಬ್ಬರನ್ನ ದೋಷಾರೋಪಗಳನ್ನ ಮಾಡೋದನ್ನ ನಿಲ್ಲಿಸಬೇಕು ಎಲ್ಲ ರಾಜಕಾರಣಿಗಳು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ದೇಶ ವ್ಯಕ್ತಿಗಿಂತ ನಾಡು ದೊಡ್ಡದು, ನಾಡದಕ್ಕಿಂತ ದೇಶ ದೊಡ್ಡದು. ಅದರಿಂದ ದೇಶವನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇವತ್ತು ನೀವೇನೋ ಈ ಉದ್ಯೋಗಕ್ಕೆ ಸೇರ್ತಾ ಇದ್ದೀರಿ, ಅಲ್ಲಿಯೂ ಕೂಡ ನೀವು ನಿಷ್ಠತೆಯಿಂದ, ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸವನ್ನ ಮಾಡಿ, ನಿಮ್ಗೇನು ಕಲಿಸಿದಂತ ಗುರು ವೆಂಕಟೇಶ್ ಅವರ ಹೆಸರನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವೆಲ್ಲ ಮಾಡಬೇಕು. ಮತ್ತೆ ಮುಂದೆ ಅವರು ಟ್ರೈನಿಂಗ್ ಸೆಷನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ರೂಪದಲ್ಲಿ ಮತ್ತೆ ಬೇರೆಯವರು ಕೂಡ ಬಂದು ಅವರ ಒಂದು ಈ ಟ್ರೈನಿಂಗ್ ಸೆಷನ್ ನಲ್ಲಿ ಪಾಲ್ಗೊಂಡು ಅವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಜನ ಈ ಕೆಲಸ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. Thank you, sir, for your speech. Next, I call Venkatesh Rathod, sir, to honor the guest Umesh Kausgiri, sir. I call Harish on stage. ನಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಈ ಟ್ರೈನಿಂಗ್ ಸೆಂಟರ್ನ ರೂವಾರಿಗಳಾಗಿರ್ತಕ್ಕಂತಹ ವೆಂಕಟೇಶ್ ರಾಠೋಡ್ ಸರ್ ಅವರಿಗೆ ಮತ್ತು ಅವರ ಸಹೋದರರಾಗಿರುವಂತಹ ಸಂಜಯ್ ರಾಠೋಡ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕಂದರೆ ಇಷ್ಟು ವಿದ್ಯಾರ್ಥಿಗಳಾಗಿ ಬಂದಿರತಕ್ಕಂತಹ ನಿಮಗೆ ಉತ್ತಮವಾಗಿರುವಂತಹ ತರಬೇತಿಯನ್ನು ನೀಡಿ ವಿದ್ಯಾರ್ಥಿ ಜೀವನದಿಂದ ನಿಮ್ಮನ್ನು ವೃತ್ತಿಯ ಜೀವನಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಿಜಕ್ಕೂ ಅವರೆಲ್ಲ ಅಭಿನಂದನಾರ್ಹರು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಹಿರಿಯರು ಉಮೇಶ್ ಕೌಜ್ಗೇರಿ ಸರ್ ಅವರೇ ಮತ್ತು ಇದೀಗ ತಾನೇ ನಿರ್ಗಮಿಸಿರ್ತಕ್ಕಂತಹ ರಾಜಣ್ಣ ಕೊರ್ವಿ ಸರ್ ಅವರೇ, ಡಾಕ್ಟರ್ ಜಗದೀಶ್ ಸರ್ ಅವರೇ, ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ರವರೇ, ಡಾಕ್ಟರ್ ಬಿನೋ ಬ್ರೈಟ್ ರವರೇ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ KH ಪಾಟೀಲ್ ಮಹಾವಿದ್ಯಾಲಯದ ಸ್ಥಾನಿಕ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾಗಿರ್ತಕ್ಕಂತಹ HV ಪಾಟೀಲ್ ಸರ್ ಅವರೇ, ಕೃಷ್ಣಪ್ಪ ಲಕ್ಕಣ್ಣವರ್ ಸರ್ ಅವರೇ ಮತ್ತು ಉದಯ್ ಹೊಸ್ಮನಿ ಸರ್ ಅವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ತಾವೆಲ್ಲರೇ. ಮೋಟಿವೇಟ್ ಸ್ಪೀಚು ಅಂತ ಹೇಳಿದ್ರು. ನಾನೇನು ಮೋಟಿವೇಟ್ ಮಾಡೋದು, ಇಲ್ಲಿ ಇರ್ತಕ್ಕಂಥ ವೇದಿಕೆಯ ಮೇಲೆ ಇರ್ತಕ್ಕಂಥ ಇವ್ರು ಎಲ್ಲರೂ ನಿಜಕ್ಕೂ ನಮ್ಮೆಲ್ಲರಿಗೂ ಮೋಟಿವೇಶನ್ ನೀಡ್ತಕ್ಕಂಥವ್ರು, ನಮ್ಮೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿಗಳು, ವಿವಿಧ ವೃತ್ತಿಗಳಲ್ಲಿ ಅದ್ಭುತವಾಗಿರುವಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು. ಇವರೆಲ್ಲರೂ ನಮಗೆ ಮೋಟಿವೇಟರ್ಸ್. ಇನ್ನೊಂದು ಸ್ವಲ್ಪ ದಿವಸ
ವೃತ್ತಿ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡಿದ ನಂತರ ತಾವೆಲ್ಲರೂ ಕೂಡ ಮತ್ತೆ ಮೋಟಿವೇಟರ್ಸ್ ಆಗ್ತೀರಿ. ನಿಮ್ಮನ್ನ ಅನುಕರಿಸುವ, ನಿಮ್ಮನ್ನ ಅನುಸರಿಸುವಂತವರು ಮುಂದಿನ ದಿನಮಾನಗಳಲ್ಲಿ ಮತ್ತೆ ಇದೇ ಸಂಸ್ಥೆಗೆ, ಇದೇ ಟ್ರೈನಿಂಗ್ ಸೆಂಟರ್ಗೆ ವಿದ್ಯೆಯನ್ನ ಪಡೆಯೋದಿಕ್ಕೆ, ಮತ್ತೆ ತರಬೇತಿಯನ್ನ ಪಡೆಯೋದಿಕ್ಕೆ ಅಂತೇಳಿ ಬಹಳಷ್ಟು ಜನ ಬರ್ತಾರೆ. ಅವರೆಲ್ಲರಿಗೂ ನೀವು ಮೋಟಿವೇಟರ್ ಆಗ್ಬೇಕು. ನೀವು ಮೋಟಿವೇಟರ್ ಆಗ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಸಾಧನೆಯನ್ನ ಮಾಡಿರ್ಲೇಬೇಕಲ್ಲ. ಆ ಸಾಧನೆಯನ್ನ ಮಾಡಬೇಕು ಅಂತಂದಾಗ ಸೋಲುಗಳು ಸಾಮಾನ್ಯವಾಗಿ, ಸಹಜವಾಗಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸೋದಿಕ್ಕೆ ಸನ್ನದ್ಧರಾಗಿರ್ಬೇಕು. ಸೋಲದೆ ಗೆದ್ದವರಿಲ್ಲ. ಸಚಿನ್ ತೆಂಡೂಲ್ಕರ್ ಅದೆಷ್ಟು ಸಾರಿ ಸೋತಿರ್ಬಹುದು, ವಿರಾಟ್ ಕೊಹ್ಲಿ ಅದೆಷ್ಟು ಸಾರಿ ಸೋತಿದ್ದಾರೆ, ಸಾನಿಯಾ ಮಿರ್ಜಾ ಅದೆಷ್ಟು ಬಾರಿ ಸೋತಿದ್ದಾರೆ, ನೀರಜ್ ಚೋಪ್ರಾ ಅದೆಷ್ಟು ಬಾರಿ ಸೋತಿದ್ದಾರೆ. ಸೋತೆ ಅಂದ್ಕೊಂಡು ಕೈ ಬಿಟ್ಟು ಬಿಟ್ಟಿದ್ರೆ ಸಾಧನೆಯನ್ನ ಮಾಡೋದಿಕ್ಕೆ ಅವರಿಂದ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದಕ್ಕೆ ನಾವು ಹೇಳೋದು, ನಿರಂತರ ಕ್ರಿಯಾಶೀಲರಾಗಿರ್ರಿ, ಎಂದಿಗೂ ಚಲನೆಯನ್ನ ಕಳೆದುಕೊಳ್ಳೋದಿಕ್ಕೆ ಹೋಗ್ಬೇಡಿ. ಅದಕ್ಕೆ ಒಂದ್ ಮಾತು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನು ಹಕ್ಕಿಯಂತೆ ಹಾರಬೇಕು, ಹಾರುವ ಮನಸ್ಥಿತಿಯನ್ನ ಒಳಗೊಂಡಿರ್ಬೇಕು. ಹಾರು, ನಿನ್ನಿಂದ ಹಾರಲು ಸಾಧ್ಯವಿಲ್ಲವೇ ಓಡು, ನಿನ್ನಿಂದ ಓಡಲು ಕೂಡ ಸಾಧ್ಯವಿಲ್ಲವೇ ವೇಗವಾಗಿ ನಡೆಯುವುದನ್ನಾದರೂ ರೂಢಿಸಿಕೊ. ವೇಗವಾಗಿ ನಡೆಯಲು ಕೂಡ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ತೆವಳುವುದನ್ನಾದರೂ ಬಿಡಬೇಡ. ಒಟ್ಟ ಏನಾದ್ರೂ ಆಗ್ಲಿ, ನಿನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಆಗ್ಲಿ, ಎಷ್ಟು ಕ್ರಮಿಸೋದಿಕ್ಕೆ ಸಾಧ್ಯವಿದೆಯೋ ಅಷ್ಟೇ ಕ್ರಮಿಸಿ, ಆದರೆ ಚಲನೆಯನ್ನ ಮಾತ್ರ ಕಳೆದುಕೊಳ್ಳಬೇಡಿ. ಓಡೋಣ, ತೆವಳೋಣ, ಹೇಗಾದ್ರೂ ಮಾಡೋಣ, ಕುಂಟೋಣ, ಒಟ್ಟ ಗುರಿಯ ಕಡೆಗೆ ನಮ್ಮ ಪಯಣವನ್ನ ನಿರಂತರವಾಗಿ ಸಾಗಿಸುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಲೇಬೇಕು. ಅದಕ್ಕೆ ಸಾಧನೆ ಒಬ್ಬರದ ಸ್ವತ್ತಾಗಿರ್ತಕ್ಕಂಥದ್ದಲ್ಲ. ಆದರೆ ಸೋತ ನಂತರ ಆ ಅವಮಾನಗಳನ್ನ ಎದುರಿಸಿ ಸಾಧಿಸುವಂತಹ ಛಲವನ್ನ ಬೆಳೆಸಿಕೊಳ್ಬೇಕು. ಬಿದ್ದರವಮಾನವಲ್ಲ ಮುದ್ದು ರಂಗ, ಬಿದ್ದು ಎದ್ದೇಳದಿದ್ದರವಮಾನ ಅಂತ ಹೇಳ್ತಾರೆ. ಬಿದ್ರೆ ಅವಮಾನ ಅಲ್ಲ, ನಮ್ಮನ್ನ ನೋಡಿ 2 ಜನ ನಗಬಹುದು. ಬಿದ್ದಿರ್ತಕ್ಕಂತಹ ನಾವು ಮೇಲೆ ಎದ್ದೇಳಲಿಲ್ಲ ಅಂತಂದ್ರೆ ಅದು ನಿರಂತರವಾಗಿ ಇರುವಂತಹ, ಅದು ಶಾಶ್ವತವಾಗಿ ಇರುವಂತಹ ಅವಮಾನವಾಗುತ್ತೆ. ಅದಕ್ಕೆ ಬಿದ್ದರವಮಾನವಲ್ಲ, ಬಿದ್ದು ಎದ್ದೇಳದಿದ್ದರೆ ಅವಮಾನ. ಬಿದ್ದು ಎದ್ದೇಳಬೇಕು ಅಂತಂದ್ರೆ ನಮ್ ಜೊತೆಗೆ ಯಾರಿದ್ದಾರೆ? ನಮ್ಮ ತಂದೆ ತಾಯಂದಿರು ನಮಗದೆಷ್ಟೋ ಕಷ್ಟ ನಷ್ಟಗಳನ್ನ ಅನುಭವಿಸಿ, ಅದೆಷ್ಟೋ ನೋವುಗಳನ್ನ ಅನುಭವಿಸಿ, ಅದೆಷ್ಟೋ ಜವಾಬ್ದಾರಿಗಳನ್ನ ತೆಗೆದುಕೊಂಡು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಾವು ಅವರಿಗೆ ಪ್ರತಿಯಾಗಿ ಕೊಡಬೇಕಾಗಿರ್ತಕ್ಕಂಥದ್ದೇನು? ಅದೆಷ್ಟೋ ಜನ ವೆಂಕಟೇಶ್ ಸರ್ ಅಂತವರು ನಮ್ಮ ಬೆನ್ನೆಲುವಾಗಿ ನಿಂತ್ಕೊಂಡು ಪ್ರಾಥಮಿಕ ಶಾಲೆಯಿಂದ ಹಿಡಿದು ನೀವು ಕಲಿಯುವಂತ ಉನ್ನತ ಶಿಕ್ಷಣದವರೆಗೂ ಕೂಡ ಗುರುವಾಗಿ ನಿಮ್ಮ ಬೆನ್ನೆಲುವಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಪ್ರತಿಯಾಗಿ ನಾನು ಕೊಡಬೇಕಾಗಿರ್ತಕ್ಕಂಥದ್ದು ಏನನ್ನ? ಅದಕ್ಕೆ ಮೊನ್ನೆ ಒಂದು ಯಾವುದೋ ಸ್ಪೀಚ್ ಕೇಳ್ತಾ ಇದ್ದೆ. ಅವರಿಗೆ ಹೆಸರು ಕುಮಾರ ಅಂತ ತಂದೆ ಅಷ್ಟೇ ಇಟ್ಟಿದ್ದಾರೆ. ಕುಮಾರ ಅಂತ ಮಾರ್ಕ್ಸ್ ಕಾರ್ಡ್ ನಲ್ಲಿ ಅಥವಾ ಯಾವುದೋ ಅಡ್ಮಿಷನ್ ಮಾಡಿಸ್ಬೇಕಾದ್ರೂ ಕುಮಾರ ಅಂತ ಅಷ್ಟೇ ಹೆಸರು ಬರ್ಸಿದ್ದಾರೆ. ಹೇಳ್ದ, ಅವನ್ನೆಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು, ಕೇಳ್ಕೊಂಡು ಹೋಗ್ಬೇಕು ಅಂತಂದ್ರೆ ನಿಮ್ಮ ಹೆಸರೇನು? ಕುಮಾರ. ಅಲ್ವಾ, ಅದಕ್ಕೆ ಪ್ರಿಫಿಕ್ಸು ಸಫಿಕ್ಸು ಏನು ಇಲ್ವಾ? ಅದಕ್ಕೆ ಹಿಂದ ಮುಂದೆ ಏನು ಇಲ್ವಾ? TN ಕುಮಾರ ಹಿಂಗೇನೇನು ಹೇಳ್ತಾರಲ್ಲ, ಇನಿಷಿಯಲ್ ಅಡ್ರೆಸ್ ಇಂಥದ್ದು ಯಾವ್ದು ಇಲ್ವಾ? ಇಲ್ಲ ಸರ್, ನಮ್ಮಪ್ಪ ಅನ್ಎಜುಕೇಟೆಡ್, ಸರಿಯಾಗಿ ಓದಿರ್ಲಿಲ್ಲ, ಅವನಿಗೆ ಗೊತ್ತಿಲ್ಲ, ಸ್ಕೂಲ್ ನಲ್ಲಿ ಹೋಗ್ಬೇಕಾದಾಗ ಹೆಸರು ಬರ್ಸ್ಬೇಕು ಅಂತಂದ್ರೆ ಕುಮಾರ ಅಂತ ಬರ್ಸ್ಬಿಟ್ಟಿದ್ದಾರೆ, ಅವರು ಅಷ್ಟೇ ಬರ್ಕೊಂಡಿದ್ದಾರೆ, ನನ್ನ ಹೆಸರು ಅಷ್ಟೇ ಐತ್ರಿ. ಅವಾಗ ಆ ವ್ಯಕ್ತಿ ಹೇಳಿದ್ರಂತೆ, ನಿನ್ ತಂದೆ ನಿನಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಕುಮಾರ ಅಂತೇಳಿ ಮಪ್ಪ ಹೆಸರಿಟ್ಟಾರ ಅಷ್ಟ, ಆದ್ರೆ ಆ ಕುಮಾರದ ಮುಂದೆ ಏನ್ ಬರ್ಬೇಕು, ಹಿಂದೇನ್ ಬರ್ಬೇಕು, ನೀನೇ ಅದನ್ನ ರೂಪಿಸಿಕೊಳ್ಬೇಕು. ಅವ್ರೇನಾದ್ರು ಗೊತ್ತಾ? ಡಾಕ್ಟರ್ ಕುಮಾರ್ IAS, ಹಿಂದ IAS ಅನ್ನೋದನ್ನ ಹಾಕೊಂಡ್ರೆ ಮುಂದೆ ಡಾಕ್ಟರ್ ಅನ್ನುವಂಥದ್ದನ್ನ ಹಾಕೋತಾರೆ. ಅಂದ್ರೆ ನಮ್ಮ ಹೆಸರು ಏನೇನಿದೆ, ಸುರೇಶ್ ಅನ್ನೋ, ರಮೇಶ್ ಅನ್ನೋ ಏನೇನಿದೆ ಅಷ್ಟೇ ಆಗಿಬಿಡ್ತಕ್ಕಂಥದ್ದಲ್ಲ. ನಮ್ಮ ಹೆಸರಿನ ಹಿಂದ್ಗಡೆಗೆ ಮುಂದ್ಗಡೆಗೆ ಏನ್ ಬರಬೇಕು ಅನ್ನುವಂಥದ್ದನ್ನ ನಾವು ನಿರ್ಧರಿಸಿಕೊಳ್ಳುವಂತವರಾಗಬೇಕು. ಅವಾಗ ನಮ್ಮ ಹೆತ್ತ ತಂದೆ ತಾಯಿ, ನಮಗೆ ಕಲಿಸಿರ್ತಕ್ಕಂತಹ ಗುರುಗಳು, ತರಬೇತಿಯನ್ನ ನೀಡಿರ್ತಕ್ಕಂತಹ ಇಂತಹ ಶಿಕ್ಷಕ ವೃಂದ ನಿಜಕ್ಕೂ ಬಹಳಷ್ಟು ಸಂತಸವನ್ನ ಅನುಭವಿಸ್ತಾರೆ. ನಾವು ನಿರಂತರ
ನಿರಂತರ ಚಲನಶೀಲರಾಗಬೇಕು ಅಂತ ಹೇಳಿದೆ. ಇನ್ನೊಂದು ಹೇಳಬೇಕು ಅಂತಂದ್ರೆ, ಯಾವತ್ತಿಗೂ ಸಹಿತ ನಾವು ಯಾವ ವೃತ್ತಿಯನ್ನು ಕೀಳಾಗಿ ಕಾಣುವಂಥದ್ದಲ್ಲ, ಯಾವ ವ್ಯಕ್ತಿಗಳನ್ನು ಕೀಳಾಗಿ ಕಾಣುವಂಥದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅವನದೇ ಆಗಿರ್ತಕ್ಕಂತಹ ವಿಶೇಷತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದಕ್ಕೊಂದು ನೀವು ಉದಾಹರಣೆಯನ್ನು ನಾನು ಹೇಳ್ಬೇಕು ಅಂತಂದ್ರೆ, ನಮ್ಗೆಲ್ರಿಗೂ ಗೊತ್ತಿದೆ ಅತ್ಯಂತ ದೊಡ್ಡ ಸಂಖ್ಯೆ ಅಂದ್ರೆ 9. ಒಂದ್ಸಾರಿ 9 ಹೋಗಿ 8 ಸಂಖ್ಯೆಯನ್ನ ಹೊಡೆಯುತ್ತಂತೆ. 9 ನಂಬರ್ ಹೋಗಿ 8 ನಂಬರ್ ಅನ್ನ ಹೊಡೆಯುತ್ತಂತೆ. ಅವಾಗ 8 ಕೇಳ್ತು, ಯಾಕೆ ಹೊಡೆದಿ? ಅವಾಗ 9 ಹೇಳುತ್ತೆ, ಲೇ ನಾನು ನಿನಗಿನ ದೊಡ್ಡವ, ನಾನು ಹೊಡೆದೀನಿ ಅಂತಂದ್ರೆ ಮುಗಿದ್ ಸುಮ್ಮನೆ ಇರ್ಬೇಕು. ಮತ್ತೀಗ ಇದು 8 ಬೇಜಾರಾಗಿ ಹೊಡೆಸ್ಕೊಂಡಿತ್ತಲ್ಲ, ಇದು ಹೋಗಿ ತನ್ನ ಅಧಿಕಾರವನ್ನು ಯಾರ ಮೇಲೆ ತೋರಿಸ್ಬೇಕು? 7ರ ಮೇಲೆ ಹೋಗಿ ತನ್ನ ಅಧಿಕಾರವನ್ನು ತೋರಿಸ್ತು. 7 ಸಂಖ್ಯೆಯನ್ನು ಹೋಗಿ 8 ಹೋಗಿ ಹೊಡಿತಂತ. ಅವಾಗ 7 ಕೇಳ್ತೆ, ಯಾಕೆ ಹೊಡೆದ? ನಾ ದೊಡ್ಡವ. ಹೌದು ದೊಡ್ಡವ. 7 6 ಹೋಗಿ ಹೊಡಿತು, ಸೇಮ್ ಆನ್ಸರ್, ನಾ ದೊಡ್ಡವ. 6 5 5 4 4 3 3 2 1 ಹೋಗಿ ಹೊಡೆಯುತ್ತೆ. 1 ಹೋಗಿ ಯಾರನ್ನ ಹೊಡಿಬೇಕು? ಯಾರನ್ನ? 0 ಹೋಗಿ ಹೊಡಿಬಹುದಾಗಿತ್ತು. ಆ 1 ಹೇಳುತ್ತೆ 0ಗೆ, ನೋಡು ನೀನ್ ನನ್ಕಿನ ಸಣ್ಣವ, ನಾನು ನಿನ್ನ ಹೊಡೆಯೋದಿಲ್ಲ, ನೀ ನನ್ನ ಬಾಜು ಬಂದು ಕೂತ್ಕೊಂಡ್ಬಿಡು. ಎಷ್ಟಾಯ್ತದು? 10 ಆಯ್ತು. ಇಡೀ 9 ಸಂಖ್ಯೆಯನ್ನ ಹೊಡೆಯುವಂತಹ ಸಾಮರ್ಥ್ಯವನ್ನ ಅತ್ಯಂತ ಸಣ್ಣ ಸಂಖ್ಯೆಗಳಾಗಿರ್ತಕ್ಕಂಥ 1 ಮತ್ತು 0 ಸೇರಿ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವ. ಅದಕ್ಕೆ ಯಾರೊಬ್ಬರೂ ಕೀಳಲ್ಲ, ಯಾರೊಬ್ಬರೂ ಶ್ರೇಷ್ಠರಲ್ಲ, ಯಾರೊಬ್ಬರೂ ಕನಿಷ್ಠರಲ್ಲ. ಒಂದು ಹಾಳೆಯ ತುಂಡು ಇವತ್ತು ನೆಲಕ್ಕೆ ಬಿದ್ದಿರಬಹುದು, ಸಮರ್ಪಕವಾಗಿ ಇರುವಂತ ಗಾಳಿ ಬೀಸಿದಾಗ ಆ ಹಾಳೆ ಅದೆಷ್ಟೋ ಎತ್ತರಕ್ಕೆ ಏರುವಂತಹ ಸಾಧ್ಯತೆ ಇದೆ. ಗಾಳಿ ಬೀಸಬೇಕಾಗಿದೆ ಅಷ್ಟೇ, ಆ ಗಾಳಿಗೋಸ್ಕರ ಆ ಹಾಳೆ ಕಾಯ್ತಾ ಇದೆ. ಸೊ ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ಳುವಂಥದ್ದಿಷ್ಟೇ, ಚಲನಶೀಲರಾಗಿರ್ರಿ, ಕೀಳಾಗಿ ಯಾರನ್ನೂ ಕಾಣೋದಿಕ್ಕೆ ಹೋಗ್ಬೇಡಿ. ದೊಡ್ಡದಾಗಿರುವಂತಹ ಕನಸುಗಳನ್ನ ಕಾಣಿ. ಅಬ್ದುಲ್ ಕಲಾಂ ರವರು ಹೇಳ್ತಾರೆ, ಸ್ಮಾಲ್ ಡ್ರೀಮ್ ಈಸ್ ಅ ಬಿಗ್ ಕ್ರೈಮ್ ಅಂತ. ಸಣ್ಣ ಕನಸುಗಳನ್ನ ಕಾಣುವಂಥದ್ದು ದೊಡ್ಡ ಅಪರಾಧ ಅಂತ. ಅದಕ್ಕೆ ಕನಸು ಕಾಣತಾನೆ ಇದ್ದೀವಿ ಅಂತಂದ್ರೆ ಅದೆಂತೆಂಥದ್ದು ದೊಡ್ಡ ಕನಸುಗಳನ್ನೇ ಕಂಡುಬಿಡೋಣ. ಯಾವ್ದಾದ್ರು ಕ್ಷೇತ್ರದಲ್ಲಿ ನೀವು ಏನಾದ್ರೂ ಸಾಧನೆ ಮಾಡಬೇಕು ಅನ್ಕೊಂಡ್ರೆ ಯಾಕೆ ಸಣ್ಣ ಕನಸು ಕಾಣ್ಬೇಕ್ರಿ? ದೊಡ್ಡ ಕನಸುಗಳನ್ನೇ ಕಂಡು ಬಿಡೋಣ. ಅಟ್ ಲೀಸ್ಟ್ ಏನು ಆಗ್ಲಿಲ್ಲ, IAS ಆಫೀಸರ್ ಆಗ್ಬೇಕು ಅಂತ ಕನಸು ಕಾಣೋಣ. IAS ಆಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದು SDC ನಾದ್ರೂ FDC ನಾದ್ರೂ ಆಗೇ ಆಗ್ತೀವಿ. ಕನಸು ಕಾಣುದ SDC FDC ಆಗ್ಬೇಕು ಅಂತ ಹೇಳ್ಕೊಂಡ್ರೆ ಅಟೆಂಡರ್ ಆಗೋದಿಕ್ಕೂ ಕೂಡ ನಮ್ಮಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ದೊಡ್ಡ ಕನಸುಗಳನ್ನ ಕಾಣುವಂತಹ ಮನಸ್ಥಿತಿಯವರಾಗಬೇಕು. ಮತ್ತು ಕಷ್ಟ, ಇಷ್ಟೆಲ್ಲ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಕಷ್ಟ ಸಹಿಷ್ಣುಗಳಾಗಬೇಕು, ಕಷ್ಟವನ್ನ ಎದುರಿಸುವಂತವರಾಗಬೇಕು. ಮನುಷ್ಯನಿಗೆ ಕಷ್ಟಗಳು ಸಾಮಾನ್ಯವಾಗಿ ಬರಲೇಬೇಕು. ಆ ಕಷ್ಟಗಳು ಬಂದಾಗ ಮಾತ್ರ ಅವನು ಶಾಶ್ವತವಾಗಿರುವಂತ ಯಶಸ್ಸನ್ನ ಕಾಣೋದಿಕ್ಕೆ ಸಾಧ್ಯ ಇದೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಹಾಲು ಎಷ್ಟು ದಿವಸಕ್ಕೆ ಕೆಟ್ಟು ಹೋಗುತ್ತೆ? ಹಾಲು 2-3 ದಿವಸಗಳಿಗೆ ಕೆಟ್ಟು ಹೋಗಿ ಬಿಡುವಂತದ್ದು. ಅದನ್ನ ಸರಿಯಾಗಿ ಕಾಸಿ ಹೆಪ್ಪ ಹಾಕಿದ್ರೆ ಅದೇ ಹಾಲು ಏನಾಗುತ್ತೆ? ಹಾಲು ಏನಾಗುತ್ತೆ? ಮೊಸರಾಗಿ ಪರಿಣಮಿಸುತ್ತೆ. ಆ ಮೊಸರು 1 ವಾರ ಗಟ್ಟಲೆ ಕೆಡಂಗಿಲ್ಲ. ಅದೇ ಮೊಸರನ್ನ ಕಡಗೋಲಿಟ್ಟು ಕಡೆದ ನಂತರ ಆ ಮೊಸರಿನ ಮೇಲೆ ಬೆಣ್ಣೆ, ಆ ಮಜ್ಜಿಗೆ ಒಳಗಡೆಗೆ ಬೆಣ್ಣೆ ತೇಲಿ ಬರ್ತೈತಿ. ಆ ಬೆಣ್ಣೆ ತಿಂಗಳಾನುಗಟ್ಲೆ ಕೆಡೋದನೇ ಇಲ್ಲ. ಅದೇ ತಿಂಗಳಾನುಗಟ್ಲೆ ಕೆಡದೆ ಇರ್ತಕ್ಕಂಥ ಬೆಣ್ಣೆಗೆ ಸ್ವಲ್ಪ ಬೆಂಕಿಯನ್ನ ಹಚ್ಚಿ ಕಾಶಿ ಬಿಟ್ರ ಎಷ್ಟೋ ದಿನಗಳವರೆಗೆ ಬಾಳಿಕೆ ಬರುವಂತಹ ತುಪ್ಪವಾಗಿ ಪರಿಣಮಿಸುತ್ತೆ. 1-2 ದಿವಸಗಳಲ್ಲಿ ಕೆಡುವಂತಹ ಹಾಲು ತನ್ನನ್ನ ತಾನು ಕಷ್ಟಕ್ಕೆ ಈಡು ಮಾಡಿಕೊಂಡಾಗ ಕೆಡದೇ ಇರತಕ್ಕಂಥ ತುಪ್ಪವಾಗಿ ಪರಿಣಮಿಸುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರೋದಿಕ್ಕೆ ಪ್ರಾರಂಭಿಸಿದವು ಅಂತಂದ್ರೆ ಅವು ನಮ್ಮನ್ನ ಶಾಶ್ವತವಾಗಿ ಇಡೋದಿಕ್ಕೆ, ನಮ್ಮನ್ನ ನಿರಂತರ ಶಾಶ್ವತವಾಗಿರ್ತಕ್ಕಂಥ ಯಶಸ್ಸನ್ನ ಪಡೆಯುವಂಥದ್ದಕ್ಕೆ ನಮ್ಮನ್ನ ಕೊಂಡೊಯ್ತಾ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ನೀವು ಇನ್ನೇನು ಕೆಲವೇ ದಿವಸಗಳಲ್ಲಿ, ಈಗ ಇಲ್ಲಿ ಮಟ್ಟನು ಎಷ್ಟು ಎಂಜಾಯ್ ಮಾಡಿದ್ರಿ ನೋಡ್ರಿ. ಈ ಟ್ರೈನಿಂಗ್ ನಲ್ಲಿ ಕೂಡ ಬಹಳ ಮಜಾ ಮಾಡಿರ್ತೀರಿ. ನಾ ಹಿಂಗ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಮಜಾ ಮಾಡಿ ಏನೇನೋ ಟ್ರೈನಿಂಗ್ ತಗೊಂಡ್ರಿ. ಈ ಟ್ರೈನಿಂಗ್ ಆದ್ಮೇಲೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕ ಮೇಲೆ ಮೊದಲಿಗೆ ಮಾಡುವುದ ಮದುವಿನ. ಮದುವೆ ಆದ ನಂತರ ಸ್ಟಾರ್ಟ್ ಆಗುತ್ತೆ ಜೀವನ. ಎಷ್ಟೇ
ಎಷ್ಟೆಲ್ಲ ಜವಾಬ್ದಾರಿಗಳಿದೆ. ನಿಮ್ಗೆ ಕೆಲಸ ಸಿಕ್ತು ಅಂದ್ರೆ ಆ ಕೆಲಸ ನಿಮ್ಗೆ ಮಾತ್ರ ಅಲ್ಲ, ಇಡೀ ನಿಮ್ಮ ಕುಟುಂಬವನ್ನ ಕಾಪಾಡುವಂತಹ ಕೆಲಸವಾಗಬೇಕು. ಯಾರಿಗೂ ಅಕ್ಕನ ಮದ್ವಿ ಮಾಡೋದೈತಿ, ಯಾರಿಗೂ ತಂಗಿ ಮದ್ವಿ ಮಾಡೋದೈತಿ, ಯಾರಿಗೂ ಅಣ್ಣನ ಸ್ಕೂಲ್ ಫೀಸ್ ಕಟ್ಟೋದಿದೆ, ತಮ್ಮನ ಸ್ಕೂಲ್ ಫೀಸ್ ಕಟ್ಟೋದಿದೆ, ಯಾವುದೋ ಮನೆ ಸೋರ್ತಾ ಇದೆ, ಆ ಮನೆಯನ್ನು ವಾಪಸ್ ಕಟ್ಕೊಳ್ಬೇಕಾಗಿದೆ, ಅಪ್ಪನ ಕನಸು ನನಸು ಮಾಡಬೇಕಾಗಿದೆ. ಇಷ್ಟೆಲ್ಲಾ ಜವಾಬ್ದಾರಿಗಳನ್ನ ಇಟ್ಕೊಂಡು ವೃತ್ತಿ ಜೀವನಕ್ಕೆ ಬರ್ತಾ ಇದ್ದೀರಿ. ಈಗ ಒಂದು ವಿಷಯವನ್ನು ವೃತ್ತಿ ಜೀವನಕ್ಕೆ ಬರ್ತಕ್ಕಂಥವರಿಗೆ ನಾನು ಹೇಳೋದು, ನಮ್ಮಲ್ಲಿ ಈ ಬುದ್ಧಿವಂತಿಕೆಯ ಅರ್ಥ ಬದಲಾಗಿ ಬಿಡ್ತಾ ಇದೆ. ಬುದ್ಧಿವಂತಿಕೆ ಅಂತಂದ್ರೆ ಏನು? ಶಾಣೆ ಆದನವ ಅಂತಾರ, ಬುದ್ಧಿವಂತ ಆದನವ ಅಂತಾರ. ಈಗ ಕಾಲಘಟ್ಟಗಳಲ್ಲಿ ಈ ಬುದ್ಧಿವಂತಿಕೆಯ ಅರ್ಥ ಬದಲಾಗ್ತಾ ಇದೆ. ನಾನು ಒಂದು ನಿದರ್ಶನವನ್ನು ತಮಗೆ ಹೇಳ್ತೀನಿ, ಅದರಲ್ಲಿ ಯಾರು ಬುದ್ಧಿವಂತ ಹೇಳಿ? ನಮಗೆ ಕಾಮನ್ ಆಗಿ ನಮ್ಮ ಊರುಗಳಲ್ಲಿ ನಮ್ಮ ಜನರು ಯಾರನ್ನ ಬುದ್ಧಿವಂತ ಅಂತ ಹೇಳಿ ಕರೀತಾರೆ? ಒಬ್ಬ IAS ಆಫೀಸರ್ ಇರ್ತಾನೆ, ಅತ್ಯಂತ ಪ್ರಾಮಾಣಿಕವಾಗಿ ಇರ್ತಕ್ಕಂಥವನು, ಒಂದೇ ₹1 ಲಂಚವನ್ನು ಸಹಿತ ಮುಟ್ಟದೇ ಇರ್ತಕ್ಕಂಥವನು, ತನ್ನ ಸಂಬಳದಿಂದ ಮಾತ್ರ ಜೀವನವನ್ನ ಸಾಗಿಸಬೇಕಾಗಿರ್ತಕ್ಕಂಥವನು. ಅವನಿಗೆ ಒಬ್ಬನು ಪರ್ಸನಲ್ ಅಸಿಸ್ಟೆಂಟ್ ಇರ್ತಾನೆ, ಅವನ ಜೊತೆಗೆ ಇರ್ತಕ್ಕಂಥವ್ನು. ಅವನು ತುಂಬಾ ಭ್ರಷ್ಟತನವನ್ನ ಮಾಡ್ತಿರ್ತಾನೆ, ಲಂಚ ತಗೋತಿರ್ತಾನೆ. ಈ IAS ಆಫೀಸರ್ ಇನ್ನು ಗೌರ್ಮೆಂಟ್ ಕ್ವಾರ್ಟರ್ಸ್ನಾಗ ಇರ್ತಾನ ಅಥವಾ ಬಾಡಿಗೆ ಮನೆ ಒಳಗಡೆ ಇರ್ತಾನ. ಈ ಲಂಚ ತಗೊಂಡು ಅವ್ರ ಪರ್ಸನಲ್ ಸೆಕ್ರೆಟರಿ ಇರ್ತಾನಲ್ಲ, PS, ಸೊ ಅವನು ಸ್ವಂತ ಮನೆಯನ್ನ ಅದ್ಭುತವಾಗಿರುವಂತಹ ಬಂಗಲೆಯನ್ನ ಕಟ್ಟಿಕೊಳ್ತಾನೆ. ಮನೆ ಓಪನಿಂಗ್ ಎಲ್ಲಾರನು ಇನ್ವೈಟ್ ಮಾಡಿರ್ತಾನೆ. ಎಲ್ಲಾರು ನೋಡ್ತಾರ, IAS ಆಫೀಸರ್ ನೋಡಿ ಶಾಣೆನ ಇಲ್ಲಿವ, ಬಾಡಿಗೆ ಮನೆಗೆ ಅದಾನ. ಶಾಣೆ ಯಾರು ಶಾಣೆ? ಇವ ಬರೇ ಇದು ಆಗಿ PS ಆಗಿ 1 ಡಿಗ್ರಿ ಮುಗಿಸ್ಕೊಂಡವ, ಸ್ವಂತ ಮನಿ ಕಟ್ಕೊಂಡ. ನೋಡಿ ಎಷ್ಟು ಶಾಣೆ ಅದಾನವ. ಯಾವುದು ಶಾಣೆತನ ನಿಜವಾಗಿಯೂ? ಯಾವುದು ಬುದ್ಧಿವಂತಿಕೆ ನಿಜವಾಗಿಯೂ? ನೈಜವಾಗಿ ಬುದ್ಧಿವಂತಿಕೆ ಅನ್ನುವಂಥದ್ದು IAS ಮುಗಿಸಿದ್ರು ನಮ್ಮ ಮುಂದ ಅವನನ್ನ ದಡ್ಡನನ್ನಾಗಿ ಕಾಣುವಂತಹ ಸಮಾಜ, ಅವನನ್ನ ದಡ್ಡನನ್ನಾಗಿ ನೋಡುವಂತ ಮನಸ್ಥಿತಿಗೆ ನಾವೆಲ್ಲ ತಲುಪಿದ್ದೀವಿ. ಅದಕ್ಕೆ ಬುದ್ಧಿವಂತಿಕೆಯ ಅರ್ಥ, ಬುದ್ಧಿವಂತಿಕೆಯ ಕಲ್ಪನೆ ಇವತ್ತು ಬದಲಾಗ್ತಾ ಇದೆ. ನಾಳೆ ನಿಮ್ಮನ್ನ ಯಾರು ಬೇಕಾದ್ರೂ ದಡ್ಡ ಅಂತೇಳಿ ಕರೀಲಿ, ನೀವು ಪ್ರಾಮಾಣಿಕತೆಯ ಬದುಕನ್ನ, ಪ್ರಾಮಾಣಿಕತೆಯ ವೃತ್ತಿಯನ್ನ ಆಯ್ದುಕೊಳ್ಳ್ರಿ. ಪ್ರಾಮಾಣಿಕವಾಗಿ ಬದುಕುವಂತಹ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು. ಔಪಚಾರಿಕತೆಯಿಂದ, ಶಿಕ್ಷಣದಿಂದ ಮಾತ್ರ ಏನೆಲ್ಲವನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಬಹಳಷ್ಟು ಸ್ವಲ್ಪ ಕಡಿಮೆ ಕಲ್ತವ್ರು ಇರ್ಬೋದು ಅಥವಾ ಹೆಚ್ಚಿಗೆ ಕಲ್ತವ್ರು ಇರ್ಬೋದು. ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಶಿಕ್ಷಣವನ್ನ ಪಡೆಯುವಂಥದ್ದು ನಮ್ಮೆಲ್ಲರಲ್ಲಿಯೂ ಇರ್ತಕ್ಕಂಥದ್ದು. ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ 2 ರೀತಿಯಾದ ಶಿಕ್ಷಣವನ್ನು ಪಡಿತೀವಿ. ಒಂದು ನಿರ್ದಿಷ್ಟ ಗೋಡೆಗಳ ಮಧ್ಯದಲ್ಲಿ, 4 ಗೋಡೆಗಳ ಮಧ್ಯದಲ್ಲಿ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಜೊತೆಗೆ ನಿರ್ದಿಷ್ಟ ವಿಷಯವನ್ನ ಕಲಿಯುವುದು ಔಪಚಾರಿಕ ಶಿಕ್ಷಣವಾದರೆ, ಸಮಾಜದ ಮೂಲಕ, ಸ್ನೇಹಿತರ ಮೂಲಕ ಹೊರಗಡೆಗೆ ನಾವು ಕಲಿಯುವಂಥದ್ದು ಅನೌಪಚಾರಿಕವಾಗಿರುವಂತಹ ಶಿಕ್ಷಣ. ಎರಡೂ ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇವತ್ತು ಯಾರನ್ನ ಕೇಳಿದ್ರು 90% ರಿಸಲ್ಟ್, ಯಾರನ್ನ ಕೇಳಿದ್ರು 99% ರಿಸಲ್ಟ್. ಕೇಳ್ರಿ ನೀವು, ಇದರಲ್ಲೇ ಇರ್ತಕ್ಕಂಥದ್ದು ಎಲ್ಲರೂ 90 ಮ್ಯಾಗ ಇರ್ತಕ್ಕಂಥವ್ರೆ ಬಹಳಷ್ಟು ಜನ. 70, 80, 90 ಕಾಮನ್ ಆಗಿಬಿಟ್ಟವ ಈಗ. ಅಂದ್ರೆ ಎಲ್ಲರೂ ಎಷ್ಟೆಲ್ಲ ಬುದ್ಧಿವಂತರಾಗ್ತಾ ಇದ್ದಾರೆ. ಅಂಕಗಳನ್ನ ಗಳಿಸುವುದರ ಮೂಲಕ ಕೇವಲ ಬುದ್ಧಿವಂತಿಕೆ ಸಾಧ್ಯವಿಲ್ಲ. ಸಾಮಾನ್ಯ ಜ್ಞಾನವನ್ನ ಬೆಳೆಸಿಕೊಳ್ಳಿ, ವೃತ್ತಿಗೆ ಬೇಕಾಗಿರ್ತಕ್ಕಂತಹ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳಿ. ನಾನು ನಮ್ಮ ಕಾಲೇಜ್ ಒಳಗಡೆಗೆ ಟ್ರೈನಿಂಗ್ ಮಾಡಿಸ್ತಾ ಇದ್ವಿ ವಿದ್ಯಾರ್ಥಿಗಳಿಗೆ, ಕೌಶಲ್ಯ ತರಬೇತಿಯನ್ನ ಮಾಡಬೇಕು ಅಂತೇಳಿ. ಆ ಕೌಶಲ್ಯಗಳನ್ನ, ಅದಕ್ಕೆ ಅಲ್ಲಿ ಬಂದಿರ್ತಕ್ಕಂಥವ್ರು ಹೇಳ್ತಾ ಇದ್ರು, ಸರ್ ಇವತ್ತು ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ, ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯದ ಕೊರತೆ ಇದೆ. ನನಗೆ ಇಂಥ ವ್ಯಕ್ತಿ ಬೇಕಾಗಿದೆ ಕೆಲಸಕ್ಕೆ ಅಂತಂದ್ರೆ ಅಂತ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಅದಕ್ಕೆ ಉತ್ತಮವಾಗಿರ್ತಕ್ಕಂತಹ ಕೌಶಲ್ಯವನ್ನ ವೃದ್ಧಿಸಿಕೊಳ್ಳಿ. 70-90% ಮಾಡಿ ಕೇವಲ ಮಾರ್ಕ್ಸ್ ಕಾರ್ಡ್ ಒಳಗಡೆಗೆ ರಿಸಲ್ಟ್ ಕಳಿಸ್ತಕ್ಕಂಥದ್ದು ಮಾತ್ರ ಅಲ್ಲ. ನಾನೊಮ್ಮೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೆ. ಈ ಜ್ಯೋತಿಷ್ಯ ಅರ್ಧಪೂರ್ಣವೋ ಅರ್ಧರಹಿತವೋ ಅಂತ ಪಾಠ ಇತ್ತು. ಅದನ್ನ ಹಿಂಗೆ ಹಿಡ್ಕೊಂಡು ಪಾಠ ಮಾಡ್ತಾ ಇರ್ಬೇಕಾದಾಗ ಅದರಲ್ಲಿ ಒಂದು ಸೆಂಟೆನ್ಸ್ ಬರುತ್ತೆ, ದಿನಪತ್ರಿಕೆಗಳಲ್ಲಿ ಭವಿಷ್ಯವಾಣಿಗಳು ದ್ವಂದ್ವಾರ್ಥದಿಂದ ಕೂಡಿರುತ್ತವೆ ಅಂತ ಅದ್ರ ಒಂದು ಸೆಂಟೆನ್ಸ್ ಬಂತು. ನಾನು ಹಿಂಗ್ ಪಾಠ ಮಾಡ್ತಾ ಮಾಡ್ತಾ ಕೆಳಗಡೆಗಿರುವಂತಹ ವಿದ್ಯಾರ್ಥಿಗೆ ಹೇಳಿದೆ, ನನ್ನ ಟೇಬಲ್ ಮ್ಯಾಗ ನ್ಯೂಸ್ ಪೇಪರ್ ಐತ್ ನೋಡು ಅಂದೆ. ನಾನು ಪಾಠ ಮಾಡ್ತಾ ಮಾಡ್ತಾ ಹುಡುಗನಿಗೆ ನನ್ನ ಟೇಬಲ್ ಮ್ಯಾಗ ನ್ಯೂಸ್ ಪೇಪರ್ ಐತ್ ನೋಡು ಅಂತ ಹೇಳಿದಾಗ ಆ ಹುಡುಗ ಹೋದ,
5 ಸರ್ ಅಂತ ನೋಡಿ ಬಂದು 5 ಸರ್ ಅಂತ. ನಾ ಹೇಳಿದ್ದು ಏನದ್ರ ಅರ್ಥ? ನ್ಯೂಸ್ ಪೇಪರ್ ಐತ್ ನೋಡು ಅಂತಂದ್ರೆ ನಿನ್ ಟೇಬಲ್ ಮೇಲೆ ನ್ಯೂಸ್ ಪೇಪರ್ ಐತ್ ನೋಡು ಅಂತಂದ್ರೆ ಹೋಗಿ ತಗೊಂಡ್ ಬರ್ಬೇಕಾಗಿತ್ತು ಅವನು. ಅದನ್ನ ಬಿಟ್ಟ 5 ಸರ್ ನಿಮ್ ಟೇಬಲ್ ಮೇಲೆ ನ್ಯೂಸ್ ಪೇಪರ್ ಐತಿ, ಹೌದಪ್ಪ ನಂದ ತಪ್ಪು, ಅದನ್ನ ತಗೊಂಡ್ ಬಾ ಅಂತ ಹೇಳ್ಬೇಕಾಗಿತ್ತು ನಾನು, ಈಗ ಹೋಗಿ ತಗೊಂಡ್ ಬಾ ಅಂದ್ರೆ ಎಷ್ಟು ಮಟ್ಟಿಗೆ ಮತ್ತು ಆ ವಿದ್ಯಾರ್ಥಿಯನ್ನು ಕಡಿಮೆ ಅಂಕಗಳನ್ನ ಗಳಿಸ್ತಕ್ಕಂಥ ದೊಡ್ಡ ವಿದ್ಯಾರ್ಥಿ ಎಲ್ಲ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಕ್ಕಂಥ ನಮ್ಮ ಕಾಲೇಜಿನ ಟಾಪರ್. ಸೊ ಅದಕ್ಕೆ ವೃತ್ತಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನ, ಒಳ್ಳೆಯ ಜ್ಞಾನವನ್ನ, ಸಾಮಾನ್ಯ ಜ್ಞಾನವನ್ನ ತಾವೆಲ್ಲರೂ ಪಡೆದುಕೊಳ್ತಕ್ಕಂಥದ್ದು ಅವಶ್ಯಕವಾಗಿದೆ. ನಮ್ಮ ಬದುಕು ಇದಲ್ಲ, ಮುಂದೆ ಇನ್ನೂ ಎಲ್ಲೋ ನಮ್ಮ ಬದುಕಿದೆ. ಈಗ ನೀವು ಬದುಕ್ತಾ ಇದ್ದೀರಲ್ಲ, ಈಗ ನಾವೆಲ್ಲರೂ ಬದುಕ್ತಾ ಇದ್ದೀವಲ್ಲ, ಈಗ ನಿಮ್ಮ ಬದುಕು ಇನ್ನು ಮುಂದೆ ಎಲ್ಲೋ ಒಂದು ಕಡೆಗೆ ಪ್ರಾರಂಭವಾಗಬೇಕಾಗಿರ್ತಕ್ಕಂಥದ್ದು. ಅದನ್ನ ಕಟ್ಟಿಕೊಳ್ಳೋದಿಕ್ಕೆ ಇಲ್ಲಿ ತರಬೇತಿಯನ್ನ ಪಡೆದಿದ್ದೀರಿ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ಜೀವನ. ಒಂದ್ಸಾರಿ ಒಂದು ಊರು ಒಳಗಡೆಗೆ ರಾಜ ಸತ್ತು ಹೋದ ಅಂತೆ. ಒಂದು ಪ್ರದೇಶದ ಒಂದು ಊರಿನ ರಾಜ ಸತ್ತು ಹೋದ ನಂತರ ಬೇರೆ ಯಾರನ್ನ ರಾಜನನ್ನಾಗಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡ್ತಾರೆ. ಆ ರಾಜನಿಗೆ ಯಾರು ಹಿಂದ ಮುಂದೆ ಯಾರು ಇರಂಗನೇ ಇಲ್ಲ. ಮತ್ತೆ ಯಾರನ್ನ ಮಾಡಬೇಕು? ಮತ್ತೆ ಈಗ ಊರಾಗ ಯಾರನ್ನಾರು ಒಬ್ಬರನ್ನ ಆರಿಸಿ ನಾವು ನಮ್ಮ ರಾಜನನ್ನಾಗಿ ಆಯ್ಕೆ ಮಾಡಬೇಕು. ಎಲ್ಲರೂ ಊರ ಪುರ ಪ್ರಮುಖರೆಲ್ಲರೂ ಸೇರಿ ನಿರ್ಧಾರವನ್ನ ಮಾಡಿದ್ರು. ಒಂದು ನಿಬಂಧನೆಯನ್ನ ಹಾಕಿದ್ರು. ರಾಜ ಆಗಬೇಕು ಅಂದ್ರೆ ಕೇವಲ 2 ವರ್ಷಗಳು ಮಾತ್ರ ರಾಜ ಆಗ್ಬೇಕು. 2 ವರ್ಷ ಆಳ್ವಿಕೆಯನ್ನ ಮಾಡಿದ ನಂತರ ಅವನು ಆ ಊರನ್ನ ಬಿಟ್ಟು ಹೊರಗಡೆಗೆ ಹೋಗ್ಬೇಕು. ಅಂದ್ರೆ ಅಲ್ಲಿ ಒಂದು ದೊಡ್ಡ ಕಾಡು ಐತೆ ಆ ಊರ್ ಬಾಜು. ಆ ಕಾಡ್ನ್ಯಾಗ ಅವನನ್ನ ಬಿಟ್ಟು ಬರೋ ನಿರ್ಧಾರ ಮಾಡ್ತಾರೆ. 2 ವರ್ಷ ಯಾರು ಬೇಕಾದ್ರೂ ರಾಜ ಆಗ್ಬೋದು. 2 ವರ್ಷ ರಾಜ್ಯಭಾರವನ್ನ ಮಾಡೋದು. 2 ವರ್ಷ ಆದ ನಂತರ ಅವನನ್ನ ಆ ಕಾಡಿಗೆ ಹೋಗಿ ಬಿಟ್ಟು ಬಂದ್ಬಿಡು. ಎಲ್ಲರೂ ಊರಾಗ ನಾನು ಒಲ್ಲೆ 2 ವರ್ಷ ರಾಜ ಆಗಿ ಮತ್ತೆ ಆಮ್ಯಾಗ ಆ ಕಾಡ್ನ್ಯಾಗ ಬಿಟ್ಟು ಬರುದಂತ. ಆ ಕಾಡ್ನ್ಯಾಗ ಎಲ್ಲ ದುಷ್ಟ ಪ್ರಾಣಿ ಪಕ್ಷಿಗಳು ಇರ್ತಾವು, ಅವುಗಳು ನಮ್ಮನ್ನ ಎಲ್ಲಾನು ತಿಂದು ಹಾಳು ಮಾಡಿಬಿಡ್ತಾವು. ಅದಂಗ ಹೋಮರೆ ಬೇಡ ಅಂತೇಳಿ ಎಲ್ಲರೂ ಬೇಡ ಅನ್ನಕತ್ತಿದ್ರಂತ. ಒಬ್ಬ ಯುವಕ ಮುಂದೆ ಬಂದ, ನಾನಾಗ್ತೀನ್ರಿ. ಸರಿ, ಅವನು ರಾಜ್ಯಭಾರವನ್ನ ಮಾಡೋದು ಅತ್ಯಂತ ಪ್ರಾಮಾಣಿಕವಾಗಿ ಒಳ್ಳೆ ರಾಜ್ಯಭಾರವನ್ನ ಮಾಡಿದ. ಊರಾಗಿನ ಜನರು ಎಲ್ಲರ ಪ್ರೀತಿಗೆ ಪಾತ್ರನಾದ. ಊರಾಗಿನ ಜನ ಎಲ್ಲರೂ ಅವನನ್ನ ಹೊಗಳಕತ್ತಿದ್ರು. ಏನ್ ರಾಜ ಅದ ನಮ್ ರಾಜ, ಹೊಸ ರಾಜ, ಅದ್ಭುತವಾಗಿದ್ದಾನೆ, ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾನೆ, ಒಳ್ಳೊಳ್ಳೆಯ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾನೆ, ಅವನೇ ನಮ್ಗೆ ಇರ್ಬೇಕು ಅನ್ಸಕತ್ತು. ಆದ್ರೆ 1 ವರ್ಷ ಆಯ್ತು, 2 ವರ್ಷ ಆಯ್ತು, ಊರಾಗಿನ ಜನ ಎಲ್ಲರೂ ಹೇಳಿದ್ರಂತ ಅವನಿಗೆ, ಏ ರಾಜ ಬ್ಯಾಡು, ಊರ್ ಬಿಟ್ಟು ಓಡೋಗ್ಬಿಡು, ಮುಗ್ಯಾಕ್ ಬಂತು 2 ವರ್ಷ, ನಿನ್ನ ಆ ಕಾಡಿ ಕಳಿಸಿ ಬಿಡ್ತಾರ, ಸತ್ತು ಹೋಗಿ ಬಿಡ್ತಿದ್ದೆ ನೀನು, ಬೇಡ ನಾನು ಒಲ್ಲೆ ಅಂತೇಳಿ ರಾತ್ರಿ ಊರ್ ಬಿಟ್ಟು ಹೋಗಿಬಿಡು ಅಂದ್ರು. ಇಲ್ಲ ನಾನೆಲ್ಲ ಹಾಕಿನಿ. 2 ವರ್ಷ ಆಯ್ತು, ಈ ರಾಜನಿಗೆ ಏನು ಭಯನೇ ಇರ್ಲಿಲ್ಲ. ಆ ಕಾಡಿನಾಗ ಬಿಟ್ಟು ಬರ್ಬೇಕಲ್ಲ. ಊರಾಗಿನ ಜನ ಎಲ್ಲರೂ ದುಃಖ ತಪ್ತರಾದ್ರು, ಕಾಡಿಗೆ ಬಿಟ್ಟು ಬರೋದಿಕ್ಕೆ ಸನ್ನದ್ಧರಾದ್ರು. ಎಲ್ಲ ಮೆರವಣಿಗೆ ಮಾಡ್ಕೊಂತ ಕಾಡಿನಾಗ ಬಿಡಾಕೊಂಡು ನಕ್ಕೊಂತನ ಇದ್ದ. ಅವಾಗ ಅವ್ರು ಕೇಳಿದ್ರಂತ, ಅಲ್ಲೂ ನೀನ್ ಕಾಡಿಗೆ ಬಿಡಾಕತ್ತೀವಿ, ಅಂತ ಕಾಡು ಬೇರೆ ಅದು, ಅಲ್ಲಿ ಸತ್ತ ಹೋಗಿ ಬಿಡ್ತಿದ್ದಿ ನೀನು ಅಂತಂದ್ರು. ಅವಾಗ ಅವ ಹೇಳಿದ, ಲೇ ಹುಚ್ಚ, ನಾ 2 ವರ್ಷ ಏನ್ ಮಾಡೀನಿ ಅಂತ ಮಾಡಿ ನೀನು? ನಾನು 2 ವರ್ಷ ಇಲ್ಲಿ ರಾಜ್ಯಭಾರ ಮಾಡ್ತಾ ಇರೋದನ್ನ ಮಾತ್ರ ನೀನು ನೋಡಿದ್ದೀಯ. ನಾನು 2 ವರ್ಷ ಈ ಸಾಮ್ರಾಜ್ಯವನ್ನ ಅಲ್ಲಿಗೆ ಶಿಫ್ಟ್ ಮಾಡೋ ಪ್ರಯತ್ನ ಮಾಡೀನಿ. ಅಲ್ಲಿ ಅದ್ಭುತವಾಗಿರುವಂತಹ ಅರಮನೆಗಳನ್ನ ಕಟ್ಟಿದ್ದೇನೆ. ಯಾಕಂದ್ರೆ ನನಗೆ ಗೊತ್ತಿತ್ತು ನನ್ನ ಮುಂದಿನ ಬದುಕು ಇಲ್ಲಿ ಇರುವುದಿಲ್ಲ, ನನ್ನ ಮುಂದಿನ ಬದುಕು ಅಲ್ಲಿ ಐತಿ ಅಂತೇಳಿ. ಅದಕ್ಕೆ ಅಲ್ಲಿ ಅದ್ಭುತವಾಗಿರುವಂತಹ ಸಾಮ್ರಾಜ್ಯವನ್ನೇ ನಾನು ಸೃಷ್ಟಿ ಮಾಡಿ ಬಂದಿದ್ದೀನಿ. ನಾವೆಲ್ಲರೂ ಇನ್ನು ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಹೇಳ್ತಾನ. ಅಂದ್ರೆ ನಾವ್ ಇವತ್ತಿಲ್ಲಿ ಬದುಕಾಕತ್ತಿದ್ದೇವೆಲ್ಲ, ಇದಷ್ಟೇ ಜೀವನ ಅಲ್ಲ. ಮುಂದೆ ಎಲ್ಲೋ ನನ್ನ ಬದುಕಿದೆ, ಮುಂದೆ ಎಲ್ಲೋ ನಮ್ಮ ಕನಸುಗಳು ಸಾಕಾರಗೊಳ್ಳುವಂತಹ ದಿನಗಳಿವೆ. ಆ ಮುಂದಿನ ದಿನಗಳಿಗಾಗಿ ನಾವೆಲ್ಲರೂ ಇಂದು ಬದುಕ್ತಾ ಇದ್ದೀವಿ. ಆ ಮುಂದಿನ ದಿನಗಳನ್ನ ಅದ್ಭುತವಾಗಿ ನಾವು ಕಟ್ಟಿಕೊಳ್ಬೇಕು ಅಂತಂದ್ರೆ ಇಂದು ಕಷ್ಟವನ್ನ ಪಡಲೇಬೇಕು. ಆ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡೋಣ. ನಿಮ್ಮೆಲ್ಲರ ವೃತ್ತಿ ಜೀವನ ಅದ್ಭುತವಾಗಿರ್ಲಿ. ನಿಮ್ಮೆಲ್ಲರಿಗೂ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಸಿಗ್ಲಿ. ಕೆಲಸಗಳು ಸಿಕ್ಕ ನಂತರ ಅಲ್ಲಿಗೆನೆ ನಿಂತ್ಕೊಂಡು ಬಿಡಬೇಡಿ, ಚಲನೆಯನ್ನ ಕಳೆದುಕೊಂಡು ಬಿಡಬೇಡಿ. ಮತ್ತೆ ಬೇರೆ ಬೇರೆ ಪರೀಕ್ಷೆಗಳನ್ನ ಎದುರಿಸಿ ಮತ್ತೆ ಬೇರೆ ಬೇರೆ ವೃತ್ತಿಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಆ ವೃತ್ತಿಯಲ್ಲಿಯೇ ಮುಂದೆ ಉತ್ತರೋತ್ತರವಾಗಿ ಬೆಳೀತಾ 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 ಹೋಗಿ ಈ ಜಗತ್ತು ಬಾಯಿ ಮ್ಯಾಗ ಬೆರಳಿಟ್ಕೊಂಡಿರಬೇಕು. ಅಂತಹ ಅದ್ಭುತವಾಗಿರುವಂತಹ ಸಾಧನೆ ತಮ್ಮೆಲ್ಲರಿಂದ ಆಗ್ಲಿ. ಇಂತಹ ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನ ಗಳಿಸ್ತಾ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಸಾವಿರಾರು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನ ನೀಡುತ್ತಾ ಅವರಿಗೆ ಒಳ್ಳೆಯ ತರಬೇತಿಯನ್ನ ನೀಡುತ್ತಾ
ನೀಡ್ತಾ ಇದು ಬೆಳೀತಾ ಹೋಗ್ಲಿ ಅಂಥೇಳಿ ಆಶಿಸ್ತಾ ಹರಿಸ್ತಾ ಬಯಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಲ್ಲಿಯವರೆಗೂ ನನ್ನ ಮಾತುಗಳನ್ನು ಸಹನೆಯಿಂದ ಸಹಿಸಿಕೊಂಡ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳು. ಥ್ಯಾಂಕ್ ಯು. All the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತ ಚಾಮಯ್ಯ ಮಾಸ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಂಥ ಮಾಸ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ಪೋಲ್ ಕ್ಲಿಂಬಿಂಗ್ ಟ್ರೈನಿಂಗ್ ಸೆಂಟರ್ ಇದರ ವ್ಯವಸ್ಥಾಪಕರು ಆದಂಥ ಶ್ರೀಯುತ ವೆಂಕಟೇಶ್ ಅವರೇ, ಅವರ ಸಹೋದರರಾದಂಥ ಸಂಜಯ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈಗ ತಾನೇ ಮಾತಾಡಿ ನಿರ್ಗಮಿಸಿದಂಥ ನನ್ನ ಹಿರಿಯ ಸಹೋದರರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಆದಂಥ ಶ್ರೀಯುತ ರಾಜಣ್ಣ ಕೊರೆ ಅವರೇ, ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯರು ಆದಂಥ ಡಾಕ್ಟರ್ ಪಾಟೀಲ್ರವರು ಕೂಡ ಈಗ ನಿರ್ಗಮಿಸಿದ್ದಾರೆ. ಪಾಟೀಲ್ರವರೇ, ವೇದಿಕೆ ಮೇಲೆ ಆಸನರಾದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ಹೊಸಮನೆ ಅವರೇ, ಹನುಮರೆಡ್ಡಿ ಅವರೇ ಹಾಗೂ ಮೇಡಮ್ ಕಲ್ಕಟ್ಟೆ ಅವರೇ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ಶ್ರೀಯುತ ಪಾಟೀಲ್ ಅವರೇ ಹಾಗೂ ಲಕ್ಕನ್ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರೇ, ಈ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರು, ಈಗಾಗಲೇ ಅನೇಕರು ಮಾತಾಡಿದರು. ಶನಗೌಡರು ಭಾಳ ಅತ್ಯಂತ ಮಾರ್ಮಿಕವಾಗಿ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಮತ್ತು ಯಾವ ರೀತಿ ನಾವು ತಂದೆ ತಾಯರಿಗೆ ಮತ್ತು ಕಲಿಸಿದಂಥ ಗುರುಗಳಿಗೆ ಜೀವನವನ್ನು ಯಾವ ಮಟ್ಟಕ್ಕೆ ನಾವು ನಮ್ಮ ಜವಾಬ್ದಾರಿ ಮೂಲಕ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಂತ ಏನು ಅತ್ಯಂತ ಮಾರ್ಮಿಕವಾಗಿ ಎಲ್ಲ ರೀತಿಯಿಂದ ಉದಾಹರಣೆಯ ಜೊತೆಗೆ ತಮಗೆಲ್ಲ ತಿಳಿಸಿಕೊಟ್ಟಿದ್ರು. ಅದೇ ರೀತಿಯಾಗಿ ಕೊರವಿಯವರು ಮಾತಾಡಿದರು. ನಾನೇನು ಭಾಳ ಮಾತಾಡಲ್ಲ, ಯಾಕೆ ಭಾಷಣಕಾರನೂ ಅಲ್ಲ ನಾನು ಜಾಸ್ತಿ. ವೆಂಕಟೇಶ್ ಅವರು ಬಹುಶಃ ಹುಬ್ಳಿಗೆ ಬಂದು 6 ತಿಂಗಳಾಗಿರ್ಬೋದು. ತಮಗೆಲ್ಲ ಏನು ಟ್ರೈನಿಂಗ್ ಕೊಡಬೇಕಂತಂದು KPTCL ಮೂಲಕ ತಾವೇನು ಬಯಸಿದಿರಿ, ಒಂದು ತಮ್ಮ ಜೀವನದಲ್ಲಿ ಒಂದು ಉದ್ಯೋಗವನ್ನು ಸೇರಬೇಕು, ಸರ್ಕಾರಿ ನೌಕರಿಯಲ್ಲಿ ಪಡಿಬೇಕು ಅಂತ ತಾವೇನು ರಾಜ್ಯದ ಹಲವಾರು ಭಾಗಗಳಿಂದ ತಾವೆಲ್ಲರೂ ಇಲ್ಲಿ ಭಾಗವಹಿಸಿ ಈ ಒಂದು ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ವಿವಿಧ ಭಾಗಗಳಿಂದ ಬಂದು ಸುಮಾರು 6 ತಿಂಗಳವರೆಗೆ ಅವರ ಕೊಟ್ಟಂಥ ತರಬೇತಿ ಮೂಲಕ ಅವರು ಹೇಳ್ತಾ ಇದ್ರು, ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದು ಒಂದೇ ಸೆಂಟ್ರ್, ತಮಗೆ ತರಬೇತಿ ನೀಡುವಂಥ ಯಾವುದಾದ್ರೂ ಒಂದೇ ಸೆಂಟರ್ ಇದೆಯಪ್ಪ ಅಂದ್ರೆ ಅದು VK ಪೋಲ್ ಕ್ಲಿಂಬಿಂಗ್ ಟ್ರೈನಿಂಗ್ ಸೆಂಟರ್ ಅಂತ. ಬಹುಶಃ ನಾವು ಸರ್ಕಾರಿ ನೌಕರಿ ತಗೋಬೇಕು ಅಂದ್ರೆ ಭಾಳ ಕಷ್ಟಪಡೋದೈತೆ ಇವತ್ತಿನ ದಿನಮಾನಗಳಲ್ಲಿ. ಹಿಂದೆ ನಮ್ಮ ತಂದೆಯವ್ರ ಕಾಲ ಇರ್ಬೋದು, ಅದಕ್ಕಿಂತ ಹಿಂದಿದ್ದಲೇ ಸರ್ಕಾರಿ ನೌಕರಿಗೆ ಮನೆ ಕರೆಯಾಕೆ ಬರ್ತಿದ್ರಂತ. ಸರ್ಕಾರಿ ನೌಕರಿ ಕೊಡ್ತೇವೆ, ಯಾರೋ ಒಬ್ಬರು ಒಂದು SSLCನೋ ಅಥವಾ PUC ಅಥವಾ ಡಿಗ್ರಿ ಕಲಿತ್ರೆ ಅಂದರೆ ಅವ್ರಿಗೆ ಮಾಮಲೆದಾರ, ಅವಾಗ ತಹಸೀಲ್ದಾರ್ ಅಂತಿದ್ದಿಲ್ಲ, ಮಾಮಲೆದಾರ್ ಅಂತಿದ್ರು. ಮಾಮಲೆದಾರರು ಅಥವಾ ಅಸಿಸ್ಟೆಂಟ್ ಕಮಿಷನರ್ ಇಂಥ ಬೇರೆ ಬೇರೆ ಇಲಾಖೆಗಳಲ್ಲಿ ನೌಕರಿಗೆ ಕರಿತಾ ಇದ್ರಂತೆ. ಬಟ್ ಅವತ್ತಿನ ದಿನಮಾನನ ಬೇರೆ, ಇವತ್ತಿನ ಬೇರೆ. ಆಗ ಇವತ್ತು ನೌಕರಿ ಪ್ರತಿಯೊಬ್ಬರಿಗೂ ಭಾಳ ಅವಶ್ಯಕತೆ. ಯಾಕಂದ್ರೆ ಅವರು ತಮ್ಮ ಜೀವನವನ್ನು
ವೃತ್ತಿ ಜೀವನವನ್ನಾಗಿ ಪರಿವರ್ತಿಸಿಕೊಳ್ಳಿಕ್ಕೆ ಭಾಳ ಅವಶ್ಯಕ. ಆ ನಿಟ್ಟಿನಲ್ಲಿ ಏನು ಕಳೆದ 6 ತಿಂಗಳಿಂದ ಸುಮಾರು 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ತಾವು ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಮೆರೆಯುವಂಥ ಕೆಲಸವನ್ನು ಏನು ತಮಗೆ ನೀಡಿದ್ದಾರೆ ವೆಂಕಟೇಶ್ ಅವರು. ನಿಜಕ್ಕೂ ಬಹುಶಃ ಇದು ತಮಗೆಲ್ಲ ಮತ್ತು ನಮಗೂ ಕೂಡ ಹೆಮ್ಮೆ ಆಗುವಂಥ ವಿಷಯ. ಯಾಕಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ಈ ಥರ ಒಂದು ಸಂಸ್ಥೆ ಮುಂದೆ ಬಂದು ನೌಕರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾರ್ಗದರ್ಶನ ಮಾಡುವುದು, ತರಬೇತಿ ನೀಡುವುದು ಮತ್ತು ನೌಕರಿ ಸಿಗುವುದು ಎಲ್ಲ ಏನು ತರಬೇತಿಯಲ್ಲಿ ಪಡೆದಂಥ ತರಬೇತಿ ಎಲ್ಲ ತರಬೇತಿದಾರಿಗೂ ಕೂಡ ನೌಕರಿ ಸಿಗುವಂಥ ಕೆಲಸವನ್ನು ಶ್ರೀಯುತರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಹುಬ್ಬಳ್ಳಿಯರಲ್ಲ, ಬೇರೆ ಜಿಲ್ಲೆದವರು, ಗುಲ್ಬರ್ಗದಿಂದ ಬಿಟ್ಟು ಅವ್ರ ತಂದೆಯವರು ಹರಿಶ್ಚಂದ್ರ ಅವರು ಕೂಡ KPTCLದಲ್ಲಿ ನೌಕರಿ ಮಾಡಿ ಏನು ನಿವೃತ್ತಿಯನ್ನು ಪಡೆದರು. ಅವರ ಜೊತೆಗೆ ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ಇವರು ಅದಕ್ಕೆ ಮಾರು ಹೋಗಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಅಂತ ತಿಳ್ಕೊಂಡು ಆ ಒಂದು ಸಾಧನೆ ಅವ್ರ ತಂದೆಯವರ ಜೊತೆಗೆ ತರಬೇತಿ ಪಡೆಯೋದ್ರ ಜೊತೆಗೆ ನಿಮಗೆ ಇವತ್ತು 300 ಜನಕ್ಕೆ 400 ಜನಕ್ಕೆ ತರಬೇತಿ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಪ್ಪ ಅಂತ ಅಂದರೆ ಅದು ವೆಂಕಟೇಶ್ ಅವರವರ ಒಂದು ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಾ ಇದೆ. ಅಂತ ಒಬ್ಬ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಹುಬ್ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾವು ಹುಬ್ಬಳ್ಳಿ ಪರವಾಗಿ ಮತ್ತು ನಮ್ಮ ಮಹಾನಗರ ಪಾಲಿಕೆಯವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಕೂಡ ಹೇಳ್ತೇನೆ. ಯಾಕಂದರೆ ಈಗ ನಮ್ಮ KPTCLದಲ್ಲಿ ಹಲವಾರು ವಿಭಾಗಗಳಿದ್ದರೂ ಕೂಡ ಹುಬ್ಬಳ್ಳಿ ವಿಭಾಗವನ್ನು ಎಸ್ಕಾಮನ್ನು ಅವರು ಆಯ್ಕೆ ಮಾಡಿಕೊಂಡು ಇಲ್ಲೇನು ತಮಗೆ ನೌಕರಿಯನ್ನು ಪಡೀಲಿಕ್ಕೆ ಏನು ಸವಲತ್ತುಗಳು ಬೇಕು, ತರಬೇತಿ ಬೇಕು, ನಿಮಗೆ ಬೇರೆ ತರಬೇತಿ ಮಾರ್ಗದರ್ಶನ ಅಷ್ಟೇ ಮಾಡ್ತಿಲ್ಲ. ಇವತ್ತಿನ ವಿದ್ಯಾರ್ಥಿನಿಯರಿಗೆ ತಮ್ಮ ಶಿಕ್ಷಣದ ಜೊತೆಗೆ ದೈಹಿಕವಾದಂಥ ಶಿಕ್ಷಣವನ್ನು ಭಾಳ ಅವಶ್ಯಕತೆ. ಯಾಕಂದರೆ ಈಗ ಪ್ರತಿಯೊಂದು ವಿಭಾಗಗಳಲ್ಲಿ ಕೂಡ ದೈಹಿಕ ಶಿಕ್ಷಣ ಇದ್ದರೆ ಮುಂದೆ ನಮಗೆ ಇದು ಅಂಥ ಒಂದು ದೈಹಿಕ ಶಿಕ್ಷಣ ಜೊತೆಗೆ ತಮ್ಮ ತರಬೇತಿ ನೀಡಿ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ತಮಗೆ ನೌಕರಿ ಸಿಗುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ಕೊತ ಬಂದಿದೆ. ಅದರಲ್ಲೂ ನಾವು ಹೇಳಬೇಕಂದ್ರೆ ಇದರಲ್ಲಿ ಅತ್ಯಂತ ವಿದ್ಯಾರ್ಥಿನಿಯರ ಹೆಚ್ಚಿಗೆ ಭಾಗವಹಿಸಿದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ಇವತ್ತು ಹೆಣ್ಮಕ್ಳನ್ನ ಹೊರಗೆ ಬಿಡೋದು ಹಿಂದಿನ ಕಾಲದಲ್ಲಿ ಭಾಳ ಕನಿಷ್ಠ ಇತ್ತು. ಇವತ್ತು ಹೆಣ್ಮಕ್ಳು ಎಲ್ಲ ವಿಧಗಳಲ್ಲಿ ಮುಂದೆ ಬರ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ನೋಡ್ಬೋದು ನಾವು ಪ್ರತಿಯೊಂದು ವಿಭಾಗಗಳಲ್ಲಿ ಅವರು ಶಿಕ್ಷಣದಲ್ಲಿ ಇರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು ಎಲ್ಲ ವಿಧಗಳಲ್ಲಿ ಅವರೇ ಮುಂದೆ ಈಗ ಅಂದರೆ ಸಮಾನತೆಯಿಂದ ಪುರುಷರಿಗೆ ಸಮಾನಾಗಿ ಹೆಣ್ಮಕ್ಳು ಕೂಡ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅವರ ತಂದೆ ತಾಯಿಗಳು ಕೂಡ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರಲ್ಲ, ಅದು ಭಾಳ ಮುಖ್ಯ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಇಡೀ ರಾಜ್ಯದಂತ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರು ತಾವೇನು ಕಳೆದ 6 ತಿಂಗಳವರೆಗೆ ಏನು ತರಬೇತಿಯನ್ನು ಪಡೆದಿರಿ, ಮುಂದಿನ ನಿಮ್ಮ ಜೀವನದಲ್ಲಿ ಈ ತರಬೇತಿಯಲ್ಲಿ ನೀಡಿದಂಥ ಎಲ್ಲ ಮಾರ್ಗದರ್ಶನಗಳಿರ್ಬೋದು, ಸಲಹೆ ಸೂಚನೆಗಳಿರ್ಬೋದು, ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು, ಎಲ್ಲ ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಏನಾದರೂ ಒಂದು ಸಾಧನೆ ಮಾಡಬೇಕಪ್ಪ ಅಂತಂದರೆ ಈ ಒಂದು ವೃತ್ತಿ ಜೀವನದಲ್ಲಿ ತಾವೇನು ತರಬೇತಿ ಪಡೆದಿರ್ತೀರಲ್ಲ ಆ ತರಬೇತಿ ಭಾಳ ಮುಖ್ಯವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ತಾವು ಮುಂದಿನ ತಮ್ಮ ವೃತ್ತಿ ಜೀವನವನ್ನು ಉದ್ಯೋಗದ ಮೂಲಕ ಪಡೆದುಕೊಂಡು ಏನು ಈ ಸಂಸ್ಥೆ ನೀಡಿದಂಥ ತರಬೇತಿದಾರರಿಗೆ ಇರ್ಬೋದು ಮತ್ತು ಆ ಸಂಸ್ಥೆ ಮಾಲಕರಿಗಿರ್ಬೋದು ಒಂದು ಹೆಸರು ತರುವಂಥ ಕೆಲಸವನ್ನು ಮತ್ತು ತಮ್ಮ ತಂದೆ ತಾಯಿಗಳಿಗೆ ಒಂದು ತಮ್ಮ ಪರಿವಾರಕ್ಕೆ ಇಡೀ ಸಮಾಜಕ್ಕೆ ಒಂದು ಹೆಸರು ತರುವಂಥ ಕೆಲಸವನ್ನು ಇವತ್ತು ತಾವು ಮಾಡುವ ಜವಾಬ್ದಾರಿ ತಮ್ಮ ಮೇಲಿದೆ. ಇವತ್ತು ನಾವು ನೋಡ್ತೇವೆ ಯುವಕರು ಮತ್ತು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಯಾವ ಮಟ್ಟಕ್ಕೆ ನಮ್ಮ ಜೀವನವನ್ನು ತಗೊಂಡು ಹೋಗ್ತಾ ಇದ್ದಾರಂತೆ ಅದನ್ನು ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ಈ ಥರದ ತರಬೇತಿ ಕೇಂದ್ರಗಳು ಇನ್ನೂ ಹಲವಾರು ಹುಟ್ಟಲಿ, ಎಲ್ಲ ಯುವತಿಯರಿಗೆ ಅವರ ಒಂದು ಜೀವನ ರೂಪಿಸಿಕೊಳ್ಳಲಿಕ್ಕೆ ಇಂಥ ತರಬೇತಿಗಳು ಅತಿ ಅವಶ್ಯಕವಾಗಿ ಬೆಳೀಲಿ ಅಂತ ನಾವು ಹಾರೈಸೋಣ. ಜೊತೆಗೆ ಏನು ತಾವು ಇಷ್ಟು ದಿವಸ 6 ತಿಂಗಳವರೆಗೆ ತಮಗೆ ತರಬೇತಿ ನೀಡಿದಂಥ ಸಂಸ್ಥೆಗೆ ಕೂಡ ಹೆಸರು ತರುವಂಥ ಕೆಲಸವನ್ನು ತಾವು ಮಾಡಬೇಕು. ಅದೇ ರೀತಿಯಾಗಿ ಈ ಸಂಸ್ಥೆ ಏನು ಇವತ್ತು ಹುಬ್ಬಳ್ಳಿ ವಿಭಾಗದಲ್ಲಿ ಬಂದು ತಮ್ಮೆಲ್ಲರಿಗೆ ಒಂದು ತರಬೇತಿ ನೀಡುವುದರ ಮೂಲಕ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಕಾರ್ಯಕರ್ತರಾಗಿದ್ದಂಥ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವಂಥ ಕೆಲಸವನ್ನು
ತಾವೆಲ್ಲರೂ ಮಾಡಬೇಕು. ಯಾಕಂದರೆ ಮುಂದೆ ತಾವು ಏನು ನೌಕರಿಗೆ ಸೇರಿದ ನಂತರ ನೀವು ನಿಮಗೆ ಕೇಳ್ತಾರೆ, ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಮಿತ್ರರಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ತಾವು ಯಾವ ಥರ ತರಬೇತಿ ತೊಗೊಂಡ್ರಿ, ಯಾವ ಥರ ನೌಕರಿ ಪಡೆದುಕೊಂಡ್ರಿ ಅಂತ ಕೇಳ್ತಾರ. ಆ ನಿಟ್ಟಿನಲ್ಲಿ ವೆಂಕಟೇಶ್ವರ ಅವರ ಹೆಸರನ್ನು ತಾವು ಈ ಸಂಸ್ಥೆಯ ಹೆಸರನ್ನು ಹೇಳುವುದರ ಮೂಲಕ ಅವ್ರನ್ನೂ ಕೂಡ ಈ ಸಂಸ್ಥೆಗೆ ಸೇರಿಸಿ ಅವ್ರದ್ದು ಒಂದು ವೃತ್ತಿ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ತಾವು ಕೂಡ ಕಾರ್ಯಕರ್ತರಾಗಬೇಕಂತ ಅಷ್ಟೇ ಜವಾಬ್ದಾರಿಯೂ ಕೂಡ ತಮ್ಮಲ್ಲಿ ಅದೇ ಅಂತ ಹೇಳಿ ಬಯಸಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ, ಇನ್ನೂ ಹಲವಾರು ಜನರಿಗೆ, ಸಾವಿರಾರು ಜನರಿಗೆ ಏನು ಒಂದು ತರಬೇತಿ ನೀಡುವುದರ ಜೊತೆಗೆ ಅವರ ವೃತ್ತಿ ಜೀವನದಲ್ಲಿ ಒಂದು ಸರ್ಕಾರಿ ನೌಕರಿ ಏನು ಇವತ್ತು ಯುವಕರೇ ಕೇಳ್ತಾ ಇದ್ದಾರೆ, ಆ ಒಂದು ಸರ್ಕಾರಿ ನೌಕರಿ ಸಿಗುವಂಥ ಸಂಸ್ಥೆ ಇದು ಹೆಮ್ಮರವಾಗಿ ಬೆಳೀಲಿ ಅಂತ ನಾನು ಇವತ್ತಿನ ದಿವಸ ಆಶಿಸಿ ಏನು ಇವತ್ತು ಒಂದು ಈ ಕಾರ್ಯಕ್ರಮ, ನಾವು ಈ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಮಗೆ ಕರೆದಿದ್ರು. ಅವತ್ತಿನ ದಿವಸನೂ ನಾವು ಬಂದಿದ್ವಿ. ಇನ್ನೂ ಕೂಡ ಈ ಸಂಸ್ಥೆ ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮ ತರಬೇತಿಯನ್ನು ಎಲ್ಲ ಯುವಕರಿಗೆ ನೀಡುವುದರ ಮೂಲಕ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ ಅಂತ ಆಶಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಮತ್ತು ಗೌರವಿಸಿದ್ದಕ್ಕೆ ಎಲ್ಲ ಸಂಸ್ಥೆಯ ಮುಖ್ಯಸ್ಥರಿಗೆ ಮತ್ತು ಎಲ್ಲರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Thank you for your words. Next, I'd like to welcome Mr. H.V. Patil, sir, on stage. He is the backbone of our VK Institute. ಅಮ್ಮ ಅನ್ನೋ ತೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ. ಎಲ್ರಿಗೂ ನಮಸ್ಕಾರ. ಇದೊಂದು ಇಂಟರಾಕ್ಟಿವ್ ಸೆಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನ ಸರ್ ಹೇಳಿದ್ರು ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತೇಳಿ. ಇಲ್ಲಿ ನೋಡ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಎಲ್ರು ಮಾತಾಡಿದ್ರು, ಬಟ್ ನೀವು ಎಲ್ರು ಕೂಡ ಏನಿದ್ದೀರಿ ಅಂತಂದ್ರೆ ತುಂಬಾನೇ ವೀಕ್ ಆಗಿ ಕುತ್ಕೊಂಡಿದ್ದೀರಿ. ಈಗ ಕುತ್ಕೋಬೇಕಾ? ಹೇಗಿರ್ಬೇಕು ಹೆಣ್ಮಕ್ಳು ಹೇಳಿ? ಸ್ಟ್ರಾಂಗ್ ಇರ್ತೀರಾ? ಒಂದ್ಸಲ ಜೋರಾಗಿ ಚಪ್ಪಾಳೆ ಹಾಕಿ, ಜೋರಾಗಿ ಎಷ್ಟು ಎನರ್ಜಿ ಇದೆ ನೋಡೋಣ. ಎಷ್ಟು ಜನ ಹೆಣ್ಮಕ್ಳಿಗೆ ಎಷ್ಟೇ ಕ್ಲಾಸ್ ಬಂದಿದೆ? ಅಲ್ಲಿ ಕಡಿಮೆ ಇದೆ ಸ್ಟ್ರೆಂತ್. ಈಗ ನಾನು ನೋಡೋಣ ಹೆಣ್ಮಕ್ಳು ಸ್ಟ್ರಾಂಗ್ ಅಂಡ್ ಗಂಡ್ ಮಕ್ಳು ಸ್ಟ್ರಾಂಗ್ ಅಂತೇಳಿ. ಸೊ ನಿಮ್ ಕಡೆಯಿಂದ ಜೋರಾಗಿ ಚಪ್ಪಾಳೆ ಬರ್ಲಿ ಸರ್, ಜೋರಾಗಿ. ಇಷ್ಟೇನಾ ಸ್ಟ್ರಾಂಗ್? ಇಷ್ಟೇನಾ? ಇನ್ನೂ ಕೆಲವರು ಹಾಗಕ್ಕೆ ಮನ್ಸಿಲ್ಲ ಅವ್ರಿಗೆ. ಸೊ ನಾನು ಇವಾಗ ಯಾಕೆ ಕ್ಲಾಸ್ ಹಾಕ್ತಿದ್ದೆ ಅಂತಂದ್ರೆ, ನೀವು ಕ್ಲಾಸ್ ಹಾಕಿದ್ರೆ ನಂದು ಹಾರ್ಟ್ ಬೀಟ್ ಚೆನ್ನಾಗಾಗುತ್ತೆ. ನಿಜನಾ? ಯಾರು ಚೆನ್ನಾಗಾಗತ್ತೆ? ನೀವು ಕ್ಲಾಸ್ ಹಾಕಿದ್ರೆ ನಿಮ್ಮ ಹಾರ್ಟ್ ಬೀಟ್ ಚೆನ್ನಾಗಾಗುತ್ತೆ ಅಲ್ವಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಗೊತ್ತಾ? ಯಾರು ಜೋರಾಗಿ ಚಪ್ಪಾಳೆ ಹೊಡಿತಾರೋ ಪ್ರತಿದಿನ, ಅಥವಾ ಈ ತರ ಏನಾದ್ರೂ ಟೈಮ್ ಇದ್ದಾಗ ನೀವು ಹೊಡಿತೀರಲ್ಲ, ನಿಮ್ ಹಾರ್ಟ್ ಬೀಟ್ ಚೆನ್ನಾಗಾಗತ್ತೆ ಅಂತೇಳಿ. ಯಾಕೆ ಗೊತ್ತಾ? ಇಲ್ಲೆಲ್ಲ ಪಾಯಿಂಟ್ಸ್ ಇರುತ್ತೆ, ಪ್ರತಿಯೊಂದು ಕೂಡ ಪಾಯಿಂಟ್ಸ್ ಇರುತ್ತೆ. ಇಲ್ಲಿ ಯಾವ ಪಾಯಿಂಟ್ ಆಕ್ಟಿವೇಟ್ ಆಗ್ಬೇಕಾದ್ರೆ, ನಿಮ್ಮ ಮೈಂಡ್ ಕಾನ್ಸಂಟ್ರೇಟ್ ಆಗ್ಬೇಕಾದ್ರೆ ಜೋರಾಗಿ ಒಂದ್ಸತಿ ಚಪ್ಪಾಳೆನ ತಗ್ಬೇಕು. ಸೊ ಈಗ ಎಲ್ರು ಮೂಡ್ ಕೂಡ ತುಂಬಾನೇ ಮಾತಾಡ್ತಿದ್ದಾರೆ, ಏನಪ್ಪಾ ಇದು ಅಂತೇಳಿ ಬೇಜಾರಾಗ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಆಕ್ಟಿವೇಟ್ ಮಾಡೋಕ್ಕೋಸ್ಕರ ಇನ್ನೊಂದ್ಸತಿ ನಾನು ಜೋರಾಗಿ ಚಪ್ಪಾಳೆ ಹೊಡಿಸ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಹಾಕ್ಬೋದಾ? ಎಲ್ರು ಸೇರಿ ಜೋರಾಗಿ, ಇನ್ನೂ ಜೋರಾಗಿ. ಎಸ್, ಸೂಪರ್, ಥ್ಯಾಂಕ್ ಯು. ಓಕೆ, ಈಗ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಕೂಡ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನೀವೆಲ್ಲರೂ ಕೂಡ ಏನಂತಂದ್ರೆ ಒಂದು ಶಾರ್ಟ್ ಲಿಸ್ಟ್ ಅಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದ್ದೀರಿ ಅಂತ ಸರ್ ಹೇಳಿದ್ರು ಅಲ್ವಾ? ಶಾರ್ಟ್ ಲಿಸ್ಟೆಡ್ ಹ್ಯಾಂಡ್ಸ್ ಎಲ್ಲ ನೀವು. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ರಿಗೂ ಕೂಡ. ಅಂಡ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಎಲ್ರಿಗೂ ಕೂಡ ಇರಲೇಬೇಕು. ಅಂತಂದ್ರೆ ಒಂದು ಆಟಿಟ್ಯೂಡ್ ಇರ್ಬೇಕು. ಯಾವ್ದಕ್ಕೆ ಅಂದ್ರೆ ಗ್ರಾಟಿಟ್ಯೂಡ್ ಅನ್ನ ಕೊಡ್ಬೇಕು. ಯಾರಿಗೆ ಗ್ರಾಟಿಟ್ಯೂಡ್ ಕೊಡ್ಬೇಕು ನೀವು? ನಿಮ್ಮ ಸರ್ ಆಲ್ರೆಡಿ ಈಗ ಸಾಕಷ್ಟು ಟ್ರೈನಿಂಗ್ಸ್ ಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ, ಅಂಡ್ ನಿಮ್ಗೆ ಸಾಕಷ್ಟು ಟ್ರೈನಿಂಗ್ಸ್ ಅನ್ನ ಟೀಚ್ ಮಾಡಿದ್ದಾರೆ. ಅಂಡ್ ಯಾವ ರೀತಿ ನೀವು ಇರ್ಬೇಕು, ಯಾವ ರೀತಿ ಹೋಗ್ಬೇಕಂತೇಳಿ, ಸೊ ಅವರಿಗೆಲ್ಲ ಒಂದು ಗ್ರಾಟಿಟ್ಯೂಡ್ ಅನ್ನ ಕೊಡ್ಬೇಕು. ಸೊ ಎಂಡ್ ಆಫ್ ದ ಸೆಷನ್ ನೀವೆಲ್ರಿಗೂ ಕೂಡ ಗ್ರಾಟಿಟ್ಯೂಡ್ ಅನ್ನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಜೊತೆಗೆ ಈಗ ವ್ಯಾಲಿಡೇಟರಿ ಫಂಕ್ಷನ್ ಇದೆ. ಸೊ ವ್ಯಾಲಿಡೇಟರಿ ಫಂಕ್ಷನ್ ಅಂತಂದ್ರೆ ಏನು? ಸರ್ ಆಲ್ರೆಡಿ ಹೇಳಿದ್ರು, KH ಕಬ್ಬೂರ್ ಕಾಲೇಜಿನ ಪ್ರಿನ್ಸಿಪಲ್ ಆದಂತ ಸನ್ಗೌಡ್ರು ಸರ್ ಏನಂತ ಹೇಳಿದ್ರು, ಯಾವುದೇ ಒಂದು ನೀವು ವಿದ್ಯಾರ್ಥಿ ಜೀವನದಿಂದ ವೃತ್ತಿಪರ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ಸೊ ಅಂದ್ರೆ ವ್ಯಾಲಿಡೇಟರಿ, ಇದೇ ವ್ಯಾಲಿಡೇಟರಿ. ಫೇರ್ವೆಲ್ ಮಾಡ್ತಿದ್ದಾರೆ ನಿಮ್ಮನ್ನ. ನೀವೆಲ್ಲರೂ ವಿದ್ಯಾರ್ಥಿಗಳಿದ್ರಲ್ಲ, ಸ್ಟೂಡೆಂಟ್ಸ್ ಇದ್ರಲ್ಲ, ಸೊ ನಿಮ್ಮನ್ನ ಒಂದ್ ಸ್ಟೆಪ್ ಮುಂದೆ ಅಂದ್ರೆ ಪ್ರೊಫೆಷನಲ್ ಲೈಫಿಗೆ ಒಂದು ವ್ಯಾಲಿಡೇಟರಿ ಫಂಕ್ಷನ್ ಅನ್ನ ನಿಮ್ಮ ಹೆಮ್ಮೆಯ ಸರ್ ಅಂತ ಹೇಳ್ಬೋದು ವೆಂಕಟೇಶ್ ಸರ್ಗೆ ಒಂದು ಜೋರ ಚಪ್ಪಾಳೆ ಕೊಡಿ. ಇದೇ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್. ಯಾಕಂದ್ರೆ ಕರ್ನಾಟಕದಲ್ಲೇ ನಂಬರ್ 1 ಟ್ರೈನಿಂಗ್ ಸೆಂಟರ್ ಅಂಡ್ ಫಸ್ಟ್ ಟ್ರೈನಿಂಗ್ ಸೆಂಟರ್
ಫಾರ್ VK4 ಕ್ಲೈಂಬಿಂಗ್ ಸೆಂಟರ್ ಅಂತ ಹೇಳ್ಬೋದು ಅಲ್ವಾ. ಯಾಕಂದ್ರೆ ಸಾಕಷ್ಟು ಸತಿ ನೀವು ಕಾಲ್ಫಾರ್ಮ್ ಆಗೋದೇ ಲೇಟ್ ಅಂತ ಹೇಳಿದ್ರಿ ಸರ್. ಯಾವಾಗೋ 2005 ಇಯರ್ಸ್ ಒಂದ್ಸತಿ 10 ಇಯರ್ಸ್ ಒಂದ್ಸತಿ ಈ ಸಲ ಕಾಲ್ಫಾರ್ಮ್ ಇರುವಾಗ ಅದರಲ್ಲಿ ನಿಮ್ಗೆ ಕಾಲ್ಫಾರ್ಮ್ ಅನ್ನ ಪಕ್ಕಾ ಮಾಡಿಸಿದ್ದಾರೆ ಅಲ್ವಾ. ಯಾಕಂದ್ರೆ ಸಾಕಷ್ಟು ಜನ ಫಿಸಿಕಲ್ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತಿದ್ರು. ನಿಮ್ಗೆ ಅಂತಂದ್ರೆ ಸಾಕಷ್ಟು ಕ್ರೈಟೇರಿಯಾ ಇದೆ. ಫಿಸಿಕಲ್ ಅಲ್ಲಿ ರನ್ನಿಂಗ್ ಮಾಡ್ಬೇಕು, ಜಂಪಿಂಗ್ ಮಾಡ್ಬೇಕು, ಮತ್ತೆ ಥ್ರೋಬಾಲ್ ಇದೆ, ಮತ್ತೆ ಬೇರೆ ಬೇರೆ ಎಲ್ಲ ಆಕ್ಟಿವಿಟೀಸ್ ಇದೆ. ಸೊ ಅದ್ರಲ್ಲೆಲ್ಲ ನೀವು ಫಿಟ್ ಆಗಿರ್ಬೇಕು. ಸೊ ನಾನು ಆಸ್ ಅ ಡಾಕ್ಟರ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಮೋಟಿವೇಶನಲ್ ಸ್ಪೀಚ್ ಅನ್ನ ಸಾಕಷ್ಟು ಹೇಳಿದ್ದಾರೆ ಆಲ್ರೆಡಿ. ನಿಮ್ಗೆ ಯಾವ ರೀತಿ ಲೈಫ್ ಅನ್ನ ನೀವು ಬೆಳೆಸ್ಕೋಬೇಕು, ಯಾವ ರೀತಿ ಇರ್ಬೇಕಂತ ಹೇಳಿ. ಸೊ ಆಸ್ ಅ ಡಾಕ್ಟರ್ ನಾನು ನಿಮ್ಗೆ ಒಂದಿಷ್ಟು ಹೆಲ್ತ್ ಟಿಪ್ಸ್ ಗಳನ್ನ ಜೊತೆಗೆ ಹೇಳ್ತೀನಿ. ಅದ್ರ ಜೊತೆಗೆ ಮೋಟಿವೇಶನ್ ಅನ್ನು ಕೂಡ ಡೆಫಿನೆಟ್ಲಿ ನಿಮ್ಗೆ ಕೊಡ್ತೀನಿ. ಸೊ ಈಗ ಹೆಲ್ತ್ ಅಂತಂದ್ರೆ ಏನು ನಿಮ್ ಪ್ರಕಾರ? ಹೆಲ್ತ್ ಅಂತಂದ್ರೆ ಡಾಕ್ಟರ್ ಕಡೆ ಹೋಗದೆ ಇರೋದು ಹೆಲ್ತ್, ಡಾಕ್ಟರ್ನ ಮೀಟ್ ಆಗಬಾರ್ದೇ ಹೆಲ್ತ್. ಹೆಲ್ತ್ ಅಂತಂದ್ರೆ ನನ್ನ ಪ್ರಕಾರ, ಅಥವಾ ಓವರ್ ಆಲ್ ಹೆಲ್ತ್ ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಇದೆ. ಸೊ ಅದ್ರ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಂದ್ರೆ, ಹೆಲ್ತ್ ಈಸ್ ನಾಟ್ ಮಿಯರ್ಲಿ ಅನ್ ಅಬ್ಸೆನ್ಸ್ ಆಫ್ ಡಿಸೀಸ್. ಯಾರಿಗೆ ಕಾಯಿಲೆ ಬರೋದಿಲ್ಲ ಅವ್ರಿಗೆ ರೋಗ ಇಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಯಾವ ರೀತಿ ಇರ್ಬೇಕು ರೋಗ ಇಲ್ಲದೆ ಇರೋ ಮನುಷ್ಯ ಅಂದ್ರೆ ಯಾವ ರೀತಿ ಅಂತಂದ್ರೆ, ಎ ಮಿಯರ್ಲಿ ವೆಲ್ ಬೀಯಿಂಗ್ ಆಫ್ ಸೋಷಿಯಲ್, ಮೆಂಟಲ್ ವೆಲ್ ಬೀಯಿಂಗ್ ಅಂಡ್ ಫಿಸಿಕಲ್. ಓಕೆ, ನೀವು ಆರಾಮಾಗಿದ್ದೀರಿ ಅಂತ ಯಾವಾಗ ಅನ್ಕೋಬೇಕಂತಂದ್ರೆ ಫಿಸಿಕಲ್ ಆಗು ಫಿಟ್ ಆಗಿರ್ಬೇಕು, ಮೆಂಟಲ್ ಆಗು ಫಿಟ್ ಆಗಿರ್ಬೇಕು, ಅಂಡ್ ಸೋಷಿಯಲ್ ಆಗು ಫಿಟ್ ಆಗಿರ್ಬೇಕು. ಅವಾಗ ಏನಂದ್ರೆ ಎ ಹೆಲ್ದಿ ಮೈಂಡ್ ಇನ್ ಎ ಹೆಲ್ದಿ ಬಾಡಿ. ನೀವು ನೋಡಕ್ ತುಂಬಾನೇ ಚೆನ್ನಾಗಿದ್ದೀರಿ, ತುಂಬಾನೇ ಗಟ್ಟಿ ಆಗಿದ್ದೀರಿ, ಬಟ್ ಮೆಂಟಲಿ ತುಂಬಾನೇ ವೀಕ್ ಆಗಿದ್ದೀರಿ, ಡಿಪ್ರೆಸ್ಡ್ ಆಗಿದ್ದೀರಿ, ಸಪ್ರೆಸ್ಡ್ ಆಗಿದ್ದೀರಿ ಅಂತಂದ್ರೆ ನಿಮ್ಮನ್ನ ಹೆಲ್ದಿ ಅಂತ ಕರೆಯಲ್ಲ, ನೀವು ಡಿಪ್ರೆಸ್ಡ್ ಪೀಪಲ್ ಅಂತ ಕರಿತೀವಿ. ಸೊ ಹೆಲ್ದಿ ಆಗಿರೋರು ಹೇಗಿರ್ತಾರೆ? ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ, ಎಲ್ಲವೂ ಕೂಡ ಇಂಟರಾಕ್ಟಿವ್ ಆಗಿರ್ತಾರೆ, ಪ್ರತಿಯೊಂದು ಕೂಡ ಕ್ವಿಕ್ಲಿ ರಿಯಾಕ್ಟ್ ಮಾಡ್ತಿರ್ತಾರೆ. ಸೊ ಆ ತರ ಇರೋರನ್ನ ನಾವು ಹೆಲ್ದಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಹೆಲ್ತ್ ಅನ್ನ ನೀವು ಕಾಪಾಡ್ಕೋಬೇಕಾದ್ರೆ ಫಿಸಿಕಲಿ ಫಿಟ್ ಆಗಿರ್ಬೇಕು, ಮೆಂಟಲಿ ಫಿಟ್ ಆಗಿರ್ಬೇಕು, ಸೋಷಿಯಲಿನೂ ಫಿಟ್ ಆಗಿರ್ಬೇಕು. ಫಿಸಿಕಲ್ ಫಿಟ್ ಅನ್ನಕ್ಕೆ ಏನ್ ಮಾಡ್ಬೇಕಂತಂದ್ರೆ ಪ್ರಾಪರ್ ಟೈಮಿಗೆ ಮಲ್ಕೊಳ್ಳೋದು, ಪ್ರಾಪರ್ ಟೈಮಿಗೆ ಹೇಳೋದು, ಅದು ಕೂಡ ಒಂದು ನಿಮ್ಗೆ ಟಿಪ್. ಅದು ಆಕ್ಚುಲಿ ಅಂದ್ರೆ ಕರೆಕ್ಟ್ ಟೈಮ್ ಮಲ್ಬೇಕು, ಕರೆಕ್ಟ್ ಟೈಮಿಗೆ ಹೇಳ್ಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಒಂದು 60% ಡಿಸೀಸ್ ಅನ್ನ ನೀವು ಆರಾಮಾಗಿರ್ಬೋದು ಅದರಿಂದ. ಓಕೆ, ಯಾವುದೇ ಕಾಯಿಲೆಗಳು ನಿಮ್ಗೆ ಬರೋದಿಲ್ಲ. ಕರೆಕ್ಟ್ ಟೈಮಿಗೆ ಯಾರು ಹೇಳ್ತಾರೆ, ಕರೆಕ್ಟ್ ಟೈಮಿಗೆ ಯಾರು ಮಲ್ಕೋತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ನೀರು ಕುಡಿಯೋದು. ಯಾರು ಚೆನ್ನಾಗಿ ನೀರು ಕುಡಿತಿರ್ತೀರಿ ಅವ್ರಿಗೆ ಯಾವುದೇ ರೀತಿಯಾದಂತ ಕಾಯಿಲೆ ಬರೋದಿಲ್ಲ. ಅದು ಕೂಡ ಒಂದು ಹೆಲ್ತ್ ಟಿಪ್. ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು, ಎಲ್ಲಾ ವೈಟಲ್ ಆರ್ಗನ್ಸ್ ನಮ್ದು ಆಕ್ಟಿವ್ ಆಗಿರ್ಬೇಕಾದ್ರೆ ಕರೆಕ್ಟ್ ಆಗಿ ನೀರನ್ನ ಕುಡಿಬೇಕು. ಎಷ್ಟು ನೀರು ಕುಡಿಬೇಕು? 3 to 5 ಲೀಟರ್ಸ್ ನೀರನ್ನ ಪ್ರತಿಯೊಬ್ರು ಕೂಡ ಕುಡಿಲೇಬೇಕು. ಅದು ಹೇಗೆ? ಅಟ್ ಅ ಟೈಮ್ 3 to 5 ಲೀಟರ್ಸ್ ಕುಡಿಬೇಕಾ? ಬೇಡ, ಫ್ರೀಕ್ವೆಂಟ್ಲಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಯಾವಾಗ ನಿಮ್ಗೆ ಬಾಯ ಅರಸುತ್ತೋ ಅಥವಾ ಬಾಯಾರಿಕೆಗಿಂತ ಮುಂಚೆನೆ ಪದೇ 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 ನೀರು ಕುಡಿತಾ ಇರ್ಬೇಕು. ಸೊ ಪದೇ ಪದೇ ನೀರು ಕುಡಿಬೇಕಂದ್ರೆ ನಿಮ್ ಕಣ್ ಮುಂದೆ ನೀರ್ ಇರ್ಬೇಕು ಯಾವಾಗ್ಲೂ ಕೂಡ. ಅವಾಗ ಏನಾಗುತ್ತೆ ನಿಮ್ಗೆ ನೀರ್ ಕುಡಿಬೇಕಂತ ಅನ್ಸುತ್ತೆ. ಸೊ ಅದೊಂದು ಬ್ಯೂಟಿಫುಲ್ ಅಂತ ಟಿಪ್. ಇದನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ಮ ಲೈಫ್ ಹೈಲಿ ರಿಜಿನ್ಯೂವೇಟ್ ಆಗುತ್ತೆ. ಸೊ ಈಗ ಫಿಸಿಕಲಿ ಫಿಟ್ ಆಯ್ತು. ಅಂಡ್ ಮತ್ತೆ ಏನಂತಂದ್ರೆ ಚೆನ್ನಾಗಿರೋ ಊಟನ ಮಾಡ್ಬೇಕು. ಪ್ರತಿಯೊಬ್ರು ಕೂಡ ಯಾವ್ದೋ ಒಂದು ಫುಡ್ ತಿನ್ನೋದು, ಫುಡ್ ಇಂದಾನೇ ಅರ್ಧ ಡಿಸೀಸ್ ನಿಮ್ಗೆ ಬರುತ್ತೆ. ಸೊ ಅದಕ್ಕೆ ಇರ್ಬೇಕಂತಂದ್ರೆ ಒಂದು ಒಳ್ಳೆ ಫುಡ್ ಅನ್ನ ನೀವು ತಿನ್ಬೇಕು. ಆನ್ ಆಪಲ್ ಅ ಡೇ ಕೀಪ್ಸ್ ಅನ್ ಡಾಕ್ಟರ್ ಅವೇ ಅಂತ ಹೇಳ್ತೀವಿ. ಪ್ರತಿದಿನ ಒಂದು ಆಪಲ್ ಕೂಡ ತಿನ್ಬೋದಲ್ಲ. ನಿಮ್ಗೆ ಏನಂದ್ರೆ ಬೇರೆ ಕಡೆಯಿಂದ ಬಂದಿರ್ತೀರಿ, ಸಾಕಷ್ಟು ನಿಮ್ಗೆ PG ಪ್ರಾಬ್ಲಮ್ಸ್ ಇರುತ್ತೆ ಅಂಡ್ ಊಟ ಸರಿಯಾಗಿ ಸಿಗಲ್ಲ. ಬಟ್ ಆಪಲ್ ಎಲ್ಲ ಕಡೆ ಸಿಗತ್ತಲ್ವಾ? ಸೊ ಆಪಲ್ ಪ್ರತಿಯೊಬ್ರು ಕೂಡ ತಿನ್ಬಹುದು. ಆನ್ ಆಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅಂತ ಹೇಳ್ಬೋದು. ಪ್ರತಿಯೊಬ್ರು ಯಾರು ಪ್ರತಿದಿನ ಆಪಲ್ ತಿಂತೀರಿ ನಿಮ್ಗೆ ಏನಂದ್ರೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಅದೇ ರೀತಿ ಸಾಕಷ್ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇದೆ, ನ್ಯಾಚುರಲ್ ಆಗಿ ಸಿಗೋದು. ಪ್ರತಿಯೊಂದನ್ನು ಕೂಡ ನೀವು ತಗೊಂಡ್ರೆ ಚೆನ್ನಾಗಿ ನೀವು ನಿಮ್ಮ ಬಾಡಿ ಮತ್ತೆ ಫಿಸಿಕಲ್ ಫಿಟ್ ಅನ್ನ ಮೇಂಟೈನ್ ಮಾಡಬಹುದು. ಯಾಕೆ ನಿಮ್ಗೆ ಫಿಸಿಕಲ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಈಗ ಫಿಸಿಕಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಯಾರಿಗೆ ನಿಮ್ಗೆ ಕಂಬ ಏರಕ್ ಬರಲ್ಲ ನೀವು ಡಿಸ್ಕ್ವಾಲಿಫೈ ಆಗ್ತೀರಿ. ಯಾರಿಗೆ ರನ್ನಿಂಗ್ ಅಲ್ಲಿ ನಿಮ್ಗೆ ಟೈಮ್ ಲಿಮಿಟ್ಸ್ ಅಲ್ಲಿ ರನ್ನಿಂಗ್ ಮಾಡಕ್ ಬರಲ್ಲ ನೀವು ಡಿಸ್ಕ್ವಾಲಿಫೈ ಆಗ್ತೀರಿ. ಸೊ ಇವಾಗ ಫೇರ್ವೆಲ್ ಆಗ್ತಿದೆ. ಫೇರ್ವೆಲ್ ಆದ್ಮೇಲೆ ನೀವೇನ್ ಮಾಡ್ತೀರಿ? ನಿಮ್ಮ ಲೈಫ್ ಅಲ್ಲಿ ಬಿಸಿ ಆಗ್ತೀರಿ. ಬಟ್ ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು, ಮತ್ತೆ ಎಕ್ಸರ್ಸೈಸ್ ಗಳನ್ನ ಮಾಡ್ತಾ ಇರ್ಬೇಕು. ಅಂದಾಗ ಮಾತ್ರ ನೀವು ಫಿಸಿಕಲಿ ಕ್ವಾಲಿಫೈ ಆಗ್ತೀರಿ ನಿಮ್ಮ ಒಂದು ಫ್ಯೂಚರ್ ಒಂದು ಪ್ರೊಫೆಷನ್ಗೆ. ಸೊ ಅದಕ್ಕೋಸ್ಕರ ಫಿಸಿಕಲಿ ಫಿಟ್ ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ. ಅಂಡ್ ಮೆಂಟಲಿ ಫಿಟ್ ಆಗಿರ್ಬೇಕು. ಫಿಸಿಕಲಿ ಫಿಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮೆಂಟಲಿ ಕೂಡ ಫಿಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಮೆಂಟಲಿ ಫಿಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಯಾರಾದ್ರೂ ಮಾತಾಡ್ಸ್ತಾರೆ, ನೀವು ಇರಿಟೇಷನ್ ಆಗಿದ್ರೆ, ಇರಿಟೇಬಲ್ ಆಗಿದ್ರೆ ನಿಮ್ಗೆ ಯಾರು ಮಾತಾಡ್ಸಕ್ಕೆ ಹೋಗಲ್ಲ. ಮೆಂಟಲಿ ಸರಿ ಇಲ್ಲ ಬಿಡು ಅಂತ ಅಲ್ಲ, ಮೆಂಟಲಿ ಹುಚ್ಚಿದ್ದಾರೆ ಇವರು ಮಾತಾಡ್ಸ್ಬಾರ್ದಂತ ಅಂದ್ರೆ ನೀವು ಅಸ್ವಸ್ಥ ಅಂತಾನೆ ಕರೀತಾರೆ. ಸೊ ಹಾಗಾದ್ರೆ ಅದು ಹಾಗಲ್ಲ. ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರ್ಬೇಕು, ಮೆಂಟಲಿ ಕೂಡ ಫಿಟ್ ಆಗಿರ್ಬೇಕಾದ್ರೆ ಯಾವಾಗ್ಲೂ ಖುಷಿಯಿಂದ ಇರ್ಬೇಕು. ಓಕೆ, ಪ್ರತಿಯೊಂದ್ರಲ್ಲೂ ಪಾಸಿಟಿವಿಟಿನ ನೋಡ್ಬೇಕು. ಯಾಕಂತಂದ್ರೆ ಏನಿದೆ ಗೊತ್ತಾ, ಒಂದು ಲಾ ಇದೆ. ಆ ಲಾ ಏನ್ ಹೇಳುತ್ತಂತಂದ್ರೆ
ನೇಚರ್ಸ್ ಲಾ ಆಫ್ ಕ್ಯೂರ್ ಅಂತ ಕರಿತೀವಿ. ಇದು ನಾವು ಓದಿರೋದು ಮೆಡಿಕಲ್ ಸೈನ್ಸ್ ಅಲ್ಲಿ. ಹೇಗಿರುತ್ತೆ ಅಂತಂದ್ರೆ ವೀಕರ್ ಡೈನಾಮಿಕ್ ಅಫೆಕ್ಷನ್ ಇಸ್ ಪರ್ಮನೆಂಟ್ಲಿ ಎಕ್ಸ್ಟಿಂಗ್ವಿಶ್ಡ್ ಇನ್ ದ ಲಿವಿಂಗ್ ಆರ್ಗನಿಸಮ್ ಬೈ ಎ ಸ್ಟ್ರಾಂಗರ್ ಒನ್ ಇಫ್ ದ ಲ್ಯಾಟರ್ ವೈಸ್ ಡಿಫರಿಂಗ್ ಇನ್ ಕೈಂಡ್ ಇಸ್ ವೆರಿ ಸಿಮಿಲರ್ ಟು ದ ಫಾರ್ಮರ್ ಇನ್ ಇಟ್ಸ್ ಮ್ಯಾನಿಫೆಸ್ಟೇಷನ್. ಅಂತಂದ್ರೆ ಈಗ ನೀವು ವೀಕರ್ ಆಗಿದ್ರೆ ನಿಮ್ಗೆ ಯಾವುದೇ ಒಂದು ಸ್ಟ್ರಾಂಗರ್ ಕಾಯಿಲೆ ಬಂದ್ರೆ ಬೇಗ ಅಟ್ಯಾಕ್ ಆಗುತ್ತೆ. ಅದು ನೇಚರ್ಸ್ ಲಾ ಆಫ್ ಕ್ಯೂರ್ ಅಂತ ಕರೀತಾರೆ. ಬಟ್ ನೀವು ಸ್ಟ್ರಾಂಗರ್ ಆಗಿದ್ರೆ ಯಾವುದೇ ಒಂದು ವೀಕರ್ ಅಫೆಕ್ಷನ್ ಬಂದ್ರು ಕೂಡ ನೀವು ಅದಕ್ಕೆ ಜಗ್ಗಲ್ಲ ಬಗ್ಗಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಇರ್ಬೇಕಂತಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಪ್ರತಿಯೊಂದರಲ್ಲೂ ಯಾವುದೇ ಒಂದು ವೀಕ್ ಪಾಯಿಂಟ್ ಬಂದ್ರು ಕೂಡ ನೀವು ಅದನ್ನ ಪಾಸಿಟಿವ್ ಇಂದ ಅದನ್ನ ನೆಗೆಟಿವಿಟಿಗೆ ತಿರುಗಿಸಬಾರ್ದು, ಪಾಸಿಟಿವಿಟಿಗೆ ಟರ್ನ್ ಮಾಡ್ಕೋಬೇಕು. ಸೊ ಅವಾಗ ಮೆಂಟಲಿ ನೀವು ಫಿಟ್ ಆಗಿರ್ತೀರಿ. ನನ್ನ ಪ್ರಕಾರ 80% ಕಾಯಿಲೆಗಳು ಬರೋದು ನೀವು ಫಿಸಿಕಲ್ ಫಿಟ್ ಇಲ್ಲ ಅಂತ ಬರಲ್ಲ, ಮೆಂಟಲಿ ಯಾವಾಗ ಅನ್ಫಿಟ್ ಆಗ್ತೀರಿ ಅವಾಗ್ಲೇ ನಿಮ್ಗೆ ಕಾಯಿಲೆ ಬರುತ್ತೆ. ನೀವು ಬೇಕಾದ್ರೆ ಸಾಕಷ್ಟು ಅಬ್ಸರ್ವ್ ಮಾಡಿ, ನಿಮ್ಗೆ ಈ ಕಂಬ ಹತ್ತೋಕೆ ಆಗಕ್ಕೆ ನಿಮ್ಗೆ ಫಿಸಿಕಲಿ ಆರಾಮಾಗೇ ಇರ್ತೀರಿ, ನೀವು ಬಂದಾಗ ಆರಾಮಾಗೇ ಇರ್ತೀರಿ. ಬಟ್ ನೀವು ಯಾವಾಗ ನಿಮ್ಗೆ ಹತ್ತಕ್ ಆಗಲ್ಲ ಅಂತಂದ್ರೆ ಮೆಂಟಲಿ ನೀವು ಡಿಪ್ರೆಸ್ಡ್ ಆದಾಗ ನೀವು ಹೆದರ್ಕೊಂಡ್ಬಿಡ್ತೀರಿ. ಅಯ್ಯೋ ನಾ ಯಾವ ರೀತಿ ಹತ್ಬೇಕು, ನಂಗೆ ಹತ್ತಕ್ ಆಗತ್ತ. ಎಮೋಷನಲಿ ತುಂಬಾನೇ ನೀವು ಯಾವಾಗ ಥಿಂಕ್ ಮಾಡ್ತೀರಿ ಅವಾಗ ನಿಮ್ಗೆ ಹತ್ತಕ್ ಆಗಲ್ಲ. ಸೊ ನಿಮ್ಮ ಡಿಸೀಸ್ಗೆ ಕಾಯಿಲೆಗೆ ನಿಮ್ಗೆ ತೊಂದರೆ ಇರೋದಂತಂದ್ರೆ ನಿಮ್ ಮನ್ಸಿನಲ್ಲೇ ತೊಂದರೆ ಇದೆ. ಯಾವಾಗ ನೀವು ಮನಸ್ಸಿಂದ ಫ್ರೀ ಆಗ್ತೀರಿ ಅವಾಗ ನೀವು ಆರಾಮಾಗಿರ್ಬೋದು. ಯಾವಾಗ್ಲೂ ಕೂಡ ಕಾಯಿಲೆ ನೆಗಡಿ ಬರ್ಲಿ, ಜ್ವರ ಬರ್ಲಿ, ಕೆಮ್ಮು ಬರ್ಲಿ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ವೀಕ್ ಆದಾಗ ಅಂತಂದ್ರೆ ಯಾವಾಗ್ಲೂ ಎಮೋಷನಲ್ ಯಾವ್ದೋ ಒಂದು ಎಮೋಷನಲ್ ಕಾಸ್ಗೆ ಒಳಗಾದಾಗ ಮಾತ್ರ ನಿಮ್ಗೆ ಡಿಸೀಸ್ ಬರುತ್ತೆ. ನಮ್ ಪ್ರಕಾರ ಮೆಡಿಕಲ್ ಸೈನ್ಸ್ ಪ್ರಕಾರ ನೀವು ವೀಕರ್ ಆಗೋದೇ ಎಮೋಷನಲಿ ವೀಕ್ ಆದಾಗ. ಸೊ ಅದಕ್ಕೆ ಮೆಂಟಲಿ ಯಾವಾಗ್ಲೂ ಸ್ಟ್ರಾಂಗ್ ಇರಬೇಕು. ಫಿಸಿಕಲಿ ನಿಮ್ಗೆ ಏನೇ ಆದ್ರೂ ಕೂಡ ಆಗಲ್ಲ, ಯಾಕಂದ್ರೆ ಮೆಂಟಲಿ ಸ್ಟ್ರಾಂಗ್ ಇದ್ದಾಗ. ಬಟ್ ಮೆಂಟಲಿ ಏನೋ ಯೋಚನೆ ಮಾಡ್ತಾ ಇರ್ತೀರ, ಅಥವಾ ಮೆಂಟಲಿ ಊರಿಂದ ಬಂದಿದೀವಿ ಅಂತ ಇರ್ಬೋದು, ಅಥವಾ ನಮ್ಗೆ ಏನೋ ಚಿಂತೆ ಇದೆ, ಕಾಯಿಲೆ ಇದೆ, ಈ ತರ ಇದ್ದಾಗ ನಿಮ್ಗೆ ಡೆಫಿನೆಟ್ಲಿ ಯಾವ್ದಾದ್ರು ಒಂದು ಡಿಸೀಸ್ ಬರುತ್ತೆ. ಅದ್ ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಜ್ವರ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಮೆಂಟಲಿ ಸ್ಟ್ರಾಂಗ್ ಆಗಿರಿ. ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಸ್ಪಿರಿಚುವಲ್ ಆಗಿ ಕೂಡ ಇರ್ಬೇಕು ನಾವು. ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು. ನೀವೆಲ್ಲರೂ ಕೂಡ ಅಪ್ಕಮಿಂಗ್ ಜನರೇಷನ್ ಅಂತ ಕರಿತೀರಿ. ನನಗೆ ಫ್ಯೂಚರ್ ಇಂಡಿಯಾ ಕಾಣಿಸ್ತಾ ಇದೆ. ಫ್ಯೂಚರ್ ಇಂಡಿಯಾ ಅಂತಂದ್ರೆ ನೀವೇ ಮುಂದಿನ ಭಾರತದ ಭವಿಷ್ಯದ, ಹೌದಾ? ಹಾಗಾದ್ರೆ ನೀವು ಹೇಗಿರ್ಬೇಕು? ಮೆಂಟಲಿ ಅಂಡ್ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕು. ಈಗ ನರೇಂದ್ರ ಮೋದಿ ಸರ್ ನೋಡಿದೀರಾ? ನರೇಂದ್ರ ಮೋದಿ ಅವರು ಏಜ್ ಅಷ್ಟೇ ಇದೆ ಅವ್ರಿಗೆ, ಹೌದಲ್ಲ? ಆದ್ರೂ ಹೇಗಿದ್ದಾರೆ? ಫಿಟ್ ಆಗಿದಾರಲ್ವಾ? ಅವ್ರ ಸೀಕ್ರೆಟ್ ಗೊತ್ತಾ ನಿಮ್ಗೆ? ಪ್ರತಿದಿನ ಯೋಗ ಮಾಡ್ತಾರವ್ರು, ಪ್ರತಿದಿನ ಮೆಡಿಟೇಷನ್ ಮಾಡ್ತಾರವ್ರು. ಸೊ ನೀವು ಆತರ ಮೆಡಿಟೇಷನ್ ಮತ್ತೆ ಯೋಗ ಮಾಡಿದ್ರೆ ಡೆಫಿನೆಟ್ಲಿ ಫಿಟ್ ಆಗಿರ್ತೀರಿ. ಜಾಸ್ತಿ ಏನ್ ಟೈಮ್ ಬೇಕಾಗಿಲ್ಲ ಅದಕ್ಕೆ. ಡೈಲಿ ನಿಮ್ದು ಒಂದು 5 ಮಿನಿಟ್ಸ್ ನೀವು ಮೆಡಿಟೇಟ್ ಮಾಡಿದ್ರು ಕೂಡ ಪೀಸ್ಫುಲ್ ಆಗಿರ್ಬೋದು, ಕಾಮ್ ಆಗಿರ್ಬೋದು, ಕಂಪೋಸ್ಡ್ ಆಗಿರ್ಬೋದು. ಸೊ ಹೇಗೆ ಅಂತಂದ್ರೆ ಕಣ್ ಮುಚ್ಕೊಂಡು ದೇವ್ರ ಮನೆಯಲ್ಲೇ ಬೇಕಾದ್ರೆ ಕುತ್ಕೊಳ್ಳಿ. ನಿಮ್ಗೆ ಏನಾದ್ರು ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಅಂತಂದ್ರೆ, ಅಥವಾ ನೀವ್ ಯಾವ ರೂಮಲ್ಲಿ ಕುತ್ಕೋತೀರಿ ಅದೇ ರೂಮಲ್ಲಿ ಕೂಡ ಕುತ್ಕೊಂಡು ಒಂದ್ 5 ನಿಮಿಷ ಕಣ್ ಮುಚ್ಕೊಂಡು ಯಾವ ದೇವ್ರ ಬೇಕು ಆ ದೇವ್ರನ್ನ ನೆನ್ಸ್ಕೊಂಡು ಒಂದೇನೋ ಮನ್ಸಲ್ಲಿ ಅನ್ಕೊಳ್ತಾ ಇರ್ಬೇಕು ಎವ್ರಿ ಡೇ. ಯೂನಿವರ್ಸಲ್ಲಿ ಒಂದ್ ಸೀಕ್ರೆಟ್ ಇದೆ, ಏನ್ ಗೊತ್ತಾ? ನೀವೇನೇ ಮನ್ಸಲ್ಲಿ ಅನ್ಕೊಂಡ್ರು ಕೂಡ ಅದು ನಿಜ ಆಗತ್ತೆ, ನಿಜ ಆಗೇ ಆಗತ್ತೆ. ಯಾಕಂದ್ರೆ ಅದು ಸೀಕ್ರೆಟ್ ಅಂತ ಕರಿತೀವಿ, ಲಾ ಆಫ್ ಸೀಕ್ರೆಟ್. ಪ್ರತಿಯೊಂದು ನೀವು ಟೆಸ್ಟ್ ಮಾಡಿ ಅದಕ್ಕೆ ಬಟ್ ವರ್ಕ್ ಮಾಡ್ಬೇಕು. ನೀವು ಅನ್ಕೊಳ್ಳೋದಷ್ಟೇ ಅಲ್ಲ, ನಾನು ಇವಾಗ ಲೈನ್ಮನ್ ಆಗ್ತೀನಿ, ನಾನು ಲೈನ್ಮನ್ ಪೋಸ್ಟ್ ಸೆಲೆಕ್ಟ್ ಆಗ್ತೀನಿ ಅಂತ ಅನ್ಕೊಂಡು ಸುಮ್ನೆ ಕೂರೋದಲ್ಲ. ಅದಕ್ಕೆ ಬೇಕಾಗಿರುವಂತದ್ದು ತಾನೇ ಬರುತ್ತದು. ನೀವು ಪ್ರತಿದಿನ ಅನ್ಕೊಳ್ತಾ ಇದ್ರೆ ಅದು ಬರುತ್ತೆ. ಬಟ್ ನೀವು ರೆಕಗ್ನೈಸ್ ಮಾಡ್ಬೇಕು, ಆಪರ್ಚುನಿಟಿನ ಗ್ರಾಬ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನೀವು ಸಕ್ಸಸ್ ಅನ್ನ ರೀಚ್ ಆಗ್ತೀರಿ. ನೀವ್ ಏನೇ ಅನ್ಕೊಳ್ಳಿ ಪ್ರತಿಯೊಂದು ಕೂಡ ಆಗತ್ತೆ. ಬಟ್ ಅದು ಏನಂತಂದ್ರೆ ಯಾವ ರೀತಿ ಇರ್ಬೇಕಂತಂದ್ರೆ ಸ್ಪೆಸಿಫಿಕ್ ಆಗಿರ್ಬೇಕು, ಸ್ಮಾರ್ಟ್ ಆಗಿರ್ಬೇಕಂತ ಕರಿತೀನಿ. ನಿಮ್ಮ ಗೋಲ್ ನೀವು ರೀಚ್ ಆಗ್ಬೇಕಾದ್ರೆ ಸ್ಮಾರ್ಟ್ ಆಗಿರ್ಬೇಕು. ಸ್ಮಾರ್ಟ್ ಅಂತಂದ್ರೆ ಏನು? SMART, ಸ್ಮಾರ್ಟ್. ಓಕೆ, ಸ್ಮಾರ್ಟ್ ಅಂದ್ರೆ ಹೇಗಿರ್ಬೇಕು? S ಫಾರ್ ಸ್ಪೆಸಿಫಿಕ್ ಆಗಿರ್ಬೇಕು, M ಫಾರ್ ಮೇಜರೇಬಲ್. ಅದೇನಂತ ಹೇಳ್ತೀನಿ ನಾನು ನಿಮ್ಗೆ. ಫಸ್ಟ್ ಅದನ್ನ ತಿಳ್ಕೊಳ್ಳಿ, ಸ್ಮಾರ್ಟ್ ಅಂದ್ರೆ ಹೇಗಿರ್ಬೇಕಂತೇಳಿ. ಸ್ಪೆಸಿಫಿಕ್ ಆಗಿರ್ಬೇಕು, ಮೆಜರೇಬಲ್ ಆಗಿರ್ಬೇಕು, A ಫಾರ್ ಆಕ್ಷನೇಬಲ್, ಓಕೆ, ಅಂಡ್ T ಫಾರ್ ಟೈಮ್ ಬಾಂಡಿಂಗ್ ಇರ್ಬೇಕು. ಈ ತರ ಇರ್ಬೇಕು. R ಫಾರ್ ರೈಟ್, ಎಸ್ ಅಂದ್ರೆ ನಿಮ್ಗೆ ಅದು ಸೆಲೆಕ್ಟ್ ಆಗ್ತಾ ಇರ್ಬೇಕು, ಸೂಟೇಬಲ್ ಆಗ್ತಾ ಇರ್ಬೇಕು. ಅಂತ ಒಂದು ನೀವು ಗೋಲ್ ಅನ್ನ ಇಟ್ಕೋಬೇಕು. ಸ್ಪೆಸಿಫಿಕ್ ಆಗಿ ಈಗ ನೀವು ಇದು ಲೈನ್ಮನ್ ಪೋಸ್ಟ್ ಆಗ್ಲೇಬೇಕು, ಅದನ್ನ ಸ್ಪೆಸಿಫಿಕ್ ಆಗಿದೆ. ಮೆಜರೇಬಲ್ ಅಂದ್ರೆ ಇಷ್ಟೇ ದಿನದಲ್ಲಿ ಮಾಡ್ಬೇಕಂತ ಅನ್ನೋದನ್ನ ನೀವು ಮೆಜರ್ ಮಾಡ್ಕೋಬೇಕು. ನಾ ಇಷ್ಟ ದಿನದಲ್ಲಿ ನಾನು ಲೈನ್ಮನ್ ಆಗ್ತೀನಿ, ಇಷ್ಟ ದಿನದಲ್ಲಿ ನಾನು ಈ ಕಾರ್ ತಗೋತೀನಿ, ಇಷ್ಟ ದಿನದಲ್ಲಿ ನಾನು ಇದನ್ನ ಮಾಡ್ತೀನಿ. ಈ ತರ ನೀವು ಒಂದು ಡ್ರೀಮ್ ಅನ್ನ ಸೆಟ್ ಮಾಡ್ಕೋಬೇಕು. ಮೆಜರೇಬಲ್ ಆಗಿರ್ಬೇಕು. ನಾ ಇದನ್ನ ಮಾಡೇ ಮಾಡ್ತೀನಿ ಅಂತ ಹಾಕೊಳ್ಳಿ, ಡ್ರೀಮ್ ಅನ್ನ ಬರ್ಕೊಳ್ಳಿ. ಆಕ್ಷನೇಬಲ್ ಅಂದ್ರೆ ಅದಕ್ಕೋಸ್ಕರ ಕೆಲಸನೂ ಮಾಡ್ಬೇಕು. ನೀವು ಬರೀ ಅನ್ಕೊಂಡು ಸುಮ್ನೆ ಕೂರೋದಲ್ಲ, ಅದಕ್ಕೋಸ್ಕರ ವರ್ಕ್ ಮಾಡ್ಬೇಕು. ನೀವೇನ್ ಮಾಡ್ಬೇಕು, ಲೈನ್ಮನ್ ಪೋಸ್ಟ್ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ತಕೊಂಡು ಗೂಗಲೈಸ್ ಮಾಡಿ ನಿಮ್ಗೆ ಏನ್ ಬೇಕು ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ R ಫಾರ್ ರೈಟ್, ಎಸ್ ಅಂದ್ರೆ ನಿಮ್ಗೆ ಸೂಟೇಬಲ್ ಆಗಿರ್ಬೇಕು ಅದು ಪ್ರತಿಯೊಂದು ಕೂಡ. ಅದನ್ನ ನೀವು ಚೂಸ್ ಮಾಡ್ಕೋಬೇಕು. T ಫಾರ್ ಟೈಮ್ ಬಾಂಡಿಂಗ್, ಇದೇ ಟೈಮ್ ಅಲ್ಲಿ ಆಗ್ಬೇಕನ್ನೋದು ಇರ್ಬೇಕದು ನಿಮ್ಗೆ. ಈಗ ಒಂದು ಕಾರ್ ತಗೋತೀನಿ ಅನ್ಕೊಳ್ಳಿ, ಅದು ನಿಮ್ಗೆ ಇದಾಗಲ್ಲ, ಡ್ರೀಮ್ ಫುಲ್ಫಿಲ್ ಆಗಲ್ಲ. ಕಾರ್ ತಗೋತೀನಿ ಅಂದ್ರೆ ಡ್ರೀಮ್ ಫುಲ್ಫಿಲ್ ಆಗಲ್ಲ. ಬಟ್ ಅದು ಯಾವ ರೀತಿ ಇರ್ಬೇಕಂತಂದ್ರೆ ಸ್ಪೆಸಿಫಿಕ್ ಕಾರ್. ಯಾವ ಕಾರ್ ತಗೋತೀರಿ ನೀವು?
ಮಾರುತಿ 800 ತಗೋತೀರಾ ಅಥವಾ ನೀವು ಆಲ್ಟೋ ತಗೋತೀರಾ ಅಥವಾ ಫ್ರಾಂಕ್ಸ್ ತಗೋತೀರಾ, ಯಾವ ಕಾರ್ ತಗೋತೀರಿ ಅದನ್ನ ಫಿಕ್ಸ್ ಮಾಡ್ಕೋಬೇಕು. ಆ ಗೋಲ್ ಅನ್ನ ಫಿಕ್ಸ್ ಮಾಡ್ಕೋಬೇಕು. ಇದೇ ಕಾರನ್ನ ನಾ ತಗೋತೀನಿ, ಅದು ಸ್ಪೆಸಿಫಿಕ್. ನೆಕ್ಸ್ಟ್ ಆಕ್ಷನ್, ಅದಕ್ಕೆ ನಾ ಕಾರ್ ತಗೊಳಕ್ಕೆ ಏನ್ ಮಾಡ್ಬೇಕಂತ ಮಾಡ್ತಾನೆ ಇರ್ಬೇಕು. ಆಮೇಲೆ ಟೈಮ್, ಇದೇ ಟೈಮ್ ತಗೋತೀನಿ. ನಿಮ್ ಬರ್ತಡೇನ, ಈ ನಿಮ್ ಬರ್ಡೇ ಯಾವ ಡೇಟ್ ಇದೆ ಈ ಡೇಟ್ ಅನ್ನೇ ಹಾಕೋಬೇಕು. ನಾನು ಈ ಡೇಟ್ ನನ್ನ ಈ ಬರ್ತ್ಡೇಗೆ, ಈಗ 1ನೇ ತಾರೀಕು 1ನೇ ತಿಂಗಳ ಅಂತ ಅನ್ಕೊಳ್ಳಿ. 1ನೇ ತಾರೀಕು 1ನೇ ತಿಂಗಳ 2026 ನಾ ಈ ಕಾರ್ ತಗೋತೀನಿ, ಇದೇ ಕಲರ್ ತಗೋತೀನಿ, ಇದೇ ಕಾರ್ ತಗೋತೀನಿ ಅಂತ ಸ್ಪೆಸಿಫಿಕ್ ಆಗಿ ನೀವು ಬರ್ಕೊಂಡಿರ್ಬೇಕು ಅದನ್ನ. ಅವಾಗ ಮಾತ್ರ ಫುಲ್ಫಿಲ್ ಆಗುತ್ತೆ. ಇದು ಬರೇ ಕಾರ್ ತರ ನಾ ಹೇಳ್ತಾ ಇರೋದು. ಯಾವುದೇ ಒಂದು ನಿಮ್ಮ ಡ್ರೀಮ್ ಇದ್ರೂ ಕೂಡ ಈ ರೀತಿ ನೀವು ಮಾಡ್ಕೊಳ್ಳಿ. ಯಾವುದೇ ಡ್ರೀಮ್ ಇರ್ಲಿ, ನಿಮ್ಗೆ ಕ್ಲಾಸಿಗೆ ಫಸ್ಟ್ ಬರೋದಿರ್ಬೋದು ಅಥವಾ ನಾನೇ ಸೆಲೆಕ್ಟ್ ಆಗ್ಬೇಕು ಇದರಲ್ಲಿ, ಅದನ್ನೇ ಫುಲ್ಫಿಲ್ ಮಾಡ್ಕೋಬೇಕಂತಂದ್ರೆ ಅದನ್ನ ಬರೆದಿಟ್ಕೊಳ್ಳಿ. ಈ ಡೇಟಿಗೆ ಈ ಟೈಮಿಗೆ ಇಲ್ಲಿ ನಾನು ಸೆಲೆಕ್ಟ್ ಆಗಿರ್ತೀನಿ, ಇದೇ ಪ್ಲೇಸ್ಗೆ ನಾನು ಸೆಲೆಕ್ಟ್ ಆಗಿರ್ತೀನಿ. ಅದನ್ನ ಅನ್ಕೊಂತಿರ್ಬೇಕು ನೀವು, ಪದೇ 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 ಅನ್ಕೊಂತಿರ್ಬೇಕು. ನಿಮ್ಗೆ ಹಳೆ ಕಾಲದವ್ರು ಅಂತಿರ್ತಾರೆ ನೋಡಿ, ನೀವು ಏನಾದ್ರು ಅನ್ಬೇಡಿ ಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಅಂತ ಹೇಳಿ. ಸೊ ನೀವೇನೇ ಅನ್ಕೊಂಡ್ರು ಕೂಡ ಮೇಲಂದು ಅಸ್ತು ಅಸ್ತು ಅಂತ ಇರ್ತದೆ. ಅದು ಲಾ ಆಫ್ ಸೀಕ್ರೆಟ್, ಲಾ ಆಫ್ ಯೂನಿವರ್ಸ್ ಅದು. ಸೊ ಅದಕ್ಕೋಸ್ಕರ ನಿಮ್ಗೆ ಏನ್ ಅನ್ಕೋಬೇಕಾಗಿರುತ್ತೋ ಅದನ್ನ ನೀವು ಅನ್ಕೊಳ್ತಾ ಇರಿ, ಪದೇ ಪದೇ ಅದನ್ನೇ ಅನ್ಕೊಳ್ತಾ ಇರಿ. ಅದಕ್ಕೋಸ್ಕರ ವರ್ಕ್ ಮಾಡಿ, ಡೆಫಿನೆಟ್ಲಿ ಅದು ಸಕ್ಸಸ್ ಆಗುತ್ತೆ. ಸೊ ಇದು ಸಕ್ಸಸ್ ಸೀಕ್ರೆಟ್ ನನ್ನ ಕಡೆಯಿಂದ ನಿಮ್ಗೆ, ಸಕ್ಸಸ್ ಸೀಕ್ರೆಟ್. ಅಂಡ್ ಜೊತೆಗೆ ಹೇಳಿದ್ನಲ್ಲ, ಮೆಡಿಟೇಷನ್, ಯೋಗ ಕೂಡ ಮಾಡಿ. ಯಾಕಂದ್ರೆ ನೀವು ಫಿಟ್ ಆಗಿರ್ಬೇಕು. ಬಾಡಿ ಫಿಟ್ ಆಗಿದ್ದಾಗ ಡೆಫಿನೆಟ್ಲಿ ನೀವು ಕ್ವಾಲಿಫೈ ಆಗ್ತೀರಿ ಫಿಸಿಕಲ್ ಫಿಟ್ನೆಸ್ ಅಲ್ಲಿ. ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ತುಂಬಾನೇ ಇಂಪಾರ್ಟೆಂಟ್. ಈಗ ಎಲ್ಲರ ಜೊತೆ ಮಾತಾಡೋದು, ಎಲ್ಲರ ಜೊತೆ ಚೆನ್ನಾಗಿರೋದು, ಅದು ಕೂಡ ಒಂದು ಸ್ಕಿಲ್. ಅದು ನಿಮ್ಗೆ ಹೆಲ್ದಿನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ತರ ನೀವು ಕೂಡ ಇರಿ, ಎಲ್ಲರೂ ಕೂಡ. ಅಂದ್ರೆ ನಿಮ್ಗೆ ಚೆನ್ನಾಗಿ ಒಂದು ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ ಬೀಯಿಂಗ್ ಮಾಡ್ಕೊಳ್ಳಿ. ಅಂಡ್ ಸಾಕಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸರ್ ಹೇಳಿದ್ದಾರೆ, ನಿಮ್ಮ ನೇಮ್ ಬರೀ ನೇಮ್ ಆಗಿರಬಾರ್ದು, ಅದಕ್ಕೆ ಹಿಂದೆ ಸಫಿಕ್ಸ್ ಇರಬೇಕು, ಪ್ರಿಫಿಕ್ಸ್ ಇರ್ಬೇಕಂತ ಹೇಳಿ. ನಿಮ್ಮ ಪೇರೆಂಟ್ಸ್ ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ, ಅವ್ರಿಗೆ ಗ್ರಾಟಿಟ್ಯೂಡ್ ಅನ್ನ ಕೊಡಿ. ಅಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ತುಂಬಾನೇ ಇಂಪಾರ್ಟೆಂಟ್. ಪ್ರತಿದಿನ ನಿಮ್ ತಂದೆ ತಾಯಿಗೆ ಒಂದು ನಮಸ್ಕಾರ ಮಾಡೇ ಬಿಡಿ. ಯಾಕಂದ್ರೆ ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ ಈ ಲೈಫ್ ಅಲ್ಲಿ. ಸಾಕಷ್ಟು ಬೇರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನೇ ಇಂಪಾರ್ಟೆಂಟ್ ಅಲ್ವಾ? ಯಾಕಂತಂದ್ರೆ ಇರುವೆ ಆಗಿರ್ಬೋದು, ನೊಣ ಆಗಿರ್ಬೋದು, ಅದ್ರಲ್ಲಿ ನಿಮ್ಗತ್ತೆ ಲೈಫ್ ಎಂಜಾಯ್ ಮಾಡಕ್ಕಾಗತ್ತ? ಇಲ್ಲ. ಬಟ್ ಅದಕ್ಕೋಸ್ಕರ ನೀವು ಗ್ರಾಟಿಟ್ಯೂಡ್ ಅನ್ನ ಕೊಡಿ ನಿಮ್ಮ ಪೇರೆಂಟ್ಸ್ಗೆ. ಓಕೆ, ಪ್ರತಿಯೊಂದು ಕೂಡ ಆಕ್ಷನೇಬಲ್ ಆಗಿರ್ಲಿ ಅಂಡ್ ಒಂದು ರೈಟ್ ವೇ ಇರ್ಲಿ, ಟೈಮ್ ಬಾಂಡಿಂಗ್ ಇರ್ಲಿ. ನೀವು ಅನ್ಕೊಂಡಿರೋದೆಲ್ಲ ಆಗತ್ತೆ. ಸೊ ಬಟ್ ಅದಕ್ಕೆ ಫಿಸಿಕಲಿ ಫಿಟ್ ಆಗಿರ್ಬೇಕು, ನೀವು ಹೆಲ್ದಿ ಆಗಿರ್ಬೇಕು. ಹೆಲ್ದಿ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ಆರೋಗ್ಯವೇ ಮಹಾಭಾಗ್ಯ ಅಂತ ನಾ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಆರೋಗ್ಯ ಇರುತ್ತೆ ಡೆಫಿನೆಟ್ಲಿ ನೀವೆಲ್ಲಾನು ಸಾಧಿಸ್ತೀರಿ. ಸೊ ಸಾಕಷ್ಟು ಒಂದು ಆರೋಗ್ಯದ ಟಿಪ್ಸ್ ಗಳನ್ನ ನೀವು ಮತ್ತೆ ಬೇಕು ನಮ್ಗೆ ಈ ತರ ಆಗ್ತಾ ಇದೆ ಅಂತಂದ್ರೂ ಕೂಡ ನೀವು ಕನ್ಸಲ್ಟ್ ಮಾಡಬಹುದು. ನನ್ನ ಧಾರ್ಮಿಕ ಹೆಲ್ತ್ ಕೇರ್ ಸೆಂಟರ್ ಅಂತ ಹೇಳಿ ಇಲ್ಲೇ ಉಣ್ಕಲ್ ಕ್ರಾಸ್ ಅಲ್ಲಿ ಇದೆ. ನಿಮ್ಮ ಒಂದು ಸೆಂಟರ್ ಇಂದ ಸಾಕಷ್ಟು ಜನ ನನ್ನ ಹತ್ರ ಬರ್ತಿರ್ತಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಕನ್ಸಲ್ಟೇಷನ್ ಅಲ್ಲಿ 50% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ತಗೊಂಡಿದ್ದೀರಿ, ಅದರದ್ದು ಬೆನಿಫಿಟ್ ಮತ್ತೆ ಕೂಡ ತಗೋಬಹುದು. ಯಾವುದೇ ರೀತಿ ವೀಕ್ನೆಸ್ ಇರ್ಲಿ, ಸುಸ್ತಿರ್ಲಿ, ಏನೇ ಇರ್ಲಿ, ನೀವು ಬಂದು ನನ್ನನ್ನ ರೀಚ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೆಂಕಟೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅಂಡ್ ನೀವೆಲ್ಲರೂ ಪೇಷನ್ಸ್ ಇಂದ ಕೇಳ್ಕೊಂಡಿದ್ದಕ್ಕೆ ನಿಮಗೂ ಕೂಡ ಆಲ್ ದ ಬೆಸ್ಟ್. ಓಕೆ, ನನ್ನ ಫೋನ್ ನಂಬರ್ ಸರ್ ಹತ್ರ ಇದೆ. ಸೊ ಎಲ್ಲರೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ವೆಂಕಟೇಶ್ ಸರ್ ನಿಮ್ಗೆ ನಂಬರ್ ಕೊಡ್ತಾರೆ. ಎಲ್ಲ ನಂಬರ್ ತಗೊಂಡು 50% ಡಿಸ್ಕೌಂಟ್ ಇರುತ್ತೆ ನಿಮ್ಮ ಕನ್ಸಲ್ಟೇಷನ್ ಅಲ್ಲಿ. ಸೊ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಟು ಎವ್ರಿವನ್.
ಏನಂದ್ರೆ ನಮ್ಮ ವೆಂಕಿ ಸರ್ ಶ್ರಮ. ಅವ್ರಿಲ್ದಲೇ ನಾವಿಷ್ಟು ಕಲಿಯಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ವೆಂಕಿ ಸರ್ ಇಂದ ಎಷ್ಟೋ ಕುಟುಂಬಗಳಿಗೆ ಕೆಲಸ ಅನ್ನೋ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸೋ ಮುಖಾಂತರ ಅವರ ಕುಟುಂಬಗಳಿಗೆ ಆಧಾರವಾಗಿ ನಿಂತಿದ್ದಾರೆ. ಆಮೇಲೆ ನಮ್ಮ ವಿ.ಕೆ. ಪೋಲ್ ಇಷ್ಟು ಸಕ್ಸಸ್ ಆಗಕ್ಕೆ ಅಂದ್ರೆ ಹೇಗೆ ಹೇಳ್ತೀನಿ ಅಂದ್ರೆ ಇಲ್ಲಿ ತನಕನೂ ಲಿಸ್ಟ್ ಬಿಟ್ಟು ಎಷ್ಟೋ ದಿವಸ ಆದ್ರೂ ಕೂಡ ಇಲ್ಲಿ ತನಕನೂ ನಮ್ಗೆ ಅಡ್ಮಿಷನ್ಸ್ ಆಗ್ತಾನೆ ಇದೆ. ಇನ್ನು ಪ್ರತಿಯೊಬ್ಬರು ಕಾಲ್ ಮಾಡಿ ಸರ್ ಇನ್ನು ಇದೆಯಾ ಅಡ್ಮಿಷನ್ಸ್ ಆಗ್ತಿದ್ಯಾ ಏನು ಅಂದ್ರೆ ಕಲಿಸ್ಕೊಡ್ತೀರಾ ಅಂತ ಕೇಳ್ತಾನೆ ಇದ್ದಾರೆ. ಆಮೇಲೆ ಇಲ್ಲಿ ಬರೋ ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಫಿಟ್ನೆಸ್ ಆಗಿರ್ಬೋದು ಸ್ಟ್ರೆಂತ್ ಆಗಿರ್ಬೋದು ಒಂದೇ ತರ ಇರಲ್ಲ. ಅವ್ರಿಗೆ ಅಂದ್ರೆ ಕೆಲವರು ಏನು ಅಂದ್ರೆ ಒಂದೇ ವಾರದಲ್ಲಿ ಕೂಡ ಕೆಲವರು ಒಂದೇ ವಾರದಲ್ಲಿ ಟಾಪ್ ಮಾಡಿರೋ ಕೂಡ ಇದ್ದಾರೆ. ಇನ್ನು ಕೆಲವರು ಒಂದು ತಿಂಗಳು ತಗೊಂಡು ಕೂಡ ಬ್ಯಾಲೆನ್ಸಿಂಗ್ ಕಲ್ತಿರೋರು ಇದ್ದಾರೆ. ಆ ಸ್ಟೂಡೆಂಟ್ಸ್ಗೆ ಏನು ಅಂದ್ರೆ ಅವ್ರಿಗೆ ಧೈರ್ಯ ತುಂಬ್ತಾ ಅವರಲ್ಲಿ ಆತ್ಮವಿಶ್ವಾಸನ ಮೂಡಿಸ್ತಾ ಅವರು ಪ್ರತಿದಿನ ನಮ್ಗೆ ಮೋಟಿವೇಟ್ ಮಾಡ್ತಾ ಇಲ್ಲಿ ತನಕ ಕರ್ಕೊ ಬಂದಿದ್ದಾರೆ. ಅಂದ್ರೆ ಆಮೇಲೆ ಇಲ್ಲಿ ಲಿಸ್ಟ್ ಬರಕ್ ಮುಂಚೆ ಕೆಲವೊಂದು ಸ್ಟೂಡೆಂಟ್ಸ್ ಗಳು ಇದ್ರು. ಅವರು ಏನು ಅಂದ್ರೆ ಅವರು ಪಾಪ ಎಲ್ಲ ಫುಲ್ ಕಲ್ತು ಏನು ಎಲ್ಲ ಫುಲ್ ಎಷ್ಟು ಎಕ್ಸ್ಪರ್ಟ್ ಆಗಿ ಇದ್ರು ಅಂದ್ರೆ ಸೇಮ್ ಸರ್ ಯಾವ ರೀತಿ ಪೋಲ್ನ ಕ್ಲೈಮ್ ಮಾಡ್ತಿದ್ರು ಅದೇ ರೀತಿ ಕೂಡ ಹತ್ತೋರು ಇದ್ರು. ಬಟ್ ಅವರು ಲಿಸ್ಟ್ ಅಲ್ಲಿ ಬರ್ಲಿಲ್ಲ, ಅದು ನನಗೆ ಬೇಜಾರಿದೆ. ಆಮೇಲೆ ಅವರು ನನ್ನ ಇಬ್ಬರು ಸ್ನೇಹಿತೆಯರು ಸರ್ಗಳ ಬಗ್ಗೆ ಕೆಲವೊಂದು ಸಾಲ್ಗಳನ್ನ ಬರೆದಿದ್ದಾರೆ. ಸಿದ್ಧಗಂಗಮ್ಮ ಅನ್ನೋರು ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ 26 ಅಕ್ಷರಗಳಿದೆ. ಅದರಲ್ಲಿ ಸರ್ದು 26 ಗುಣಗಳನ್ನ ವರ್ಣಿಸಿದ್ದಾಳೆ. ಏನಂದ್ರೆ A ಫಾರ್ ಆಂಗ್ರಿ ಪರ್ಸನ್ ಅಂತ, B ಫಾರ್ ಬೆಸ್ಟ್ ಟ್ರೈನರ್, C ಫಾರ್ ಕ್ರಿಕೆಟ್ ಲವರ್, D ಅಂದ್ರೆ ದೇವ್ರ ಸರ್ ನೀವು, E ಫಾರ್ ಎನರ್ಜೆಟಿಕ್ ಪರ್ಸನ್, F ಫಾರ್ ಫ್ಯಾನ್ ಆಫ್ RCB, G ಫಾರ್ ಜೆಂಟಲ್ಮ್ಯಾನ್, H ಫಾರ್ ಹಾನೆಸ್ಟ್ ಪರ್ಸನ್, I ಫಾರ್ ಇನ್ಸ್ಪಿರೇಷನ್ ಫಾರ್ ಅಸ್, J for jolly person, K for Kannadiga, L for lineman bowler, M for motivator, N for Namella, N and M for N and O for Namellara Preetiya, one and only Venki Master, P for power of the institute, Q for quality trainer, R for Renuka man Mundina Pati, S for supporter, T for trainer, U for unselfish person, V for Vishnu Vinayakana Preetiya Appa, W for worker, X andre Xerox copy of Sanjay brother, Y andre X-star, Z andre Zoopul person, ಒಟ್ಟಾರೆ ಹೇಳ್ಬೇಕಂದ್ರೆ ವೆಂಕಿ ಸರ್ ನೀವು ಬೆಂಕಿ. ಆಮೇಲೆ ಇನ್ನೊಬ್ರು ಸೌಮ್ಯ ಅಕ್ಕ ಅಂತ ಇದ್ರು, ಅವರು ಒಂದೆರಡು ಸಾಲ್ಗಳನ್ನ ಬರ್ತಿದ್ದಾರೆ ಸರ್ ಬಗ್ಗೆ. ಗುರು ಇರದ ಬದುಕು ಅಂದು, ಗುರಿ ತೋರೋ ಗುರು ನೀವು ಇಂದು, ಮುಂದೆ ಗುರಿ ಹಿಂದೆ ಗುರು, ಛಲ ಬಿಡದೆ ಮುನ್ನುಗ್ಗುತ್ತಿರು, ಧೈರ್ಯ ಒಂದೇ ಗೆಲುವಿನ ಸಾಧನ, ಭಯ ಬಿಟ್ಟು ನಡೆಸು ನೀ ಜೀವನ, ಅರ್ಥ ಇರದ ಬದುಕು ವ್ಯರ್ಥ, ಇರಲಿ ಸ್ವಲ್ಪ ಗೆಲುವಿನ ಸ್ವಾರ್ಥ, ಸಾಧಿಸಿದರೆ ಜೀವನವಾಗುವುದು ಸಾರ್ಥಕ, ನೆಮ್ಮದಿ ಇಲ್ಲದಿದ್ದರೆ ಬದುಕು ನಿರರ್ಥಕ, ಕತ್ತಲೆಯಲ್ಲಿ ಬೆಳಕು ತೋರೋ ದಾರಿ ದೀಪ, ಅದುವೇ ನಮ್ಮ ವೆಂಕಿ ಸರ್ ಸ್ವರೂಪ. ಆಮೇಲೆ ವಿ.ಕೆ. ಪೋಲ್ ಅನ್ನೋದೊಂದು ಕುಟುಂಬ, ಅದು ಬರೀ ನಮ್ಮ ಸರಿಂದ ಮಾತ್ರ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಇಲ್ಲಿ ಇರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಂದನೂ ಕೂಡ ಅದು ಒಂದು ಕುಟುಂಬ ಆಗುತ್ತೆ. ಆಮೇಲೆ ನಾನು ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿರೋ ಪ್ರತಿಯೊಬ್ರು ಅಣ್ಣಂದ್ರಿಂದ, ಅಂದ್ರೆ ಅವರು ಬಿಸಿಲಾಗ್ಲಿ ಮಳೆ ಆಗ್ಲಿ ಹಣ ಬಂದು ಸ್ವಲ್ಪ ಬೇಳ್ತಿಡೀರಿ ಅಂದ್ರೆ ಯಾವತ್ತೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅವ್ರು ಇರೋದ್ರಿಂದಾನೇ ನಾವೆಲ್ಲರೂ ಇಷ್ಟು ಕಲ್ತಿರಕ್ಕೆ ಆಗಕ್ಕೆ ಕಲ್ತಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಕೆಲಸ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಅಕಸ್ಮಾತ್ ಕೆಲಸ ಸಿಗ್ಲಿಲ್ಲ ಅಂದ್ರೆ ಯಾರು ಬೇಜಾರಾಗಬೇಡಿ, ಇದೊಂದೇ ಇದಲ್ಲ, ಇನ್ನು ಕೆಲವೊಂದು ತುಂಬಾ ಆಪ್ಷನ್ಸ್ ಗಳಿದಾವೆ. ಯಾರು ಕೂಡ ಡಿಸಪಾಯಿಂಟ್ ಆಗ್ಬಾರ್ದು. ಜೀವನ ಮುಂದೆ ಸಾಗ್ತಾ ಇರ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಅವ್ರ ಬಗ್ಗೆ ಹೇಳೋದು ಭಾಳ ಇದೆ, ಯಾಕಂದ್ರೆ ಈಗಾಗಲೇ ಟೈಮ್ ಭಾಳ ಆಗಿಬಿಟ್ಟದ. ನಿಮ್ ಚಿತ್ತ ಹಸುವಿನ ಹತ್ತ ಆಗಿದೆ. ಆದ್ರೂ ಕೂಡ ಒಂದು ಸ್ವಾಮಿ ವಿವೇಕಾನಂದರ ಒಂದು ವಾಣಿಯನ್ನು ಹೇಳ್ತೀನಿ, ಹೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ. ಈಗ ನೀವು ಹೇಗೆ ಪೋಲ್ ಹತ್ತೋದನ್ನ ಪ್ರಾಕ್ಟೀಸ್ ಮಾಡಿರಲಿಲ್ಲ, ಇದನ್ನ ಮಾಡೋದಕ್ಕಿಂತ ಮುಂಚೆ ವೆಂಕಟೇಶ್ ಸರ್ ಕೇವಲ 15 ದಿನಗಳ ಕಾಲ ನಿರಂತರವಾಗಿ ಈ ಸ್ಥಳವನ್ನ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ ಆ ಸೈಮ್ ಒಳಗೆ ಏನಾಗಿತ್ತಂತಂದ್ರ
ಇಲ್ಲೇ ಸ್ವಾಮಿ ವಿವೇಕಾನಂದರ ಒಂದು ಯಾಗ ನಡೆದಿದ್ದು ಪವಿತ್ರವಾದಂತ ಸ್ಥಳ ಆಗಿತ್ತು. ಈ ಸ್ಥಳವನ್ನ ವೆಂಕಟೇಶ್ ಅವರು ಆಯ್ಕೆ ಮಾಡಿ ಅವರೆಲ್ಲ ಸ್ನೇಹಿತರು ಅವ್ರಿಗೆ ಕೊಟ್ಟಿದ್ದಾರೆ. ಈ ಒಂದು ಪುಣ್ಯ ಭೂಮಿಯೊಳಗೆ ನೀವ್ ಏನ್ ಟ್ರೈನಿಂಗ್ ತಗೊಂಡಿರಲ್ಲ, ನಿಮ್ ಲೈಫ್ ಕೂಡ ಸಕ್ಸಸ್ಫುಲ್ ಆಗ್ಲಿಕ್ಕೆ 100% ಸಾಧ್ಯ ಐತಿ. ಇನ್ನ ವೆಂಕಟೇಶ್ ಅವರು ಬಹಳ ಶ್ರಮವಾದಿಗಳು, ಬಹಳ ಸ್ನೇಹಪರರು, ಬಹಳ ಸಂಘಟನಾ ಚತುರರು. ಅವ್ರು ಯಾವುದೇ ಕೆಲಸ ಆಗ್ಬೇಕಂದ್ರೆ ಬಹಳ ಶಿಸ್ತಿನಿಂದ ಚಾಕಚಕ್ಯತೆಯಿಂದ ಮಾಡ್ತಾರೆ. ಪಾದರಸದಂತ ಓಡಾಡ್ತಿರ್ತಾರೆ. ಒಂದ್ ವಿಸಿಲ್ ಹೊಡೆದ್ರಂದ್ರೆ ಅಲ್ಲಿ ಎಂಡಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿ, ಪ್ರಾರಂಭದಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿ ಒಮ್ಮೆ ಕಮಾಂಡಿಂಗ್ ಆಗಿರ್ಬೇಕು. ಮಿಲಿಟರಿ ಕಮಾಂಡಿಂಗ್ ಇದ್ದಂಗೆ ಆರ್ಡರ್ ಮಾಡ್ತಿದ್ರು. ಯಾವಾಗ ನೋಡಿದ್ರೆ ಅವ್ರ ಕೈ ಒಳಗೆ ಒಂದು ಬೆತ್ತ ಇರ್ತೈತಿ. ಅದಂಗ ರಿಂಗ್ ಮಾಸ್ಟರ್ ತರ ತಿರುಗಿಸ್ತಾ ಏನ್ ಮಾಡ್ತಾರೆ ಹೇಳ್ರಿ, ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ 4 ವಿಧಾನಗಳು ಬಹಳ ಮುಖ್ಯ. ಭಾವನಾತ್ಮಕವಾದಂತ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ, ಮಾನಸಿಕವಾದ ತರಬೇತಿ ಕೊಟ್ಟಿದ್ದಾರೆ ನಿಮ್ಗವರು, ಸಂಗೀತದ ತರಬೇತಿಯನ್ನು ಕೊಟ್ಟಿದ್ದಾರೆ, ವ್ಯಾಯಾಮವನ್ನು ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದು ವಿದ್ಯಾರ್ಥಿ ಖಾಲಿ ಕುಂತಂದ್ರೆ ಅವಳನ್ನ ಹೆಂಗಾದ್ರೂ ಮಾಡಿ ಅವ್ರು ಇನ್ವಾಲ್ವ್ ಮಾಡ್ತಾರೆ. ಇವರು ಏನಂತಂದ್ರೆ ಪ್ರತಿನಿತ್ಯ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂತ ಶಿಕ್ಷಕರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಮನೆಗಿಂತ ಹೆಚ್ಚು ನಿಮ್ಮ ವಿದ್ಯಾರ್ಥಿಗಳ ಸಮೂಹದಲ್ಲೇ ಬೆರೀತಾ ಇದ್ರು. ಯಾಕಂದ್ರೆ ಅವರ ಯಶಸ್ಸಿನ ಹಿಂದೆ ಅವರ ಧರ್ಮ ಪತ್ನಿಯವರ ಪಾತ್ರವೂ ಬಹಳ ಮುಖ್ಯ ಇದೆ. ಯಾಕಂದ್ರೆ ಅವ್ರು ಒಂದಿನಾನು ತಮ್ಮ ಕುಟುಂಬವನ್ನ ಕರ್ಕೊಂಡು ಎಲ್ಲಿ ಪ್ರಯಾಣ ಮಾಡಿಲ್ಲ. ಯಾವಾಗ ನೋಡಿದ್ರು ಈ ಗ್ರೌಂಡ್ ಆ ಚಿಕ್ಕ ನಾಯಿ ಮರಿಗಳನ್ನ ಅವ್ರ ಸಂಘಟನೆ ಕರ್ಕೊಂಡು ಈ ಗ್ರೌಂಡ್ ಅನ್ನೆಲ್ಲ ಉಸ್ತುವಾರಿ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಜವಾಬ್ದಾರಿ ಐತಿ. ನಾವೊಬ್ಬ ಶಿಷ್ಯನಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಾದ್ರೆ ಸಂಪೂರ್ಣವಾದ ತ್ಯಾಗ ಬಹಳ ಮುಖ್ಯ. ಗುರುವನ್ನ ಮೀರಿಸುವಂತ ಶಿಷ್ಯರಾಗ್ತಕ್ಕಂತ ವಿದ್ಯಾರ್ಥಿಗಳು ನೀವೆಲ್ಲ ತಯಾರಾಗಿರಿ. ಇನ್ನೇನು ಹೇಳೋದಂತಂದ್ರೆ ವೆಂಕಟೇಶ್ ಸರ್ ತಮ್ಮ ವ್ಯಕ್ತಿತ್ವವನ್ನು ಹೆಂಗ್ ಗುರುತಿಸ್ಕೊಂಡಾರಂದ್ರೆ ಯೂಟ್ಯೂಬ್ ಮೂಲಕ ಗುರುತಿಸ್ಕೊಂಡಾರ. ಪ್ರಾರಂಭದಲ್ಲಿ 3 ವಿದ್ಯಾರ್ಥಿಗಳಿದ್ರು. ಸರ್ ಅವ್ರು ಹೇಳಿದ್ರು, ಮೇಡಮ್ ಎಲ್ಲಾರು ಬರ್ತಾರಿಲ್ರಿ ಇಲ್ಲಿ ಕಲಿಸ್ಬೇಕತ್ತೇನಿ, ಕರೆ ಯಾರೋ ಸ್ಟೂಡೆಂಟ್ ಬರ್ತಾರಿಲ್ರಿ ಅಂತ ಬಹಳ ಚಿಂತೆ ಮಾಡ್ತಿದ್ರು. ಸರ್ ನಿಮ್ ಪರಿಚಯನೇ ಆಗಿಲ್ಲ. ಮೊದ್ಲು ಈ ಪ್ರದೇಶ ಏನಾಯ್ತಂದ್ರೆ ಪೂರ್ಣ ಜಂಗಲ್ನಿಂದ ಆವೃತಗೊಂಡಿತ್ತು. ಆದ್ರೆ ನೀವೆಲ್ಲ ಒಂದು 15 ದಿನದೊಳಗೆ ಇದನ್ನ ಗ್ರೌಂಡ್ ತಯಾರು ಮಾಡ್ಕೊಂಡಿರಿ. ನಿಮ್ದು ಸ್ವಲ್ಪ ಪಾಪ್ಯುಲಾರಿಟಿ ಆಗ್ಲಿ, ನೀವು ಯೂಟ್ಯೂಬ್ ಚಾನಲ್ ಏನ್ ಹಾಕ್ತಾ ಇದ್ದಿಲ್ಲ, ಡೈಲಿ ನೀವು ಅವ್ರು ನೋಡಿದ್ರಂದ್ರ ಆ ವಿದ್ಯಾರ್ಥಿಗಳು ಬರ್ತಾರ. ಇಲ್ಲಿ ವಿದ್ಯಾರ್ಥಿಗಳು ಬಂದ್ಮೇಲೆ ಕೆಲವು ವಿದ್ಯಾರ್ಥಿಗಳು ನನ್ ಹಾದಿಯೊಳಗ ಸಿಗ್ತಾ ಇದ್ರು. ನಾ ಎವ್ರಿ ಡೇ ವಾಚ್ ಮಾಡ್ತಿದ್ದೆ. ಅವ್ರು ಹೇಳಿದ್ರಿ, ಏನ್ರಿ ಕಂಬ ಹೆಂಗತ್ತದು, ನನಗೆ ಆಗಂಗಿಲ್ ಬಿಡ್ರಿ, ನಾ ಹೋಗ್ತೀನಿ ಅಂತ ಹೇಳಿ ಅವ್ರು ಅಲ್ಲಿ ಗೇಟ್ ಕಡೆ ನಿಲ್ತಿದ್ರು. ನಾ ಹೇಳ್ತಿದ್ದೆ, ನೀವು ಬಂದಿದ್ದು ಇವತ್ತ, ಆ ವಿದ್ಯಾರ್ಥಿಗಳು ಬಂದು 1 ವೀಕ್ ಆಯ್ತು. ಅವ್ರು ನೀವು ಕಂಪೇರ್ ಮಾಡಕ್ ಹೋಗ್ಬಿಡ್ರಿ, ಇನ್ನೊಬ್ರನ್ನ ನೀವು ಪ್ರಯತ್ನ ಮಾಡ್ರಿ. ಎಲ್ಲರೂ ಹೊಸಬ್ರದಾರ ಅಂತ ತಿಳ್ಕೊಡ್ರಿ. ನೀವು ಧೈರ್ಯದಿಂದ ಈ ಸಾಧನೆಯನ್ನ ಮಾಡ್ರಿ. ನೀವೇನ್ ಮಾಡ್ತೀರಿ ಅಂದ್ರ ಕಂಬ ಹತ್ತುವುದನ್ನ ಎಕ್ಸ್ಪರ್ಟ್ ಆಗಿ ಹತ್ರಿ. ಹಂಗ ನೀರಿನಲ್ಲಿ ಮೀನು ಈಗ್ತದ ಸರಾಗವಾಗಿ, ಹಂಗ ನಮ್ಮ ಇವತ್ತು ಮಹಿಳೆಯರು ಎಲ್ಲಾರು ಏನ್ ಮಾಡ್ಯಾರ ಹೇಳ್ರಿ, ಆ ಪೋಲನ್ನು ಹತ್ತಲಿಕ್ಕೆ ಎಕ್ಸ್ಪರ್ಟ್ ಆಗ್ಯಾರ. ಯಾಕಂದ್ರ ಪ್ರಾರಂಭದಲ್ಲಿ ಬಂದಾಗ ಅವರಿಗೆ ಕಲಿಕೆ ಗೊತ್ತಿರುವುದಿಲ್ಲ. ಯಾವ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು, ಯಾವ ರೀತಿಯಾಗಿ ನಮ್ಮ ಶಕ್ತಿಯನ್ನ ಒಟ್ಟಾರೆ ಸಂಚಲನ ಮಾಡಿ ಆ ಕಂಬವನ್ನು ಏರ್ಬೇಕಂತ. ಅದಕ್ಕ ಏನ್ ಬಂದ್ರ ಮೊದ್ಲು ಒಂದು ಗುರಿ ಇರ್ಬೇಕ, ಹಿಂದೊಬ್ಬ ಗುರು ಇರ್ಬೇಕು. ಆ ಗುರಿ ಮತ್ತು ಗುರು ಏನಂತಂದ್ರ ವೆಂಕಟೇಶ್ ಸರ್ ಗುರುಗಳು ಆ ಗುರಿಯನ್ನ ಈಡೇರಿಸಲಿಕ್ಕೆ ತಮ್ಮೆಲ್ಲ ಸಾಧನೆಗಳನ್ನ, ತಮ್ಮೆಲ್ಲ ತರಬೇತಿಯನ್ನ ಅವರ ಮೂಲಕ ದಾರಿ ಎರೆದು ತಮ್ಮ ಈ KPTCL ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ಸಸ್ ಆಗಿ, ಅವ್ರು ಯಾವ ವಿದ್ಯಾರ್ಥಿಗಳಿಗೂ ನಿಮ್ ಹತ್ತಾಕ್ ಬರಂಗಿಲ್ಲ ಅಂತ ಎಂದೂ ಹೇಳೋದಿಲ್ಲ. ಅವಿ ನೀ ಹತ್ತ, ನಿಮ್ ಕಡೆ ಎನರ್ಜಿ ಐತಿ, ನೀ ಹತ್ತ, ಬಿಡಬೇಡವಿ ಬಿಡಬೇಡ, ಟ್ರೈ ಅಂಡ್ ಸೆಕೆಂಡ್ ಸಕ್ಸಸ್ ಅಂತೇಳಿ ಆ ವಿದ್ಯಾರ್ಥಿಯನ್ನ ಗುರಿ ಮುಟ್ಟುವರೆಗೂ ಬಿಡೋದಿಲ್ಲ. ಯಾಕಂದ್ರೆ ಅವ್ರ ಪಾದಗಳನ್ನ ಹಿಡಿದು ಅವ್ರನ್ನ ಬಹಳಷ್ಟು ಸಪೋರ್ಟ್ ಮಾಡಿ ಮರ ಹತ್ತುವವರಿಗೆ ಹೆಂಗೆ ಕಾಲು ಹಿಡಿತಾರಲ್ಲ ಹಂಗ ದಿನಾ ಪ್ರಯತ್ನ ಮಾಡಿ ನಿಮ್ಮ ಸಕ್ಸಸ್ಗೆ ಅವ್ರ ದಾರಿದೀಪ ಆಗಿದ್ದಾರೆ. ಅದಕ್ಕೆ ನೀವು ಈ ಸಂಸ್ಥೆಯನ್ನ ಮತ್ತೆ ನಿಮ್ ಕಲಿಸಿದ ಗುರುಗಳನ್ನ ಎಂದೂ ನೀವು ಮರಿಬೇಡ್ರಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ತಂದೆ ತಾಯಿಗಳು ಈ ಕರ್ನಾಟಕದಲ್ಲಿ ಇರ್ತಕ್ಕಂತ ಈ ಏನ್ ಸೆಂಟರ್ ಇದೆಯಲ್ಲ, ಈ ಸೆಂಟರ್ ನಿಮ್ನೆಲ್ಲ ದುಡ್ಡು ಕಳಿಸಿ ಕಲೀಲಿಕ್ಕೆ ಏನ್ ಕಳ್ಸಿದ್ರಲ್ಲ ಅವ್ರಿಗೆ ಮತ್ತೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಯಾಕಂದ್ರ ಅವರ ಸಾಧನೆ ಬಹಳ ಮುಖ್ಯ. ನೀವೇನ್ ಜಾಬಿಗೆ ಹೋದ್ಮೇಲೆ ಒಂದನ್ನ ಮರಿಬೇಡ್ರಿ, ಗುರು ಹಿರಿಯರನ್ನ, ತಂದೆ ತಾಯಿಗಳನ್ನ ಯಾವತ್ತೂ ನೀವು ನೆನಪಿಸ್ಕೊಳ್ತಾ ಇರ್ಬೇಕು. ಯಾಕಂತಂದ್ರ ಈಗ ಏನಾಗಿತ್ತು ಬದಲಾವಣೆ ಅಂದ್ರ ಜಗತ್ತಿನಲ್ಲಿ ನೌಕರಿ ಸಿಕ್ಕ ಮೇಲೆ ತಂದೆ ತಾಯಿಗಳನ್ನ ಮರೆಯುವಂತ ಮಕ್ಕಳು ಬಹಳ ಜನ ಆಗ್ಯಾರ. ದಯಮಾಡಿ
ನೀವು ಆ ನಿಟ್ಟಿನಲ್ಲಿ ಹೋಗದೆ ತಂದೆ ತಾಯಿಗಳ ಬಗ್ಗೆ ಗೌರವ ಪ್ರೀತಿ ಇರಲಿ, ಅವರನ್ನ ನೀವು ಯಾವಾಗ್ಲೂ ಗೌರವಿಸ್ಬೇಕು. ಮತ್ತೆ ಜೊತೆಗೆ ಅವ್ರನ್ನ ಎಷ್ಟು ನೀವು ಕಾಳಜಿ ಮಾಡ್ತೀರಿ ಅಷ್ಟು ನಿಮ್ಗೆ ಆಯುಷ್ಯ, ಆರೋಗ್ಯ, ಧನ ಸಂಪತ್ತು ಎಲ್ಲ ನಿಮ್ಗೆ ಲಭಿಸ್ತೈತಿ. ನಮ್ಮ ಸಿದ್ಧಾರೂಢ ಸಿದ್ದಪ್ಪಜ್ಜನವರು ಹಾಗೂ ಇಲ್ಲಿ ಸ್ವಾಮಿ ವಿವೇಕಾನಂದ ಆಶ್ರಮ ಇದೆ. ಇದು ಉಣ್ಣುವರಿಗೆ ಉಣ್ಕಲ್ ಅನ್ನುವ ರೀತಿ ಒಳಗ ನೀವು ಏನನ್ನ ಸಾಧಿಸುವಂತ ಮನೋಭಾವ ಇಟ್ಕೋತೀರಿ, ಯಶಸ್ಸನ್ನ ಇಟ್ಕೋತೀರಿ. ನೀವೇನ್ ಪ್ರಯತ್ನ ನಿರಂತರವಾಗಿ ಮಾಡ್ತೀರಿ, ಯಶಸ್ಸು ನಿಮ್ಮೊಟ್ಟಿಗೆ ಬರ್ತದ. ಆ ನಿಟ್ಟಿನೊಳಗ ನೀವೆಲ್ಲ ವಿದ್ಯಾರ್ಥಿಗಳು ಗೆಲುವೇ ಸೋಲೆ ಗೆಲುವಿನ ಮೆಟ್ಟಿಲು. ಹೇಗೆ ಒಂದ್ಸಲ ನಾವು ಸೋತಿ ಅಂದ್ಮೇಲೆ ಇನ್ನೇ ನಮ್ಗೆ ಗೆಲುವು ಸಿಗುದ ಅಂತ ತಿಳ್ಕೊಬೇಡ್ರಿ. ನಾವು ಮತ್ತೆ ಪ್ರಯತ್ನ ಮಾಡಿದಾಗ ಸಕ್ಸಸ್ ನಮ್ಗೆ ಖಂಡಿತವಾಗಿ ಸಿಗ್ತದ. ಆ ದೆಸೆ ಒಳಗ ನೀವೆಲ್ಲ ಪ್ರಯತ್ನ ಮಾಡ್ರಿ, ಒಂದಿಲ್ಲ ಒಂದು ಕಾಂಪಿಟೇಷನ್ ಒಳಗೆ ಸಕ್ಸಸ್ ಹಾಕಿರಿ. ವೆಂಕಟೇಶ್ ಸರ್ ಅವರಿಗೆ ಸ್ಥಳವನ್ನ ಕೊಟ್ಟು ಅನೇಕ ಜನರು ಸುತ್ತಮುತ್ತಲ ಇರ್ತಕ್ಕಂತ ಜನರು ಬಹಳ ಸಂಘಟನೆ ಕೊಟ್ಟಾರ. ಯಾಕಂತಂದ್ರ ಇಲ್ಲಿ ವಿದ್ಯಾರ್ಥಿಗಳು ಸ್ವಚ್ಛಂದವಾಗಿ ವರ್ತನೆ ಮಾಡ್ಯಾರ. ಆ ವರ್ತನೆ ಒಳಗ ಎಷ್ಟೋ ಕುಟುಂಬಗಳು ಎಲ್ಲವನ್ನೂ ಸಹಿಸಿಕೊಂಡು ನಿಮ್ಗೆ ಅನುಕೂಲ ಮಾಡಿಕೊಟ್ಟಾರ. ಅವರಿಗೂ ಕೂಡ ನಾನು ಇಲ್ಲಿ ಸುತ್ತಮುತ್ತಲಿನ ಬಡಾವಣೆಯವರ ಪರವಾಗಿ ವೆಂಕಟೇಶ್ ಸರ್ಗೆ, ನಿಮ್ಮ ಶಿಬಿರಾರ್ಥಿಗಳಿಗೆ ಅನಂತವಾದಂತಹ ಧನ್ಯವಾದಗಳನ್ನು ಹೇಳ್ತಿ. ಈ ಕಾರ್ಯಕ್ರಮ ಸಕ್ಸಸ್ ಆಗ್ಲಿಕ್ಕೆ ಹಗಲು ರಾತ್ರಿ ಶ್ರಮಿಸಿದಂತ ಆ ಕುಟುಂಬಸ್ಥ ಎಲ್ಲ ಮಹನೀಯರಿಗೂ ಕೂಡ ಅನಂತವಾದಂತ ಧನ್ಯವಾದಗಳು. ನನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಂಸ್ಥೆಯವರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಹೇಳ್ತಾ ನನ್ನ ಒಂದು ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. Thank you so much. Thanks a lot for valuable speech, madam. ಹಲೋ ಎಲ್ಲ ಮಾನ್ಯರು ನಮಸ್ಕಾರ. ಇವತ್ತಿನ ದಿವಸ ಇಲ್ಲಿ ಏನು ಈ BK4 ಬಿಲ್ಡಿಂಗ್ ಈ ಟ್ರೈನಿಂಗ್ ಸೆಂಟ್ರಲ್ಲಿ ವೆಂಕಟೇಶ್ ಏನು ಇಲ್ಲಿ ಸಾಧನೆ ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಅವಂಗ ಒಂದು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಶಿಬಿರಾರ್ಥಿಗಳು ಬಂದು 3-4 ತಿಂಗಳಿಂದ ಬಂದು ಅವನ ಕಡೆಯಿಂದ ಎಲ್ಲ ಟ್ರೈನಿಂಗ್ ತೊಗೊಂಡು ಇವತ್ತೇನು ನಾಳೆ ಸೆಲೆಕ್ಟ್ ಆಗ್ತಾ ಇದ್ದೀರಿ, ಅದು ಅವನು ಮಾಡಿದ ಸಾಧನೆಗೆ ನೀವೆಲ್ಲ ಅವಂಗ ಚಿರಋಣಿ ಆಗಿರ್ಬೇಕು. ಅದಕ್ಕೆ ಎಲ್ಲರೂ ಅವಂಗ ಜೋರ ಚಪ್ಪಾಳೆಯೊಂದಿಗೆ ಧನ್ಯವಾದ ತಿಳಿಸ್ಬೇಕಂತೇಳಿ ನಾನು ಕೇಳ್ಕೊಂತೀನಿ. ಜೀವನ ಪೂರ್ತಿ ಉಳಿತೈತಿ. ಅದಕ್ಕೆ ಅದನ್ನು ನೆನಪಿಟ್ಟುಕೊಂಡು ನಿಮ್ಮ ಮುಂದಿನ ಒಂದು ಹಾದಿಯನ್ನು ನೀವು ಸುಗಮಗೊಳಿಸ್ಬೇಕಂತೇಳಿ ನಾನು ಒಂದು ಆಶಿಸಿ ನಾನು ಎರಡು ಮಾಡ್ತೀನಿ. Now I call all the VK boys to honor the sir. ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಂಬನಿಯ ಒರೆಸುವ ಸ್ನೇಹಿತ.
ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು. ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಹಾಕೊಂಡು ಹೋದ್ರೆ ಬೆನಿಫಿಟ್ ಇರ್ತಾದ, ಮೈನಸ್ ಇರಲ್ಲ, ಪ್ಲಸ್ಸೇ ಇರ್ತಾದ. ಫಸ್ಟ್ ನಾನು ನೋಡ್ದಿದ್ದು ನಡೀತಾದ. ನೆಕ್ಸ್ಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಎರ್ಲಿ ಮಾರ್ನಿಂಗ್ ಕಂಪಲ್ಸರಿ ವಾರ್ಮ್ ಅಪ್ ಮಾಡಬೇಕು. ರನ್ನಿಂಗ್ ಇನ್ನಿಂಗ್ ಮಾಡಬಾರ್ದು, ಎನರ್ಜಿ ವೇಸ್ಟ್ ಮಾಡಬಾರ್ದು. ವಾರ್ಮ್ ಅಪ್ ಅನ್ನೋದು ಒಂದು ಆಕ್ಟಿವಿಟಿನ ತರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ಡಿವೈಡ್ ಮಾಡುತ್ತೆ. ಇದ್ದಾಗ ಬ್ಲಡ್ ಕಾನ್ಸ್ಟೆಂಟ್ ಇರ್ತದ, ವಾರ್ಮ್ ಅಪ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದ. ನಿದ್ದಿದ್ದಾಗಿದ್ದಾಗ ಬ್ಲಡ್ ಕಾನ್ಸ್ಟೆಂಟ್ ಇರ್ತದ, ವಾರ್ಮ್ ಅಪ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದ, ಮನುಷ್ಯ ಆಕ್ಟಿವ್ ಆಗ್ತಾನೆ. ಶಾರ್ಪ್ ಎರ್ಲಿ ಮಾರ್ನಿಂಗ್ 5:30 AM ಇರಬೇಕು. ಬೀಗರಿಗೆ ಬಿಡಬೇಕು, ವಾರ್ಮ್ ಅಪ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ನಿಮ್ಮ ಅದು ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಫಿಟ್ನೆಸ್ ಎಲ್ಲರೂ ಮಾಡ್ಕೊಂಡಿರಿ. ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ಸ್ ಯಾವಾಗ ಬೇಕಾದರೂ ಕೇಳ್ಬೋದು, ಯಾವ ತಪ್ಪು ಯಾವಾಗ ಬೇಕಾದರೂ ಮಾಡ್ಬೋದು. ಅಂಜಬಾರ್ದು. ಫಸ್ಟ್ ಆಫ್ ಆಲ್ ನಿಮ್ಗೇನಪ್ಪ ಅಂತಂದರೆ ವಿದ್ಯುತ್ ಕಂಬ ಹತ್ತೋದು ಕಡ್ಡಾಯವಾಗಿರುತ್ತೆ. ವಿದ್ಯುತ್ ಕಂಬ ಹತ್ತಬೇಕಾದ್ರೆ ಅವಸರ ಮಾಡಬಾರ್ದು. ಒಂದ್ಸಲ ಪೋಲ್ ಮ್ಯಾಗ ಕಾಲು ಇಡಾತೀನಂತಂದ್ರೆ ಕ್ಲೀನಾಗಿ ಕೈಯೆಲ್ಲ ಒರೆಸ್ಕೊಂಡು, ಕೈ ಕಾಲು ಬೆವರು ಬಿಡ್ತಾದ. ನಿಮ್ಗಿಂತ ಮುಂಚೆ ಇರೋರು, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಇವೆಂಟ್ ನಡೆಯತ್ತದ್ರಿಪ್ಪ. ಒಂದು ಫಸ್ಟ್ ನಂಬರ್ ಇರ್ತದೆ. ಆಲ್ಮೋಸ್ಟ್ ಆಲ್ ಕೆಲವೊಂದು ಕಡೆ ಸ್ಮೂತ್ ಪೋಲ್ ಇದೆ, ಕೆಲವೊಂದು ಕಡೆ ರಫ್ ಪೋಲ್ ಇದೆ, ಕೆಲವೊಂದು ಕಡೆ ಓಲ್ಡ್ ಪೋಲ್ ಇದೆ. ಎಕ್ಸಾಮ್ನ ಯಾವ ಥರ, ಹೌ ಟು ಫೇಸ್ ಯುವರ್ ಎಕ್ಸಾಮ್, ಯುವರ್ ಫಿಸಿಕಲ್ ಇವೆಂಟ್. ಪೋಲ್ ಯಾವ ಥರನೂ ಇರಲಿ, ಅದು PCC ಆಗಿರಲಿ, ಅದು RCC ಆಗಿರಲಿ, ಹತ್ತಬೇಕು ಅನ್ನೋ ಕಾನ್ಸೆಪ್ಟ್. ಯು ಆರ್ ಪಾಸಿಟಿವ್, ನೀನು ಏನು ಅನ್ಕೋತಿ ಅದೇ ರಿಸಲ್ಟ್ ಇರ್ತದೆ. ಇವಾಗ ಫಸ್ಟ್ ನಂಬರ್ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ಹುಡುಗಿದ ಹೋಗ್ಬೇಕಿಂದ ಅದಂತೇಳಿ ಆಕೆ ಚಲೋ ಹತ್ತಾಳ. ಎಷ್ಟಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹೆಸರು ಹೇಳಿದ್ರೆ ಮತ್ತೆ ಡಿಸಪಾಯಿಂಟ್ ಆಗ್ತಾರೆ. ಯಾರೇ ಇರಲಿ, ಒಬ್ರು ಹತ್ತಾರ ಅಂತೇಳಿ ಆಕೆ ಇಲ್ಲಿ 10 ಸರ್ತಿ ಹತ್ತಿಳಿತಾಳ, ಅಲ್ಲಿ 2ನೇ ಹೆಜ್ಜೆಗೆ ಜಾರಿ ಬೀಳ್ತಾಳ ಎಕ್ಸಾಮ್ದಾಗ. ಹಂಗಂತ ಹೇಳಿ ಆಕಿನೇ ಜಾರ್ಯಾಳ, ನಾ ಏನು ಇರ್ತೀನಪ್ಪ, ಆಕೆ ಎಷ್ಟು ಸಲ ಇರಕಿನೇ ಬಿದ್ದಾಳ, ಇನ್ನು ನಾ ಏನು ಇರ್ತೀನಿ
ಅಂತಲ್ಲ, ನಿನ್ನ ಕೆಪಾಸಿಟಿ ನಿಂದ ಎವ್ರಿ ಇಲ್ಲಿ ಎಷ್ಟು ಜನ ಇದ್ದೀವಿ ಪ್ರತಿಯೊಬ್ಬರದು ಡಿಫ್ರೆಂಟ್ ಬಿಟ್ವೀನ್ ಆಫ್ ಮೈಂಡ್ ಸೆಟ್ ಆಫ್ ಡಿಫ್ರೆಂಟ್ ಬಿಟ್ವೀನ್ ಆಫ್ ಎನರ್ಜಿ ಡಿಫ್ರೆಂಟ್ ಬಿಟ್ವೀನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಡಿಫ್ರೆಂಟ್ ಬಿಟ್ವೀನ್ ಆಫ್ ಗೋಲ್. ಕೆಲವ್ರು ಮಾಡ್ಲೇಬೇಕು ಅಂತ ಮಾಡತ್ತಾರ, ಕೆಲವೊಬ್ರು ಕಾಟಾಚಾರಕ್ ಮಾಡತ್ತಾರ, ಕೆಲವೊಬ್ರು ಬಲವಂತಕ್ ಮಾಡತ್ತಾರ, ಕೆಲವೊಬ್ರು ಶಬರಿಗಳು ಜೀವನ ಹಾಳು ಮಾಡತ್ತಾರ. ಎಲ್ಲ ಶಬರಿ ನಂಗೆ ಗೊತ್ತವ. ಜೀವನದಾಗ ಲೈಫ್ ಅಂದ್ಮ್ಯಾಗ ಎಲ್ಲ ಪಾರ್ಟು ಬರುತ್ತೆ, ಪ್ರತಿಯೊಂದು ಬರುತ್ತೆ, ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ನಾವು ಪ್ರತಿಯೊಬ್ರು ಜೀವನದಾಗ ಒಬ್ರು ಬಾಯಾಗಿರ್ಬೇಕು, ಒಬ್ರು ಹಲ್ಲಾಗಿರ್ಬಾರ್ದು, ಒಬ್ರು ಕಣ್ಣಾಗಿರ್ಬಾರ್ದು. ಜೀವನದಾಗ ಚಲೋ ಅನಿಸ್ಕೊಂಡು ಸಾಯ್ಬೇಕು. ಒಂದೇ ಕೆಲಸ ಮಾಡ, ನೂರಿಲ್ಲ, ಒಂದೇ ಒಳ್ಳೇದ್ ಮಾಡ. ಪರಮಾತ್ಮ ಯಾವ್ದೋ ಒಂದು ರೂಪದಾಗ ನಿಂದ ಒಂದು ಸತ್ಯ ಫಿಟ್ನೆಸ್ ಇಸ್ ಮಸ್ಟ್ ಇಂಪಾರ್ಟೆಂಟ್ ಹೇಳ್ತಿರ್ತೀನಿ. ಇದಕ್ಕೆ ಅಂತಲ್ಲ, ಮನುಷ್ಯ ಬದುಕಬೇಕಂದ್ರೆ ಫಿಟ್ನೆಸ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ನೀ ಬರ್ತಿರ್ತಿ ಎದ್ರಿ ನಾವು ಗೊತ್ತ ಆಂಬುಲೆನ್ಸ್ ಬರತ್ತಾನ್ರೆ ಬದುಕಿರ್ಬೇಕು ಮನುಷ್ಯ. ಸಾಯ್ಬಾರ್ದು, ನಾವು ಸಾಯ್ಬಾರ್ದು. ನಮ್ಮ ಹಾಳು ಮಾಡಕ್ ಬಂದವನ್ ಖಾನ್ದಾನ್ ಸುಡ್ಬೇಕು, ನಾವ್ ಯಾರು ಹಾಳು ಮಾಡ್ಬಾರ್ದು. ಸಿದ್ಧಾರೂಢ ನಂಗೆ ಬದುಕ್ಬೇಕು, ಹುಬ್ಳಿ ಆಗಿದ್ದೀವಿ. ಸಿದ್ಧಾರೂಢನ ಆಶೀರ್ವಾದಲಿಂತ ನಾವು ಯಾರಿಗೂ ಆಲ್ ದಿ ಬೆಸ್ಟ್ ಹೇಳಲ್ಲ. ಸೊ ನಿಮ್ಮೆಲ್ರಿಗೂ ನನ್ನಿಂದ ಏನಾದರೂ ನಾನು ಕ್ಲಾಸಲ್ಲಿದ್ದಾಗ ಬೇರೆ ಬೇರೆ ಮೆಂಟಲಿ ಪ್ರೆಷರ್ ಆಗಿ ಏನೋ ಅಂದಿರ್ತೀನಿ. ಕೆಲವೊಬ್ರು ಹತ್ತಾರ, ಕೆಲವೊಬ್ರು ಅಳಸ್ಯಾರ, ಕೆಲವೊಬ್ರು ಬೈಸ್ಕೊಂಡಿನ್. ಸೊ ಆಲ್ ಮೈ ಡಿಯರ್ ವಿಕೆ ಎನಾಫ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಅಲ್ಲಿ ಮಂತ್ ಎಲ್ಲ ಎಂಡ್ ಆಗುತ್ತೆ. ಈ ಮಂತ್ ಆದಮೇಲೆ ನಾವು ಹುಬ್ಳಿ ಇರ್ತೀವೋ ಇಲ್ಲೋ ಇನ್ನೂ ಡಿಸೈಡ್ ಆಗಿಲ್ಲ. ನಾವು ಇಮಿಡಿಯೇಟ್ ಪ್ಲ್ಯಾನ್ ಮಾಡ್ತೀವಿ. ಯಾವತ್ತು ನಾವು ಫ್ಯೂಚರಾಗಿ ಪ್ಲ್ಯಾನ್ ಮಾಡಲ್ಲ, ಸ್ಪಾಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಈ ಮಂತ್ ಎಂಡಲ್ಲಿ ಗೊತ್ತಾಗುತ್ತೆ. ಇದು 5 ಡಿವಿಷನ್ ಇನ್ನೂ ಕರೆದಿಲ್ಲ. ಸತತವಾಗಿ ಇನ್ನೂ 5 ಡಿವಿಷನ್ ಫಿಸಿಕಲ್ ಕರೋವರೆಗೂ ಈ ವೀಕೆ ಟ್ರೈನಿಂಗ್ ನಡೆಸ್ಕೊಂತ ಹೋಗ್ತೀವಿ ಇದೇ ಥರ. ಎಲ್ಲರೂ ನಾಳೆ ನಾಡಿದ್ದು ಯಾರಿದ್ದೀರಾ ನಿಮ್ಮೆಲ್ರಿಗೂ ನಾವು ಆಲ್ ದಿ ಬೆಸ್ಟ್ ಎಲ್ಲ ಹೇಳಲ್ಲ. ಸೊ ನೀವೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಡೂ ಆರ್ ಡೈ ಮಾಡಬಾರ್ದು, ಐ ಕ್ಯಾನ್ ಡೂ ಇಟ್ ಅಂತ ಮಾಡಬೇಕು. ಡೂ ಆರ್ ಡೈ ಬೇಡ, ನಾನು ಮಾಡೇ ಮಾಡ್ತೀನಿ. ಜಾನ್ ಜಾಯ್ ಬಲೈ ಜಾಯ್ ವಿಶ್ವತಿ ಕರ್ ಖೇದಿಕಲ್ಲಾಯೆ, ಮಾಡೇ ಮಾಡ್ತೀನಿ, ಸತ್ರು ಬಿಡಬಾರ್ದು. ಮಾಡ್ರಿ, ಪ್ರಯತ್ನ ಮಾಡ್ರಿ. ರನ್ನಿಂಗ್ ಏನಕ್ಕಪ್ಪ ಅಂತಂದ್ರೆ ನಾನು ಮೊದಲು ಹೇಳಿದ್ದೀನಿ, ಫಸ್ಟ್ ಎಫರ್ಟ್ ಯುವರ್ 100 ಮೀಟರ್ ರನ್ನಿಂಗ್. ಬೈ ಮಿಸ್ ಆಗಿ 1 ಮೈಕ್ರೋ ಸೆಕೆಂಡಲ್ಲೂ ಹೋದ್ರೂ ಕೂಡ 800 ಮಾಡ್ಕೋಬಹುದು. ಫಸ್ಟ್ ರೌಂಡ್ 120, 130 ಕ್ಲಿಯರ್. 130 ಫಸ್ಟ್ ರೌಂಡ್ 70, 1 ನಿಮಿಷ 10 ಸೆಕೆಂಡಲ್ಲಿ ಕ್ಲಿಯರ್ ಮಾಡಿದ್ರೆ ಇನ್ನು ನಿಮಗೆ 1 ನಿಮಿಷ 50 ಸೆಕೆಂಡ್ ಇದೆ. ಸೊ ನಡ್ಕೊಂತಾರೆ ಹೋಗು, ಬಟ್ 2 ನಿಮಿಷ 59 ಕಂಪ್ಲೀಟ್ ಮಾಡ. 3 ಫಿಸಿಕಲ್ ಮಾಡ್ಕೊಂಡ್ರೆ ನಿನ್ ಕೆಲಸ ಆಗುತ್ತೆ. ಇಷ್ಟು ಕಷ್ಟಪಟ್ಟಿರಿ. ಕೆಲವ್ರು ನಾನು ನೋಡೀನ್ರಿಪ್ಪ, ಭಾಳ ಗಾಯ ಆಗ್ಯಾವ, ಭಾಳ ಅಂದ್ರೆ ಭಾಳ ತ್ರಾಸ ತೊಗೊಂಡಿರಿ. ಕೆಲವ್ರು ಉಪವಾಸ ಇದ್ದವ್ರು ಇದ್ದೀರಿ, ಕೆಲವ್ರು ಹಾಸ್ಪಿಟಲ್ ತೋರ್ಸಕ್ಕೂ ರೊಕ್ಕ ಇದ್ದಿದ್ದೀರಿ. ಸೊ ನನ್ನ ಕೈಯಿಂದ ಎಷ್ಟಾಗುತ್ತೋ ಕೆಲವೊಬ್ರಿಗೆ ಬಡವ್ರಿಗೆ ನಾ ಭಾಳಷ್ಟು ಸಹಾಯ ನಾ ಮಾಡಿದ್ದು ಹೇಳಿ ತೋರಿಸಲ್ಲ, ಕೆಲವ್ರಿಗೆ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ಅವ್ರಿಗೆಲ್ಲರೂ ಮಾಡೀನಿ. ಸೊ ನನಗೆ ಎಷ್ಟೋ ಜನ ಇಲ್ಲಿ ಭಾಳಷ್ಟು ಜನ ಬ್ಲೇಮ್ ಮಾಡ್ಯಾರ. ಸೊ ನನ್ನಿಂದ ನಿಮಗೆ ಭಾಳಷ್ಟು ಏನ್ರೇ ಆಗಿರ್ಬೋದು. ಕೆಲವ್ರು ಹತ್ತಾರ, ಕೆಲವ್ರು ಬೈದಾರ, ಈಗ ಕೆಲವ್ರು ಈಗನೂ ಬೈಯತ್ತಾರ, ಕೆಲವ್ರು ಈಗನೂ ಉರ್ಕೊಳ್ಳೋರಿಗೆ ಉರಿಸ್ತೀನಿ. ನನ್ನ ಗುಣ ಹಂಗಂದ ಆಟಿಟ್ಯೂಡ್ ಕಪ್ ಬಾಪು ಮೈ. 4 ಊರು ನೀರು ಕುಡ್ದಿ. ನೀವು ಮಕ್ಳು ಅದಿರಿ, ನನ್ನ ಎದುರು ಎಲ್ಲರೂ ಮಕ್ಳು ಅದಿರಿ. ಅಕ್ಷತ ಅಕ್ಕ ಬಿಟ್ರಿ, ಅಕ್ಕಿನ ನನಗಿದ್ದ, ಅದಕ್ಕೆ ಅಕ್ಕನೇ ಅಂದೆ. ಹೌದಾ? ನಂದು 32 ಮತ್ತೆ ಯಾರಿದ್ರಪ್ಪ ಸೀನಿಯರ್ ಸಿಟಿಜನ್? ಅವು ಕಾಕಾಗಳ ಆರ್ಮಿ ಸರ್, ರಿಟೈರ್ಡ್ ಸರ್, ಅವರಂತೂ ದೇವ್ರವ್ರು, ಅವ್ರಿಗೆ ನಾವು ಹೊಲ್ಸಕ್ಕಾಗಲ್ಲ. ಸೊ ಎಲ್ಲ ನಾನು ಭಾಳ ಕಷ್ಟಪಟ್ಟು ನಾನು ಬೆವ್ರು ಸುರಿಸಿನ. 1 ರೂಪಾಯಿನೂ ಫ್ರಾಡ್ ಇಲ್ಲ. ನಾನು ಎಲ್ಲ ಜನನಾಗ ನಮ್ಮ ಫ್ರಾಡ್ ಪೈಸೆ ನೈ ಖಾತೆ ಕಿಲಾತೆ. ನೆಕ್ಸ್ಟ್ ನೀವೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಎಲ್ಲರೂ ಚಲೋ ಮಾಡ್ರಿ, ಫೋಕಸ್ ಮಾಡಿ, ಯಾರು ಬಿಡಬಾರ್ದು, ಸತ್ರು ಬಿಡಬಾರ್ದು, ನಡಕ್ಕ. ಥ್ಯಾಂಕ್ ಯು ಆಲ್.
ಜಪಿಸುತ್ತಿದೆ ಹಗಲು ರಾತ್ರಿ ದಿನವೂ ನೆನಪೆ ನನ್ನನ್ನು ಬೆನಕುತ್ತಿದೆ ಇಲ್ಲೂ ನೀನೆ ಅಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಒಲವೇ ಈ ದೇಹಕ್ಕೂ ಈ ಪ್ರಾಣಕ್ಕೂ ಪ್ರೀತಿ ಒಂದೇ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಬಾಳೆಲ್ಲ ನಿನಗೆ ದಾರೇನ ಎರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಹೇಗೋ ಏನೋ ಪ್ರೀತಿ ಬಂತು ನೀನೇ ನನ್ನ ಬಾಳು ಅಂತೂ ಭೂಮಿಲಿರೋ ಮೊಗ್ಗೆಲ್ಲವೂ ಹೂವಾಯಿತು ಓನಲ್ಲ ನಿನ್ನ ಅಂತರ್ಯದಲ್ಲಿ ಮುಕ್ಕೋಟಿ ಸೂರ್ಯ ಬೆಳಗೋದ ಕಂಡೆ ಕಾದೈತೆ ಜೀವ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆಜ್ಜೆಯ ಸವಿನಾದದ ತುಂಬೆಲ್ಲ ತುಂಬುತ್ತಿದೆ ನಿನ್ನ ಹೆಸರು ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆಜ್ಜೆಯ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರು ಆಗೋ ಹಾಗೆ ಒಳಗೆ ಹೊರಗೆ ವಿರಹ ಬೇಗೆ ಬಾನೆತ್ತರ ಈ ಚಿತ್ತವು ತೇರಾಯಿತು ನಾನಿಂದು ಎಂತ ಪ್ರೀತಿನ ಕಂಡೆ ಸದ್ದಿಲ್ಲದಂತೆ ರೋಮಾಂಚಗೊಂಡೆ ಚಿಮ್ಮೈತೆ ಪ್ರೀತಿ ಕಾರಂಜಿ ರೀತಿ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ
ಮನಸ್ಸೆಲ್ಲ ರಂಗಾಗಿದೆ. ಬಾಳೆಲ್ಲ ನಿನಗೆ ಧಾರೆನ ಎರೆದೆ, ಈ ಜೀವ ನಿನಗೆ ಮುಡಿಪಾಗಿದೆ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ, ಏನ ಬೇಡತಿ ಬೇಡವಾರ ಕುಡ್ಸಕ ಬಂದೇನಾ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ, ಏನ ಬೇಡತಿ ಬೇಡವಾರ ಕುಡ್ಸಕ ಬಂದೇನಾ. ಚೈನಾ ಬೇಡತಿ ಮಾಮ ನನಗ, ಚೈನಾ ಬೇಡತಿ ಮಾಮ, ಚೈನಾ ಬೇಡತಿ ಮಾಮ ನನಗ, ಚೈನಾ ಬೇಡತಿ ಮಾಮ. ಚೈನಾ ತಂದಿನಿ ಬಾರ ನಿನ್ನ ಟೊಂಕ ಕಾಲ ತಾರ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ, ಏನು ಬೇಡತಿ ಬೇಡ ನಾನು ಕುಡ್ಸಕ ಬಂದೇನಾ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ, ಮೂಗುತಿ ಬೇಡದ ಮಾಮ ನನಗ, ಮೂಗುತಿ ಬೇಡದ ಜೀವ, ಮೂಗುತಿ ಬೇಡದ ಮಾಮ ನನಗ, ಮೂಗುತಿ ಬೇಡದ ಜೀವ. ಮೂಗುತಿ ತಂದಿನಿ ಬಾರ ನಿನ್ನ ಮುಕಡ ಮೂಗ ತಾರ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ, ಏನ ಬೇಡತಿ ಬೇಡ ನಿನ್ನ ಕುಡ್ಸಕ ಬಂದೇನಾ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ. ನಾಚಬೇ ನಿಮ್ಗೇನು ಬೇಸರಲಾಗತ್ತದ? ಇನ್ನೊಂದು 2 ಪಾಯಿಂಟ್ ನಾ ಭಾಳವು 2 ಪಾಯಿಂಟ್ಸ್ ಹೇಳ್ಬಿಡ್ತೇನೆ ಆಯ್ತಾ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ, ಬವ್ವ ಬೇಡದ ಮಾಮ ಜೀವ ನನಗ, ಬವ್ವ ಬೇಡದ, ಬವ್ವ ಬೇಡದ ಮಾಮ ಜೀವ ನನಗ, ಬವ್ವ ಬೇಡದ. ಬವ್ವ ತನ್ನಿನಿ ಬಾರ, ಬವ್ವ ತನ್ನಿನಿ ಬಾರ ನಿನ್ನ ಎಕಡರೆ ಕೂಲ ತಾರ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನಾ. ಥ್ಯಾಂಕ್ ಯು ಸರ್. ಒಂದು 2 ನಿಮಿಷ ನಿಮ್ಮ ಬಗ್ಗೆ ಮಾತಾಡಿ ಸರ್. ನಮ್ದು ಏನಾರೇ ನಂದಲ್ಲ, ಎಲ್ಲರದ್ದು ಅಭ್ಯರ್ಥಿಗಳು ಏನಾರು ನೌಕರಿ ಆದ್ರೆ ನಮ್ಮ ವೆಂಕಟೇಶ್ ಸರಿ ನಾವು ಚಿರಋಣಿ ಆಗಿರೋ. ಓಕೆ.